ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಶಿಂದಗಿ. ಆ ಪರಮ ಪೂಜ್ಯ ಶ್ರೀಗಳು ಕೂಡ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿದ್ದಾರೆ. ಆ ಪೂಜ್ಯರಿಗೂ ಕೂಡ 4 ವೇದಿಕೆಗಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪೂಜ್ಯರಿಗೆ ಸ್ವಾಗತ. ಅದೇ ರೀತಿ ಇವತ್ತಿನ ವಿಶೇಷವಾದ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಡಿಗೇರ ಗುರುಗಳ ಅವರನ್ನ ಮೊದಲುಗೊಂಡು ಇಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ವಿದ್ವಾಂಸರು, ಸಂಶೋಧಕರು ಮತ್ತು ಮುಮುಕ್ಷುಗಳು ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಈ ಒಂದು ಸಂಚಿಕೆಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲು ಉಪಸ್ಥಿತರಿರತಕ್ಕಂಥ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತಾರ್, ಸಂಗೀತ ಕಲಾವಿದರು ಶಹಾಪುರ, ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡತಕ್ಕಂಥ ಕುಮಾರಿ ನಾಗರತ್ನ ಪತ್ತಾರ್, ವಕೀಲರು ಬಾಗಲಕೋಟೆ, ಅವರನ್ನು ಕೂಡ ಹೃದಯಾರೆ ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆಯನ್ನು ಮಾಡತಕ್ಕಂಥ ಕುಮಾರ ವಿನ್ಯಾಸ್ ಬಡಿಗೇರ್ ಬೆಂಗಳೂರು, ಕುಮಾರಿ ಅಪೇಕ್ಷಾ ಬಡಿಗೇರ್ ಹೊಸಪೇಟೆ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ 4 ವೇದಿಕೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇನ್ನೊಮ್ಮೆ ಎಲ್ಲ ವಿದ್ವಾಂಸರನ್ನ, ಪೂಜ್ಯರನ್ನ ಸ್ವಾಗತಿಸ್ತಾ ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಇರ್ತದೆ. ನಂತರ ತಮ್ಮ ಪರಿಚಯ ಆದ ನಂತರ ತಮ್ಮ ಉಪನ್ಯಾಸ ಇರ್ತದೆ ರೀ ಗುರುಗಳೇ. ಈಗ ಈ ಕಾರ್ಯಕ್ರಮದ ಒಂದು ಸಂಪ್ರದಾಯ ಪದ್ಧತಿಯಂತೆ ಒಂದು ವಿಶಿಷ್ಟವಾದ ನಮ್ಮ ಸಾಮ್ರಾಜ್ಯದ ಸಂತ ಜಗದ್ಗುರು ಶ್ರೀ 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 ಮೌನೇಶ್ವರರ ಒಂದು ವಿಶೇಷ ವಚನ, ಪರಬ್ರಹ್ಮ ಸ್ವರೂಪದ ವಿಶೇಷ ಲಕ್ಷಣವನ್ನ ವಿವರಿಸಿರ್ತಕ್ಕಂಥ ವಚನದ ಸಾರ ಈ ಒಂದು ಪ್ರಾರ್ಥನೆಯಾಗಿ ಸಲ್ಲಿಸ್ತಾರೆ ನಮ್ಮ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತಾರ್, ಸಂಗೀತ ಕಲಾವಿದರು ಶಹಾಪುರ್. ಮೇಡಮ್ ಅವರೇ, ಮೌನೇಶ್ವರ ವಚನ ಗೀತೆಯನ್ನು ಪ್ರಾರ್ಥನೆಯಾಗಿ ಸಲ್ಲಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ನಾನು ಈಗ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ಆರಾರು ನೋಡಿದರೆ ಆರಂತೆ ಇರುವನು, ಆರಾರು ನೋಡಿದರೆ ಆರಂತೆ ಇರುವನು, ಆರಕ್ಕಿಂತ ಅಧಿಕನು ಅತ್ಯಧಿಕನು, ಆರಕ್ಕಿಂತ ಅಧಿಕನು ಅತ್ಯಧಿಕನು, ನೀರಂತೆ ಕಾಣು ಪರಬ್ರಹ್ಮ, ನೀರಂತೆ ಕಾಣು ಪರಬ್ರಹ್ಮ, ಆರಾರು ನೋಡಿದರೆ ಆರಂತೆ ಇರುವನು, ಆರಾರು ನೋಡಿದರೆ ಆರಂತೆ. ತಾವರೆ ಎಳೆಯು ನೀರೋಡೆಪ್ಪುದು ತಾನಿರ ಹೊಂದುವುದೇ, ತಾವರೆ ಎಳೆಯು ನೀರೋಡೆಪ್ಪುದು ತಾನಿರ ಹೊಂದುವುದೇ, ಇದ ಬೇರೆ ದೈವ ಬೆದುಕುವ ಬಸವಣ್ಣ, ಇದ ಬಿಟ್ಟು ದೈವ ಬೇರೆ ಬಸವಣ್ಣ, ಆರು ನೋಡಿದರೆ ಆರಂತೆ ಇರುವ, ಆರಾರು ನೋಡಿದರೆ ಆರಂತೆ ಇರುವನು, ತಾವರೆ ಎಲೆಯು ನೀರೋದು ತಾನಿರ ಹೊಂದುವುದೇ, ಆ ತಾವರೆ ಎಲೆಯು ನೀರೋಡೆಪ್ಪುದು ತಾನಿರ ಹೊಂದುವುದೇ, ಇದ ಬಿಟ್ಟು ಬೇರೆ ದೈವ ಬೆದುಕುವರೆ ಬಸವಣ್ಣ, ಇದ ಬಿಟ್ಟು ಬೇರೆ ದೈವ ಬೆದುಕುವರೆ ಬಸವಣ್ಣ, ಆರಾರು ನೋಡಿದರೆ
ಆರಂತೆ ಇರುವನು ಆರಾರು ನೋಡಿದರೆ ಆರಂತೆ ಇರುವನು ಆರಕ್ಕಿಂತ ಅಧಿಕನು ಅತ್ಯಧಿಕನು ಆರಕ್ಕಿಂತ ಅಧಿಕನು ಅತ್ಯಧಿಕನು ನೀರಂತೆ ಕಾಣು ಪರಬ್ರಹ್ಮ ನೀರಂತೆ ಕಾಣು ಪರಬ್ರಹ್ಮ ಆರಾರು ನೋಡಿದರೆ ಆರಂತೆ ಇರುವನು ಆರಾರು ನೋಡಿದರೆ ಆರಾರು ನೋಡಿದರೆ ಆರಾರು ನೋಡಿದರೆ ಆರಂತೆ ಇರುವನು. ಥ್ಯಾಂಕ್ ಯು. ಇಲ್ಲಿಯವರೆಗೆ ಭಾವಾನುಕೂಲೇ ಭಗವಂತ ಎನ್ನುವ ಹಾಗೆ ಪರಬ್ರಹ್ಮ ಸ್ವರೂಪದ ಲಕ್ಷಣವನ್ನು ವಿವರಿಸುವ ನೀರಂತೆ ಕಾಣೋ ಪರಬ್ರಹ್ಮ ಅಂದರೆ ಯಾವ ಪದಾರ್ಥದಲ್ಲಿ ನೀರನ್ನು ಹಾಕಿದರೆ ಆ ಪದಾರ್ಥದಂತೆ ತೋರುವುದು, ಅದರ ರೂಪ ಆಗಿ ತೋರುವುದು, ಅದರಂತೆ ಪರಬ್ರಹ್ಮ ಅಂದಂಗ ಇವತ್ತಿನ ಅಧಿಕರಣವಾದ ವಿಷಯವೂ ಕೂಡ ಪರಬ್ರಹ್ಮ ಸ್ವರೂಪದ ಗೀತಮಾತೆಯ ಒಂದು ಗಾಯತ್ರಿ ಪರಬ್ರಹ್ಮ ಸ್ವರೂಪದ ಆತ್ಮವಾಗಿದ್ದಾಳೆ ಅಂತ ಎಲ್ಲ ಗ್ರಂಥಗಳಲ್ಲಿ ಬರೆದುಕೊಂಡು ಬಂದ ಹಾಗೆ ಮೌನೇಶ್ವರರು ಕೂಡ ಅದರ ಲಕ್ಷಣವನ್ನು ವಿಶೇಷವಾಗಿ ನಿರೂಪಿಸಿದ್ದಾರೆ. ಅಷ್ಟೇ ಆನಂದಮಯವಾಗಿ ನಾದಮಯವಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸಿದ ಶ್ರೀಮತಿ ಕವಿತಾ ಗಂಗಾಧರ್ ಪತ್ತರ್ ಮಹನೀಯರಿಗೆ ನಮ್ಮ 4 ವೇದಿಕೆಗಳ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ. ಮೇಡಮರ ನಮಸ್ತೆ ತಮಗೆ. ಈಗ ಇವತ್ತಿನ ಒಂದು ವಿಷಯವನ್ನ ಗಾಯತ್ರಿ ಮಂತ್ರ ಮತ್ತು ಉಪನಯನದ ಮಹತ್ವ, ಯಜ್ಞೋಪವೀತದ ಮಹತ್ವ ಅನ್ನುವ ಅಧಿಕರಣ ವಿಷಯವನ್ನ ನಮ್ಮ ಮುಂದೆ ಉಣಬಡಿಸಲಿದ್ದಾರೆ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ, ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು, ಬೆಂಗಳೂರು. ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನ ನಾವು ನೋಡಿಕೊಂಡು ಬರೋಣ. ಸ್ಥಪತಿಯಾಗಿ ವೇದಗಳು, ಜ್ಯೋತಿಷ್ಯ, ವಾಸ್ತು, ಧರ್ಮಶಾಸ್ತ್ರಗಳ ಅಧ್ಯಯನ ಮಾಡಿದ ಪಂಡಿತರು ಆದ ಇವರು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಕಾಕುಳಂ ಜಿಲ್ಲೆಯಲ್ಲಿರುವ ಮಂದಸ ಎಂಬ ಪಟ್ಟಣದಲ್ಲಿ ಕೇಶೆ ಬ್ರಹ್ಮ ಶ್ರೀ ಟಿ ಜಗ್ಗಾರಾವ್ ಆಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮೀಕಾಂತಂ ಆಚಾರ್ಯ ಎಂಬ ಪುಣ್ಯ ದಂಪತಿಗಳ ಪ್ರಥಮ ಸಂತಾನವಾಗಿ ನಳಥನಾಮ ಸಂವತ್ಸರದ ಪಾಲ್ಗುಣ ಶುದ್ಧ ಹುಣ್ಣಿಮೆ, ಹೋಳಿ ಹುಣ್ಣಿಮೆ 5 ಮಾರ್ಚ್ 1977 ಈ ಒಂದು ದಿವಸ ಜನ್ಮಿಸಿದ್ದಾರೆ. ಇವರಿಗೆ ಇಬ್ಬರು ತಮ್ಮಂದಿರು ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 10ನೇ ವರ್ಷದಲ್ಲಿದ್ದಾಗಲೇ ತಂದೆಯನ್ನು ಕಳ್ಕೊಂಡಿರುತ್ತಾರೆ. ಆವಾಗಿನಿಂದಲೂ ರಾಜ ಆಸ್ಥಾನ ಶಿಲ್ಪ ಪರಂಪರಾಗತವಾಗಿ ಬಂದಿರುವ ವೃತ್ತಿಯನ್ನು ಮಾಡುತ್ತಾ ಕುಟುಂಬದ ಪೋಷಣೆ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ಆದರೂ ಶಾಲೆಗೆ ಹೋಗುವುದು ಬಿಟ್ಟಿರಲಿಲ್ಲ. 1993 ವಿದ್ಯಾವರ್ಷದಲ್ಲಿ 10ನೇ ತರಗತಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣತೆ ಹೊಂದಿ ಬೋರ್ಡ್ ಆಫ್ ಇಂಟರ್ಮಿಡಿಯೇಟ್ 11-12 ಕ್ಲಾಸ್ಗಳನ್ನು ಮುಗಿಸಿರುತ್ತಾರೆ. ಬಡತನದ ಪರಿಸ್ಥಿತಿಗಳ ದೃಷ್ಟಿಯಿಂದ ಡಿಗ್ರಿಗೆ ಸೇರಿಕೊಂಡು ಮೊದಲನೇ ವರ್ಷದಲ್ಲಿ ಸ್ಥಗಿತಗೊಂಡಿರುತ್ತದೆ. ನಂತರ 2003ರಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹವಾಗಿದೆ. ಹೆಣ್ಣು ಗಂಡು ಇಬ್ಬರು ಮಕ್ಕಳು ಹುಟ್ಟಿದ ನಂತರ ಬೆಂಗಳೂರು ಮಹಾನಗರಕ್ಕೆ 2006 ಆಗಸ್ಟ್ ತಿಂಗಳ 9ನೇ ತಾರೀಕಿನಲ್ಲಿ ಬಂದು ನೆಲೆಸಿರುತ್ತಾರೆ. ಬೆಂಗಳೂರು ನಗರ ಕಾಮಾಕ್ಷಿಪಾಳ್ಯದಲ್ಲಿ ಶಿಲ್ಪ ವೃತ್ತಿಯನ್ನು ಮಾಡುತ್ತಾ ಡಾಕ್ಟರ್ ಜಿ ಜ್ಞಾನಾನಂದರು ನಿರ್ವಹಿಸುತ್ತಿರುವ ಬ್ರಹ್ಮಶ್ರೀ ವಿಶ್ವ ಗುರುಕುಲಂ ಎಂಬ ಶಿಲ್ಪಕಲಾ ಶಾಲೆಯಲ್ಲಿ ಸೇರಿಕೊಂಡು ಶಿಲ್ಪಶಾಸ್ತ್ರದ BVA ಪದವಿಯ ಕೋರ್ಸ್ಗೆ ಸೇರಿಕೊಂಡಿರುತ್ತಾರೆ. ಗುರುಕುಲದಲ್ಲಿ ಶಿಲ್ಪಶಾಸ್ತ್ರವನ್ನು ಕಲಿಯುತ್ತಾ ವೇದ ಮತ್ತು ಇತರ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡುವುದನ್ನು ಪ್ರಾರಂಭ ಮಾಡಿರುತ್ತಾರೆ. ಇವರು ಸಂಧ್ಯಾ ವಂದನೆ, ಅಗ್ನಿಹೋತ್ರ, ನಿತ್ಯಾನುಷ್ಠಾನಗಳನ್ನು ಮಾಡುತ್ತಾ ಸದ್ಬ್ರಾಹ್ಮಣ ವೈದಿಕ ಸಂಪ್ರದಾಯವನ್ನು ಅವರು ಮನೆತನದ ಹಾಗೂ ಗುರು ಪರಂಪರೆಯಂತೆ ಮಾಡುತ್ತಾ ಬಂದಿರುತ್ತಾರೆ. ಡಾಕ್ಟರ್ ಜಿ ಜ್ಞಾನಾನಂದ ಅವರು 2010 ಇಸ್ವಿಯಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಗೆ ಅಧ್ಯಕ್ಷರಾಗಿರುತ್ತಾರೆ. ಇವರ ಯೋಜನೆಯ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಕರ್ನಾಟಕದಲ್ಲಿ ಶಿಲ್ಪ ಗುರುಕುಲಗಳನ್ನು ಏರ್ಪಡಿಸಲಾಗಿದೆ. ಕರ್ನಾಟಕ ರಾಜ್ಯದ 23 ಗುರುಕುಲಗಳಲ್ಲಿ ಸನ್ಮಾನ್ಯ ಶ್ರೀ ಮೋಹನ್ ರಾವ್ ಅವರಿಗೆ ಕೂಡ ಬೆಂಗಳೂರು ನಗರದ ಕಾಮಾಕ್ಷಿಪಾಳ್ಯದಲ್ಲಿ ಒಂದು ಶಿಲ್ಪ ಗುರುಕುಲವನ್ನು ಕೊಡಲಾಗಿದೆ. ಇಲ್ಲಿಯವರೆಗೆ ಶಿಲ್ಪಶಾಸ್ತ್ರದ ಅಧ್ಯಯನ ಮತ್ತು ಅಭ್ಯಾಸದ ಅನುಭವ ಇರುವಂತಹ ಇವರು ಸಮರ್ಥವಾಗಿ 6 ವರ್ಷ ನಡೆಸಿರುತ್ತಾರೆ. ನಂತರ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದ ಮೇಲೆ ಈ ಗುರುಕುಲಗಳನ್ನು ಸ್ಥಗಿತಗೊಳಿಸಿ ಶಿಲ್ಪ ಗುರುಕುಲದ ಕೇಂದ್ರ ಒಂದೇ ಉಳಿಸಿದ್ದಾರೆ.
ಅದು ಈಗ ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ ಎಂಬ ಹೆಸರಿನಲ್ಲಿ ಈಗಲೂ ಸಹ ನಡೆಯುತ್ತಿದೆ. ಸನ್ಮಾನ್ಯ ಸ್ಥಪತಿ ಶ್ರೀ ಮೋಹನ್ ರವರು ಶಿಲ್ಪ ಗುರುಕುಲಗಳ ಕೇಂದ್ರದಲ್ಲಿ BFA ಪ್ರತಿಮಾ ಶಿಲ್ಪ ಹಾಗೂ ದೇವಾಲಯ ಶಿಲ್ಪದ 2 ಪದವಿಗಳನ್ನು ಮಾಡಿರುತ್ತಾರೆ. ನಂತರ ಸ್ಥಪತಿಯಾಗಿ ದೇವಾಲಯಗಳ ನಿರ್ಮಾಣಕ್ಕೆ ಅವಕಾಶಗಳನ್ನು ಹುಡುಕುತ್ತಾ ಹಾಗೂ ದೇವತಾ ಶಿಲ್ಪಗಳನ್ನು ಮಾಡುತ್ತಾ ಸಣ್ಣದೊಂದು ಶಿಲ್ಪಶಾಲೆಯನ್ನು ನಿರ್ವಹಣೆ ಮಾಡುತ್ತಾ ಧಾರ್ಮಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ವೈದಿಕ ಧರ್ಮವನ್ನು ಪ್ರಚಾರ ಮಾಡುತ್ತಾ ವೇದಗಳಲ್ಲಿ ಇರುವಂತಹ ರಹಸ್ಯಗಳನ್ನು ಸಾರ್ವಜನಿಕರಿಗೆ ಬೋಧನೆ ಮಾಡುತ್ತಾ ವೈದಿಕ ಧರ್ಮಾಚರಣೆ ಪ್ರತಿಷ್ಠಾಂಗವಾಗಿ ಆಯಾ ಪ್ರಾಂತಗಳಿಗೆ ಹೋಗಿ ವೈದಿಕ ಧರ್ಮ ಹಾಗೂ ಆಚಾರ ಶಿಕ್ಷಣ ಶಿಬಿರಗಳನ್ನು ನಡೆಸುತ್ತಾ ಸೋಷಿಯಲ್ ಮೀಡಿಯಾ ವೇದಿಕೆಯಾಗಿ ಮಾಡಿಕೊಂಡು ಲೇಖನಗಳು ಹಾಗೂ ಉಪನ್ಯಾಸಗಳ ವಿಡಿಯೋಗಳ ಮೂಲಕ ವೈದಿಕ ಧರ್ಮ ಜಾಗೃತಿಗೆ ಶ್ರಮ ಪಡಿಸುತ್ತಿದ್ದಾರೆ. ಶ್ರೀಯುತರಿಗೆ ಉತ್ತಮ ಶಿಲ್ಪ ಪ್ರಬೋಧಕ ಎಂಬ ಬಿರುದು ತೆಲಂಗಾಣದ ಗಾಯತ್ರಿ ಪೀಠದ ಮಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಕಾಂತೇಂದ್ರ ಸ್ವಾಮಿ ಅವರಿಂದ ಕೊಡಲಾಗಿದೆ. ಆಂಧ್ರದ ಗುಂಟೂರಿನಲ್ಲಿ ವಿಶ್ವಕರ್ಮಣ ಜ್ಞಾನಜ್ಯೋತಿ ಎಂಬ ಬಿರುದನ್ನು VKC ಹೈದರಾಬಾದ್ ಎಂಬ ಸಂಸ್ಥೆ ರಾಷ್ಟ್ರ ಸ್ಥಾನದಲ್ಲಿ ವಿಶ್ವಕರ್ಮ ಲೆಜೆಂಡರ್ ಅವಾರ್ಡ್ ಅನ್ನು ಹೈದರಾಬಾದ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರಿವ್ರಾಜಕಾಚಾರ್ಯ ರಾಷ್ಟ್ರಸಂತ ಬಿರುದಾನ್ವಿತ ಜಗದ್ಗುರು ಸ್ವಾಮಿ ಶ್ರೀ ಶಿವಾತ್ಮನಂದ ಸರಸ್ವತಿ ಶ್ರೀಗಳ ಕೈಗಳಿಂದ ಕೊಟ್ಟಿರುತ್ತಾರೆ. ಅಂತರ್ದರ್ಶನ ಎಂಬ ಬೃಹತ್ ಗ್ರಂಥದಲ್ಲಿ ಲೇಖಕರಾದ ಡಾಕ್ಟರ್ ಪೂಸ್ಪಾಟಿ ಶಂಕರ್ರಾವ್ ಅವರು 1 ಪೇಜ್ನಲ್ಲಿ ಎಂದರೆ 522ನೇ ಪುಟದಲ್ಲಿ ಶ್ರೀಯುತ ಮೋಹನ್ ರಾವ್ ಶರ್ಮಾ ಅವರ ಛಾಯಾಚಿತ್ರ ಸಮೇತ ಲೇಖನವನ್ನು ಬರೆದು ಗುರುತಿಸಿ ಗೌರವ ಕೊಟ್ಟಿರುತ್ತಾರೆ. ಇವರ ವೈದಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಭಗವಂತನ ಅನುಗ್ರಹದಿಂದ ಅತ್ಯುತ್ತಮವಾದ ಗುರುಗಳನ್ನು ಹೊಂದಿರುತ್ತಾರೆ. ಅವರಲ್ಲಿ ಮೊದಲನೆಯವರು ಡಾಕ್ಟರ್ G ಜ್ಞಾನಾನಂದ್ ಅವರು. ಪೌರೋಹಿತ್ಯ ಶಿಕ್ಷಣವನ್ನು ವೇದ ಬ್ರಹ್ಮಶ್ರೀ ತಾಡಿಚರ್ಲ್ ವೀರ ರಾಘವ ಶರ್ಮಾ ಅವರಿಂದಲೂ ವೈದಿಕ ಪರಿಶೋಧನಾ ಶಿಕ್ಷಣವನ್ನು ಭಾರತ ದೇಶದ ಅತ್ಯುತ್ತಮ ವೇದಾಂತ ಪ್ರೊಫೆಸರ್ ಡಾಕ್ಟರ್ ಚಂದ್ರಪಾಟಿ ನಾಗವರ ಪ್ರಸಾದ್ ರಾವ್ ಅವರಿಂದಲೂ ವೇದಾಂತವನ್ನು ಪರಿವ್ರಾಜಕಾಚಾರ್ಯ ರಾಷ್ಟ್ರಸಂತ ಬಿರುದಾಂಕಿತ ಜಗದ್ಗುರು ಸ್ವಾಮಿ ಶಿವಾತ್ಮನ ಸರಸ್ವತಿ ಶ್ರೀಗಳಿಂದ ಹಿಮಾಲಯ ಪ್ರವಾಸ ಕಾಲದಲ್ಲಿ ಹಾಗೂ ಅವರ ಜ್ಞಾನಾನಂದ ಆಶ್ರಮದಲ್ಲಿ ವೇದಾಂತ ಹಾಗೂ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳ ಬೋಧನೆಯನ್ನು ಪಡೆದಿರುತ್ತಾರೆ. ದೇವಾಲಯ ಶಿಲ್ಪ ಆಂಧ್ರದ ಮೂಲದವರಾದ ಸ್ಥಪತಿ ಗೋಪಾಲಕೃಷ್ಣ ಅವರ ಬೋಧನೆಯಲ್ಲಿ ಸಾಂಪ್ರದಾಯಿಕ ಶಿಲ್ಪ ವಿದ್ಯಾ ಗುರುಕುಲಗಳ ಕೇಂದ್ರದಲ್ಲಿ ಅಧ್ಯಯನವನ್ನು ಮಾಡಿರುತ್ತಾರೆ ಮತ್ತು ಜ್ಯೋತಿಷ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ನಾಡಿ ಜ್ಯೋತಿಷ್ಯ ಶಾಸ್ತ್ರವು, ವಾಸ್ತುಶಾಸ್ತ್ರವು ಹಾಗೂ ಸಂಖ್ಯಾಶಾಸ್ತ್ರವು ಕೂಡ ಹಲವಾರು ಗುರುಗಳಿಂದ ಪ್ರತಿಷ್ಠಾತ್ಮಕ ಸಂಸ್ಥೆಗಳಲ್ಲಿ ಪದವಿಗಳನ್ನು ಹೊಂದಿರುತ್ತಾರೆ. ಶ್ರೀಯುತರು ವೇದಗಳ ಅಧ್ಯಯನ ಮಾಡಿ ವೈದಿಕ ರಹಸ್ಯ ಜ್ಞಾನಗಳ ಕೆಲವು ಗ್ರಂಥಗಳನ್ನು ಬರೆದು ಮುದ್ರಣ ಮಾಡುವುದಕ್ಕೆ ಸಿದ್ಧ ಮಾಡಿರುತ್ತಾರೆ. ಸದ್ಯದಲ್ಲಿ ಲೋಕಾರ್ಪಣೆಗೊಳ್ಳುತ್ತವೆ. ಶ್ರೀಯುತರ ಸಾಧನಗಳಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ವತಿಯಿಂದ ರೂಪುಗೊಂಡಿರುವ ಸಾಂಪ್ರದಾಯಿಕ ಶಿಲ್ಪ ಹಾಗೂ ಕಾಷ್ಟಶಿಲ್ಪ ಶಿಬಿರಗಳಲ್ಲಿ ಹಾಗೂ ಶಿಲ್ಪಶಾಸ್ತ್ರ ತಾಲಮಾನ ಅನುಸಾರ ತೈಲವರ್ಣ ಚಿತ್ರರಚನೆ ಶಿಬಿರಗಳಲ್ಲಿ ಭಾಗವಹಿಸಿ ಮೆಚ್ಚುಗೆಯನ್ನು, ಪ್ರಶಂಸಾ ಪತ್ರಿಕೆಗಳನ್ನು, ಗೌರವ ಸಂಭಾವನೆಯನ್ನು ಪಡೆದಿರುತ್ತಾರೆ. ಶಿಬಿರಗಳಲ್ಲಿ ಶ್ರೀಯುತರು ಮಾಡಿರುವ ಕಲಾಕೃತಿಗಳಲ್ಲಿ ಚಾಮುಂಡೇಶ್ವರಿ ಶಿಲಾಬಾಲಿಕೆಯರ 3 ವಿಗ್ರಹಗಳು ಮತ್ತು ರಥಶಿಲ್ಪವನ್ನು, ಪರಾವಾಸುದೇವ ಮೂರ್ತಿಯನ್ನು ಕಾಷ್ಟ ಮಾಧ್ಯಮದಿಂದಲೂ, ಕೌಮಾರಿ ದೇವಿ ಸ್ಥಾಕ ಗಣಪತಿಯ 2 ವಿಗ್ರಹಗಳು, ಹೀಗೆ 10 ಹಲವಾರು ಪ್ರತಿಮಾಗಳನ್ನ ಮಾಡಿ ವಿಶೇಷವಾಗಿ ಅವರು ಇದು ಮಾಡಿರ್ತಾರೆ. ಇವರ ಗುರಿ ಸನಾತನ ವೈದಿಕ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಜನಗಳಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ತುಂಬುವುದೇ ಇವರ ಪ್ರಧಾನ ಲಕ್ಷ್ಯವಾಗಿರುತ್ತದೆ. ಶ್ರೀಯುತರ ವೈದಿಕ ಪರಂಪರೆ ಹೀಗಿರುತ್ತದೆ. ಹೀಗೆ ಗೋತ್ರವು ಸನಾತನ, ಶಾಖದ ದ್ವಿಜಧರ್ಮ ಗೋತ್ರ, ದ್ವಿಜಧರ್ಮ ನಿಜಧರ್ಮ ದೇವಸೇನ ಪ್ರವರ, ಸೂತ್ರ ಮೈತ್ರಾಯಣಿ ಸೂತ್ರ, ಶಾಖ ಕೃಷ್ಣ ಯಜು ಶಾಖೆ, ದಂಡ ಅಶ್ವತ್ಥ ದಂಡ, ಕುಂಡ ಚತುಷ್ಕೋಣ ಕುಂಡ, ಶಾಸ್ತ್ರ ವ್ಯಾಕರಣ ಶಾಸ್ತ್ರ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ಮಹನೀಯರು, ವಿದ್ವಜ್ಜನರು ಇವತ್ತ ನಮ್ಮ ವೇದಿಕೆಗೆ ಬಂದಿದ್ದು ನಮ್ಮೆಲ್ಲರ ಅಹೋಭಾಗ್ಯ ಅಂತ ಕಲ್ಪಿಸ್ತಾ ಈಗ ಅಧಿಕರಣವಾದ ವಿಷಯದ ಮೇಲೆ ನಮ್ಮೆಲ್ಲರಿಗೂ ಕೂಡ ಅನುಭವ ಅಮೃತವನ್ನ ನೀಡ್ತಾ ಇದ್ದಾರೆ. ಗುರುಗಳೇ, ತಮಗೆ ವೇದಿಕೆಯನ್ನ ಬಿಟ್ಟುಕೊಡಲಾಗಿದೆ. ಸುಮಾರು 40-45 ನಿಮಿಷಗಳ ಪರ್ಯಂತರ ತಾವು ಉಪನ್ಯಾಸವನ್ನು ಮಾಡಬಹುದು. ನಂತರ ನೀವು ಮಾತಾಡಿದ ಆ ಉಪನ್ಯಾಸದ ಮೇಲೆ ಆರೋಗ್ಯಕರ ಸಂವಾದವು ಕೂಡ ನಡೀತಾ ಇದೆ. ನೀವು ಈಗ ಪ್ರಾರಂಭ ಮಾಡಬಹುದು ಗುರುಗಳು. ಯಾರೋ ಶಿವಾನಂದ್ ಅನ್ನೋರು ಮಲ್ಕೋದಂತ ಪೂಜಲ್ ಇದೆ, ದಯಮಾಡಿ ಇದು ಆನ್ಲೈನ್ ನಲ್ಲಿ ಹೋಗುತ್ತೆ. ಇದು ಸಿನಿಮಾ ಅಲ್ಲ, ಇದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಲೈವ್ ಹೋಗುತ್ತೆ. ದಯಮಾಡಿ ಆಫ್ ಮಾಡ್ರಿ, ವಿಡಿಯೋ ಆಫ್ ಮಾಡಿ. ಶಿವಾನಂದ್ ಮಾತಾಡಿ ಗುರುಗಳೇ. ನಮೋ ವಿಶ್ವಕರ್ಮನೆ.
ಎಲ್ಲರಿಗೂ ನಮಸ್ಕಾರ. ಈ ಗೂಗಲ್ ಮೀಟ್ನಲ್ಲಿ ನನಗೆ ಕೊಟ್ಟಿರುವಂತಹ ಅಂಶ ಗಾಯತ್ರಿ ಬಗ್ಗೆ ಸಂಪೂರ್ಣ ವಿವರಣೆ ಕೊಡುತ್ತೇನೆ. ಮೊದಲಿಗೆ ದೈವ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡೋಣ. ವಿಶ್ವಕರ್ಮ ಸಮಾರಂಭಾಂ ವಿಶ್ವರೂಪಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಮೋ ವಿಶ್ವಕರ್ಮಣೆ ಸೌಪಾತಸ್ಮಾನ್ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ ಪ್ರಾಣಸ್ಸ ವಿದ್ವಾನ್ ಸಭರೇಣ ಧೀರೇಣ ಚಕ್ರವಾನ್ ಮಹಿಬದ್ಧ ಏಷಾಂ ತಂ ವಿಶ್ವಕರ್ಮನ್ನ ಪ್ರಮುಜ ಸ್ವಸ್ಥಯೇ ಯೇ ಭಕ್ಷ್ಯಂತೋ ನ ವಸೂನ್ಯಾನ್ ರುಹುಃ ಯಾನಗ್ನಯೋ ಅನ್ವತಪ್ಯಂತ ದಿಷ್ಣ್ಯ ಇಯಂ ತೇಷಾಮವ್ಯ ದೃಷ್ಟಿ ಸ್ವಷ್ಟನಸ್ತ ಗೃಣೋತು ವಿಶ್ವಕರ್ಮ. ನನಗೋಸ್ಕರ ಪರಿಚಯ ಮಾಡಿದ್ದ ಬಸವರಾಜ್ ಆಚಾರ್ಯರಿಗೆ ಕೃತಜ್ಞತೆಯನ್ನು ತಿಳಿಸುತ್ತಿದ್ದೇನೆ. ನನ್ನ ಸಬ್ಜೆಕ್ಟ್ ಏನೆಂದರೆ, ಗಾಯತ್ರಿ ಅಂದರೆ ಏನು, ಛಂದಸ್ಸು ಅಥವಾ ದೇವತೆಯೋ? ಯಾಕಂದರೆ ಕೆಲವು ನೂರಾರು ವರ್ಷಗಳಿಂದ ಗಾಯತ್ರಿಯನ್ನು ತುಂಬ ಜನಬಾಹುಲ್ಯಕ್ಕೆ ಪ್ರಚಾರಕ್ಕೆ ತಂದಿದ್ದಾರೆ. ಗಾಯತ್ರಿ ವೇದಮಾತ ಎಂದು, ಅವರ ನಮ್ಮ ಕುಲದೇವತೆಂದು ಒಂದು ವರ್ಗ, ಅಂದರೆ ಸೋಕಾಲ್ಡ್ ಬ್ರಾಹ್ಮಿನ್ಸ್, ಅಂದರೆ ಪ್ರಸ್ತುತ ಮಾರ್ಕೆಟ್ನಲ್ಲಿ ಯಾರು ಬ್ರಾಹ್ಮಣರಂತ ಅನಿಸ್ಕೊಳ್ತಾ ಇದ್ದಾರೆ ಅವರೇ ಗಾಯತ್ರಿಯನ್ನು ಪ್ರಮೋಟ್ ಮಾಡಿ ದೇವತೆ ಅಂತ ಪ್ರಚಾರ ಮಾಡುತ್ತಾ ಅವರು ಗಾಯತ್ರಿ ಹೆಸರನ್ನ ದೊಡ್ಡ ವ್ಯಾಪಾರನ ಮಾಡ್ತಾಯಿದ್ದಾರೆ. ಯಾಕೆ ಹಾಗೆ ಹೇಳ್ತಿದ್ದೇನೆ ಅಂದರೆ, ಇದು ಸುಮ್ಮನೆ ಬಿಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಗಾಯತ್ರಿ ಎಂಬುದು ದೇವತೆ ಆದರೆ ಏನೋ ಆಗದೇ ಇದ್ದರೆ ಏನೋ ಅಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಯಾಕಂದರೆ ಆ ಮಂತ್ರ ನಿಜವಾದ ದೇವರಿಗೆ ಅನ್ಯಾಯ ಆಗ್ತಾಯಿದೆ. ಆ ಮಂತ್ರದ ದೇವನು ಪುರುಷನು, ಆದರೆ ಇವರು ಸ್ತ್ರೀ ಕಲ್ಪನೆ ಮಾಡಿ, ಲೋಪಕಲ್ಪನೆ ಮಾಡಿ ಗಾಯತ್ರಿ ಎಂಬ ಹೆಸರಿಂದ ಪ್ರಚಾರ ಮಾಡ್ತೀವಿ. ಯಾಕೆ ಆ ಥರ ಮಾಡಬೇಕಾಗಿದೆ? ಅದು ಒಂದು ಪ್ರಶ್ನೆ. ಈ ವಿಚಾರ ನಾನು ಕೂಡ 2017 ಪೂರ್ವ ನಾನು ಕೂಡ ಗಾಯತ್ರಿ ದೇವತೆಯಿಂದನೇ ಭಾವಿಸಿ ನಾನು ಸಂಧ್ಯಾವಂದನದಲ್ಲಿ ಜಪ ಮಾಡ್ತಾಯಿದ್ದೆ. ಆದರೆ 2017ನಲ್ಲಿ ಪರಮಪೂಜ್ಯ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿ ಶ್ರೀಗಳು ಅಖಿಲ ಭಾರತ ಸಾಧು ಸಂತ ಸಮಾವೇಶದಲ್ಲಿ ಅವರ ಉಪನ್ಯಾಸದಲ್ಲಿ ಹೇಳಿರ್ತಾರೆ, गायत्री है छंदस है, वो देवता नहीं है, वो मंत्र का अधिदेवता विश्वकर्मा रहता है कि सूर्यमंडल अंतर्गत मध्य सविता रूपण श्री विश्वकर्मन ಎಂದು ಅವರು ಹಿಂದಿಯಲ್ಲಿ ಪ್ರಚಾರ ಮಾಡ್ತಾರೆ. ಅದು ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ನಡೆದಿರುತ್ತದೆ. ಅದು ಸುಮಾರು 118-20 ದೇಶಗಳಲ್ಲಿ ಲೈವ್ ಪ್ರಚಾರವಾಗಿರ್ತದೆ. ಇಂತಹ ಬಹಿರ್ಗತವಾಗಿ ಮಾತಾಡಿ ಪ್ರಚಾರ ಮಾಡಿದಾರಲ್ವ, ನಾನು ಕೂಡ ಸಾಕಾದೆ. ಇದು ನಿಜನಾ, ಇದುವರೆಗೂ ನನಗೆ ಗೊತ್ತಿಲ್ಲಲ್ಲ ಅಂದ್ಬಿಟ್ಟು ಆವಾಗಿಂದ ನಾನು ಎಲ್ಲ ವೇದಗಳಲ್ಲಿ ಪರಿಶೋಧನೆ ಮಾಡಿ ಗಾಯತ್ರಿ ಶಬ್ದ ಎಲ್ಲೆಲ್ಲಿ ಬರುತ್ತೋ ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ. ನನಗೆ ಅದರಲ್ಲಿ ನಾನು ಗ್ರಹಿಸಿದ ವಿಷಯ ಏನೆಂದರೆ, ಗಾಯತ್ರಿ ಎಂಬುದು ಛಂದಸ್ಸು ಮಾತ್ರವೇ, ದೇವತೆ ಅಲ್ಲ. ಆ ದೇವತೆ ಬೇರೆ ಯಾರಂತ ಹೇಳಿದಾಗ ಸವಿತಾ ದೇವತೆ, ಆ ಮಂತ್ರಕ್ಕೆ ಅಧಿದೇವತೆ. ನೋಡಿ, ವೇದಗಳು ಪುರಾಣಗಳು ಅಂತ ಎರಡು ಥರ ಸಾಹಿತ್ಯ ನಮಗೆ ಸಿಗುತ್ತದೆ. ವೇದಗಳೆಂದರೆ ಏನು, ಪುರಾಣಗಳೆಂದರೆ ಏನು? ಪುರಾಣಗಳಲ್ಲಿ ಏನಿರುತ್ತೆ, ವೇದಗಳಲ್ಲಿ ಏನಿರುತ್ತೆ? ನಾವು ವಿಚಾರಿಸಿದಾಗ ಪುರಾಣಗಳು ಯಾವ ರೀತಿ ಪ್ರಾಮಾಣಿಕವಾಗಿರ್ತದೋ ಸ್ವಲ್ಪ ಪರಿಚಯ ಮಾಡ್ತೀನಿ. ನೋಡಿ, ಪುರಾಣಗಳಲ್ಲಿ ಒಂದು ಶಿವಪುರಾಣ ತಗೊಂಡ್ರೆ, ಶಿವಪುರಾಣದಲ್ಲಿ ಶಿವನೇ ಪರಮಾತ್ಮ ಎಂದು ಪ್ರಧಾನ ಕಥಾನಾಯಕನಾಗಿ ಕಾಣಿಸ್ಕೊಳ್ಳುತ್ತಾನೆ. ಅಲ್ಲಿ ಬ್ರಹ್ಮ ವಿಷ್ಣು ದೇವತೆಗಳಿಗೆ ಅಷ್ಟೊಂದು ಆದ್ಯತೆ ಇರೋದಿಲ್ಲ. ಅದೇ ರೀತಿ ವಿಷ್ಣು ಪುರಾಣದಲ್ಲಿ ಕೂಡ ವಿಷ್ಣುವೇ ಪ್ರಧಾನ ದೇವತೆಯಾಗಿ
ಸೃಷ್ಟಿಕರ್ತೆಯಾಗಿ ವರ್ಣನೆ ಮಾಡಿಸ್ಕೊಳ್ಳುತ್ತಾರೆ ಮಾಡಲಾಗುತ್ತದೆ. ಅಲ್ಲಿ ಶಿವನ ಪ್ರಶಸ್ತಿ ಇರಲ್ಲ. ವಿಷ್ಣು ನಾಭಿಕಮಲದಿಂದ ಬ್ರಹ್ಮ ಹುಟ್ಟುತ್ತಾನಂತೆ. ವಿಷ್ಣುವಿನ ಆಜ್ಞಾನುಸಾರ ಬ್ರಹ್ಮ ಸೃಷ್ಟಿ ಮಾಡ್ತಾನಂತೆ. ಈ ರೀತಿ ವಿಷ್ಣು ಪುರಾಣ ಹೇಳ್ತದೆ. ಈ ಎರಡಕ್ಕೂ ವಿಭಿನ್ನವಾಗಿ ದೇವಿ ಪುರಾಣವನ್ನು ನಾವು ಪರಿಶೀಲನೆ ಮಾಡಿದ್ರೆ, ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡ್ತಾಳೆ. ಸೃಷ್ಟಿ ಮಾಡಿದಾಗ ಆಕೆ ಸೃಷ್ಟಿ ಕಾರ್ಯಕ್ರಮ ನಾವು ಮಾಡಬೇಕು, ನಿಮ್ಮಲ್ಲಿ ಯಾರೋ ಒಬ್ಬರು ನಾನು ಮದುವೆ ಮಾಡ್ಕೋಬೇಕಂತ ಕೇಳಿ ಮೊದಲಿಗೆ ಬ್ರಹ್ಮ ಕೇಳ್ತಾಳೆ. ಬ್ರಹ್ಮ ಹೇಳ್ತಾನೆ, ನೀವು ನಮಗೆ ಸೃಷ್ಟಿ ಮಾಡಿದ ತಾಯಿ, ಆದ್ದರಿಂದ ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಆದಿಪರಾಶಕ್ತಿ ಅಲ್ವಾ, ಮೂರನೇ ಕಣ್ಣಿರುತ್ತೆ, ಮೂರನೇ ಕಣ್ಣಿಂದ ಭಸ್ಮ ಮಾಡಿಬಿಡ್ತಾಳೆ. ಅದೇ ರೀತಿ ವಿಷ್ಣು ಕೇಳ್ತಾಳೆ, ನನ್ನನ್ನು ಮದುವೆ ಮಾಡ್ಕೋ, ಸೃಷ್ಟಿ ಕಾರ್ಯಕ್ರಮ ಮಾಡೋಣ ಅಂತ. ವಿಷ್ಣು ಕೂಡ ಹಾಗೆ ಹೇಳ್ತಾನೆ, ನೀವು ನಮಗೆ ತಾಯಿ ಸಮಾನ, ಆದ್ದರಿಂದ ಮದುವೆ ಮಾಡಿಕೊಂಡು ಹೇಗೆ ಸಾಧ್ಯ ಅಂತ. ಆವಾಗ ವಿಷ್ಣುಮೂರ್ತಿಯನ್ನು ಕೂಡ ಭಸ್ಮ ಮಾಡಿಬಿಡ್ತಾರೆ. ಅಲ್ಲಿ ಈ ಎರಡೂ ಗಮನಿಸಿದ ಶಿವನು ಸ್ವಲ್ಪ ಬುದ್ಧಿವಂತನಂತೆ. ಆದ್ದರಿಂದ ಶಿವ ಏನು ಮಾಡ್ತಾನೆ, ಆಯಿತು ನಾನು ಮದುವೆ ಮಾಡ್ಕೊಳ್ತೀನಿ, ನನಗೆ 3 ವರಗಳು ಕೊಡಬೇಕು ಅಂತ ಕಂಡೀಷನ್ ಆಗ್ತಾನೆ. ಅಷ್ಟು ಅಂದ್ಬಿಟ್ಟು ಅವರು ಒಪ್ಕೊಳ್ತಾರೆ. ಆ ವರಗಳು ಏನಂದರೆ, ಒಂದು, ನಿನ್ನ 3ನೇ ನೇತ್ರ ನನಗೆ ಕೊಡಬೇಕು, ನಂತರ ಆ ಇಬ್ಬರನ್ನ ಬದುಕಿಸಬೇಕು, 3ನೇ ವರವಾಗಿ ನಿನ್ನ ಶಕ್ತಿಯನ್ನು ನನಗೆ ಅರ್ಧ ಕೊಡಬೇಕು ಅಂತ ಶಿವನ ಕೇಳ್ಕೊಳ್ತಾನೆ. ಆದ್ದರಿಂದ ಆದಿಪರಾಶಕ್ತಿಯ ಶಕ್ತಿ ಅರ್ಧ ಶಿವನಿಗೆ ಕೊಟ್ಟ ಮೇಲೆ ಮದುವೆ ಮಾಡ್ಕೊಳ್ತಾನೆ. ಇದು ಈ ಥರ ಪುರಾಣ ನೇಪಥ್ಯ ಇದೆ. ಅಂದರೆ ಈ 3 ಪುರಾಣಗಳು ಬರೆದಿದ್ದ್ಯಾರು? ಒಬ್ಬರೇ ತಾನೇ. ಅವ್ರು ಯಾರು ನಮ್ಗೆ ಗೊತ್ತಿರುತ್ತೆ. ನಮ್ಗೆ ಅಷ್ಟಾದಶ ಪುರಾಣಗಳು ಬರೆದು ಕೊಟ್ಟಿದ್ದಾರು ವೇದವ್ಯಾಸ ಅಂತ. ವೇದವ್ಯಾಸ ಯಾರು? ಅವರು ಪರಾಶರನ ಮಗ. ಪರಾಶರ ಯಾರು? ಪರಾಶರಿಗೆ ಹೇಗೆ ಹುಟ್ಟಿದ ಅಂದರೆ, ಪರಾಶರ ತಂದೆ ಶಕ್ತಿ ಮುನಿಯಾಗಿರ್ತಾನೆ, ಅವ್ರ ತಂದೆ ವಸಿಷ್ಠರಾಗಿರ್ತಾರೆ. ವಸಿಷ್ಠರು ಒಬ್ಬ ದೇವವೇಶ್ಯಲ ಪುತ್ರ. ಆದ್ದರಿಂದ ವೇಶ್ಯ ಮಗನಾದ್ದರಿಂದ ಅವನಿಗೆ ತಂದೆ ಯಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ ಏನು ಮಾಡ್ತಾನೆ, ನಮ್ಮ ಪೂರ್ವಿಕರ ಗುರುಕುಲಕ್ಕೆ ಸೇರಿಕೊಂಡು ಅಲ್ಲಿ ಕೆಲವು ವೇದಶಾಸ್ತ್ರಗಳನ್ನು ಕಲಿತು ನಂತರ ಮತಂಗ ಮುನಿಯ ಪುತ್ರಿಕೆ ಆಗಿರುವಂತಹ ಅರುಂಧತಿಯನ್ನು ಮದುವೆ ಮಾಡ್ಕೊಳ್ತಾನೆ. ಮತಂಗ ಮುನಿ ಮಾದಿಗವರು. ಆ ಮಾದಿಗೆಯ ಕನ್ಯೆಯನ್ನು ಮದುವೆ ಮಾಡ್ಕೊಳ್ತಾನೆ ವಸಿಷ್ಠ, ಅರುಂಧತಿ. ನಂತರ ಅವ್ರಿಗೂ ಹುಟ್ಟಿದವರು ಶಕ್ತಿಮುನಿ. ಈ ಶಕ್ತಿಮುನಿ ಏನು ಮಾಡ್ತಾನೆ, ಸುನಕ ಮಾಂಸ ಭಕ್ಷಣ ಮಾಡ್ತಿರುವಂತಹ ಒಂದು ನೀಚ ಜಾತಿ ಕನ್ಯೆಯನ್ನು ಮದುವೆ ಮಾಡ್ಕೊಳ್ತಾನೆ. ಅವ್ರಿಗೆ ಹುಟ್ಟಿದವರು, ಆ ದಂಪತಿಗಳಿಗೆ ಹುಟ್ಟಿದವರು ಪರಾಶರ. ಪರಾಶರಿಗೆ ಅವರು ವಿದ್ಯಾಭ್ಯಾಸನ ಎಲ್ಲ ಮಾಡ್ತಾ ಇರ್ತಾನೆ. ಒಂದು ಸಂದರ್ಭದಲ್ಲಿ ಒಂದು ನದಿಯನ್ನು ದಾಟಬೇಕಾಗುತ್ತೆ. ದಾಟಬೇಕಾದಾಗ ಅಲ್ಲಿ ನದಿ ನಡೆಸುತ್ತಿರುವಂತಹ ಮತ್ಸ್ಯಗಂಧಿ, ಆಕೆ ಹೆಸರು ಬೆಸ್ತಲು, ಅವಳನ್ನೇ ನದಿ ಮಧ್ಯಕ್ಕೆ ಹೋದಾಗ ಕಾಮವಾಂಚೆಯಿಂದ ಅವನನ್ನು ಬಲಾತ್ಕಾರ ಮಾಡ್ತಾನೆ. ಮದುವೆ ಮಾಡ್ಕೊಳಲ್ಲ, ಬಲಾತ್ಕಾರ ಮಾಡ್ತಾನೆ. ಅದರ ಫಲವಾಗಿ ಹುಟ್ಟಿದವನು ವೇದವ್ಯಾಸ. ಅದು ತುಂಬ ಗಲಾಟೆ ಆಗ್ತದೆ. ಅದೇ ಹಿಂಗೆ ಮಾಡಿದರೆ ನಮ್ಮ ಮಗಳಿಗೆ ಯಾರು ಮದುವೆ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಎಲ್ಲ ಗಲಾಟೆ ಮಾಡಿದ್ರೆ, ಇವರು ಪರಾಶರ ಸ್ವಲ್ಪ ವೈದ್ಯ ಸಂಹಿತೆ ಎಲ್ಲ ಇದಲ್ವ, ಕೆಲವು ವೈದ್ಯ ರಹಸ್ಯಗಳು, ಆಯುರ್ವೇದ ರಹಸ್ಯಗಳು ಗ್ರಂಥ ಬರೆದು ಕೊಟ್ಟಿರ್ತಾನೆ. ಆ యొక్క ವಿಜ್ಞಾನದಿಂದ ಆಕೆಗೆ ಕೆಲವು ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಆ ಮತ್ಸ್ಯಗಂಧ ಅಂದರೆ ಆ ಮೀನು ವಾಸನೆಯಿಂದ ದೂರ ಆಗಲು ಕೆಲವು ಇದು ಮಾಡ್ತಾನೆ. ಆ ಸೌಂದರ್ಯ ಹೆಚ್ಚಿಸುವಂತೆ ಕೆಲವು ಪ್ರಯೋಗಗಳು ಮಾಡಿ ಆಕೆಯನ್ನೇ ಗುಣಪಡಿಸ್ತಾನೆ. ನಂತರ ವ್ಯಾಸನು ಒಂದು 8 ವರ್ಷ ಪ್ರಾಯದ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಆ ಮತ್ಸ್ಯಗಂಧಿಗೆ ಶಂತನನು ಮದುವೆ ಮಾಡ್ಕೊಳೋದು ಇವೆಲ್ಲ ಮಹಾಭಾರತದಲ್ಲಿ ಕಂಡುಬರುತ್ತೆ. ಈ ರೀತಿ ಇರುವಂತಹ ಪುರಾಣಗಳನ್ನು ಬರೆದುಕೊಟ್ಟಿದ ಈ ಪರಂಪರೆಯಲ್ಲಿ ಬಂದಿರುವಂಥ ವೇದವ್ಯಾಸನು
ಆ ಪುರಾಣಗಳು ಬರೆದಿದ್ದಾನೆ. ಅದಕ್ಕೆ ಪುರಾಣಗಳು ಏನಾಗ್ತದೆ ಅಂದರೆ ಎಲ್ಲ ದೇವತೆಗಳು ಶಾಪಗ್ರಸ್ತರಾಗಿ ಕಂಡು ಬರ್ತಾರೆ. ಮತ್ತು ಇತರ ಧರ್ಮೀಯರು ಅಂದರೆ ಕ್ರಿಶ್ಚಿಯನ್ ಮಹಮ್ಮದಿಯರು ಏನು ಮಾಡ್ತಾರೆ, ನಿಮ್ಮ ದೇವರು ಸರಿಯಿಲ್ಲ, ನಿಮ್ಮ ದೇವರು ಸುಳ್ಳು ಹೇಳಿದ್ದಾನೆ, ನಿಮ್ಮ ದೇವರು ಮೋಸ ಮಾಡಿದ್ದಾನೆ, ನಿಮ್ಮ ದೇವರು ಪ್ರತಿವತ ಭಂಗ ಮಾಡಿದ್ದಾನೆ, ಸ್ತ್ರೀಲೋಲ ಮತ್ತು ಇದೆಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ನಮ್ಮ ದೇವರೇ ಒಳ್ಳೆಯವರು ಎಂದು ಅವರು ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಪುರಾಣಗಳಿಗೆ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ವೇದಗಳಲ್ಲಿ ಹಾಗಿರೋದಿಲ್ಲ. ವೇದ ಸಾಹಿತ್ಯವನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಯಾವ ದೇಶಕ್ಕೆ ಹೋದರೂ ಕೂಡ ಆ ವೇದ ಮಂತ್ರ ಒಂದೇ ಹೇಳುತ್ತೆ. ಆ ವೇದ ಮಂತ್ರವನ್ನು ಅವ್ರವ್ರಿಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೋದು, ಆದರೆ ಆ ಮಂತ್ರ ಹಾಗೆ ಇರುತ್ತೆ. ಆದ್ದರಿಂದ ನಮಗೆ ವೇದ ರಹಸ್ಯಗಳನ್ನು ವೇದಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಹಿಂದೂ ಜನರು ಬಹುದೇವತಾ ಆರಾಧಕರೆಂದು ಭಾವಿಸಿ ನಾವು ಸುಮ್ಮನೆ ಬಿಡಲಾರ್ದ ಪರಿಸ್ಥಿತಿ ಇದೆ. ಯಾಕಂದರೆ ಇದರಿಂದ ಆ ಮಂತ್ರದ ನಿಜವಾದ ದೇವನಿಗೆ ನಿರ್ಲಕ್ಷ್ಯ ಮಾಡಲಾಗ್ತದೆ. ಯಾಕೆ ಆ ಮಂತ್ರದ ಅಧಿದೇವತ ಪುರುಷನಿರುವಾಗ ಇವರನ್ನು ಬಿಟ್ಟು ಅವರ ಸ್ಥಾನದಲ್ಲಿ ಸಂಪೂರ್ಣ ಭಿನ್ನವಾದ ಸ್ತ್ರೀರೂಪ ದೇವತೆಯನ್ನು ಕಲ್ಪಿಸಿ ಪ್ರಚಾರಕ್ಕೆ ತಂದಿದ್ದಾರೆ. ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರಬೇಕಲ್ವೇ? ಇಷ್ಟಕ್ಕೂ ಆ ದೇವತೆ ಯಾರು? ವೇದಗಳು ಹೇಳುತ್ತಿದ್ದ ಆ ವೈದಿಕ ದೇವನಿಗೆ ಪೂಜಿಸಿದರೆ, ಆ ಪ್ರಚಾರ ಮಾಡಿದರೆ ಯಾವ ವರ್ಗಕ್ಕೆ ನಷ್ಟ ಉಂಟಾಗುತ್ತೆ ಎಂದು ಹೆದರುತ್ತಿದ್ದಾರೆ ಅವರು. ಇದರಿಂದ ಅವರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದಕ್ಕಾಗಿಯೇ ಹೆದರಿಕೆಯಿಂದ ಇಂಥ ಸಾರಸ್ವತ್ಯ ದೋಷವನ್ನು ಮತ್ತು ವೇದಧಿಕ್ಕಾರ ಎಂಬ ಮಹಾಪಾಪವನ್ನು ಮಾಡಲು ಯತ್ನಿಸಿ ಅದೇ ಪಾಪವನ್ನು ಎಲ್ಲರಿಂದಲೂ ಕೂಡ ಮಾಡಿಸ್ತಿದ್ದಾರೆ. ಇವತ್ತು ಈ ಅಂಶವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ನಮಗೆ ಷೋಡಶ ವಿದ್ಯೆಗಳು ಇದ್ದಾವೆ. ಇವುಗಳಲ್ಲಿ 5 ವೇದಗಳು, 5 ಉಪವೇದಗಳು, 6 ವೇದಾಂಗಗಳಿಗೆ ಒರೆಸಿ ಒಟ್ಟು 16 ವೇದ ವಿದ್ಯೆಗಳು ಅಂತ ಹೇಳುತ್ತಾರೆ. 5 ವೇದಗಳು ಯಾವುದಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪ್ರಣವವೇದ. ಪ್ರಣವವೇದ ಅಂದರೆ ಶುಕ್ಲಯಜುರ್ವೇದಕ್ಕೆ ಪ್ರಣವವೇದ ಅಂತ ಹೇಳ್ತಾರೆ. ನೋಡಿ, ನಮಗೆ ಪಂಚ ವೇದಗಳು, ಪಂಚ ಋಷಿಗಳು, ಪಂಚಗೋತ್ರಗಳು, ಈ ರೀತಿ ನಮ್ಮ ಕುಲದೇವತ ಆಗಿರುವಂತಹ ವಿಶ್ವಕರ್ಮನಿಗೆ ಪಂಚಮುಖಗಳು, ಪಂಚಬ್ರಹ್ಮರು, ಈ ರೀತಿ ನಮಗೆ ಪಂಚ ಶಬ್ದ ವಿಶ್ವಕರ್ಮನ ವಂಶಕ್ಕೆ ತುಂಬ ಹತ್ತಿರವಾಗಿರ್ತದೆ. ನಮಗೆ ಪಂಚ ಋಷಿಗಳು ಇರ್ತಾರೆ. ಪಂಚಮ ಋಷಿ ಸುಪರ್ಣ ಋಷಿಗೆ ಪ್ರಣವವೇದ ಅಂತ ಇರುತ್ತದೆ. ಆದರೆ ನಮ್ಮ ಭಾರತದ ವೇದ ಸಾಹಿತ್ಯಗಳಲ್ಲಿ 4 ವೇದ ಅಂತ ಪ್ರಚಾರ ಮಾಡಿದ್ದಾರೆ. ಅದಕ್ಕಾಗಿಯೇ ನಮ್ಮ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿ ಶ್ರೀಗಳು ವೇದ ಭಗವಾನ್ ಪಂಚವೇದ ಸಂಹಿತ ಎಂಬ ಪುಸ್ತಕವನ್ನು ಮುದ್ರಣ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈಗ ವೇದಗಳ ವಿವರಕ್ಕೆ ಹೋದಾಗ 5 ವೇದಗಳು, 5 ವೇದಗಳಿಗೆ ಉಪವೇದಗಳು. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಾಂಧರ್ವ ವೇದ, ಅಥರ್ವಣ ವೇದಕ್ಕೆ ಸ್ಥಾಪತ್ಯ ವೇದ, ಪ್ರಣವವೇದಕ್ಕೆ ಅರ್ಥಶಾಸ್ತ್ರ. ಈ ರೀತಿ 5 ವೇದಗಳು, 5 ಉಪವೇದಗಳಾಗ್ತವೆ. ವೇದಾಂಗಗಳು 6. ಅವು ಶಿಕ್ಷೆ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ. ಇವೆಲ್ಲವನ್ನು ಸೇರಿ ಷೋಡಶ ವಿದ್ಯೆಗಳೆಂದು ಕರೆಯಲಾಗ್ತದೆ. ಇನ್ನು ಕೆಲವರು ಇವುಗಳಿಗೆ ಉಪಾಂಗಗಳನ್ನು ಸೇರಿಸಿ, ಹೇಗೆ ಅಂದರೆ ವೇದಗಳು 4 ವೇದಗಳು, 4 ಉಪವೇದಗಳು, 6 ವೇದಾಂಗಗಳು, 4 ಉಪಾಂಗಗಳನ್ನು ಸೇರಿ 18 ವೇದ ವಿದ್ಯೆಗಳೆಂದು ಹೇಳುತ್ತಾರೆ. ಉಪಾಂಗಗಳು ಯಾವುವು ಅಂದರೆ ಮೀಮಾಂಸಾ, ನ್ಯಾಯಶಾಸ್ತ್ರ, ಪುರಾಣಗಳು, ಧರ್ಮಶಾಸ್ತ್ರ. ಈಗ ನಾವು ವೇದಾಂಗಗಳಲ್ಲಿ ಛಂದಸ್ಸಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳ್ಕೊಬಿಡೋಣ. ನಾವು ಪ್ರೌಢಶಾಲೆಯಿಂದಲೂ ಕೂಡ ಪದ್ಯಗಳನ್ನು ಓದಿರುತ್ತೇವೆ ಮತ್ತು ಕಂಠಪಾಠ ಕೂಡ ಮಾಡಿರುತ್ತೇವೆ. ಅದೇ ಪದ್ಯಗಳನ್ನು ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ಪಡ್ಕೊಂಡಿರ್ತೇವೆ. ಆ ಪದ್ಯಗಳ ರಚನೆ ಮಾಡೋಕ್ಕೆ
ಛಂದಸ್ಸಿನ ಆಧಾರದಿಂದ ಬರೆಯಲಾಗ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಾಗಿರುವಂಥ ವಿಚಾರ. ಇದರಲ್ಲಿ ಮುಖ್ಯವಾಗಿ ಕನ್ನಡ ಪದ್ಯಗಳಿಗೆ ಉತ್ಪಲಮಾಲ, ಚಂಪಕಮಾಲ, ಶಾರ್ದೂಲ ಮುಂತಾದ ಛಂದಸ್ಸುಗಳನ್ನು ಬಳಸಿ ಬರೆಯುತ್ತಾರೆ. ಈ ವಿಚಾರ ನಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ವೇದಗಳಲ್ಲಿ ಕೂಡ ಇಂತಹ ಛಂದಸ್ಸುಗಳನ್ನೇ ಮಂತ್ರರಚನೆಗೆ ಬಳಸಲಾಗ್ತದೆ. ಇಲ್ಲಿ ಒಂದು ಓದೆ ಮಂತ್ರ ಬರೆಯಬೇಕಂದ್ರೆ ಯಾವುದೋ ಒಂದು ಛಂದಸ್ಸು ಬಳಸಿ ಅದರ ನಿಯಮಾನುಸಾರ ಅದಕ್ಕೂ ಸೂಕ್ತ ಪ್ರಮಾಣಗಳಿಂದ ಆ ಮಂತ್ರವನ್ನು ಬರೆಯಲಾಗ್ತದೆ. ಆ ರೀತಿ ಎಷ್ಟು ಛಂದಸ್ಸುಗಳಿದ್ದಾವೆ ನಮಗೆ ವೇದಗಳಿಂದ ನಾವು ತಗೋಬೇಕು. ಯಾಕಂದರೆ ಏನು ಗಾಯತ್ರಿ ಮಂತ್ರ ಅಂತ ಹೇಳ್ತಾ ಇದ್ದಾರೋ ಅದು ವೇದದಲ್ಲಿ ನಮಗೆ ಸಿಗುತ್ತೆ, ಬೇರೆ ಎಲ್ಲಿ ಸಿಗೋದಿಲ್ಲ. ಆದ್ದರಿಂದ ವೇದಗಳಿಂದೇ ನಾವು ತಿಳ್ಕೋಬೇಕಾಗ್ತದೆ. ಈಗ ಆ ಛಂದಸ್ಸುಗಳಂತ ಮಾತಾಡ್ಕೊಳ್ತಿದ್ದಲ್ವಾ, ಈಗ ಎಷ್ಟು ಛಂದಸ್ಸುಗಳಿದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಮೊದಲನೇದು ಗಾಯತ್ರಿ ಛಂದಸ್ಸು, ಇದಕ್ಕೆ 3 ಪಾದಗಳು. ಎರಡನೇದು ಉಷ್ಣಕ್ ಛಂದಸ್ಸು, ಇದಕ್ಕೆ 3 ಪಾದಗಳು. ಮೂರನೇದು ಅನುಷ್ಠುಪ್ ಛಂದಸ್ಸು, ಇದಕ್ಕೆ 4 ಪಾದಗಳು. ನಾಲ್ಕನೇದು ಬೃಹತಿ ಛಂದಸ್ಸು, ಈ ಛಂದಸ್ಸಿಗೆ 4 ಪಾದಗಳು. 5ನೇದು ಪಂಕ್ತಿ ಛಂದಸ್ಸು, ಈ ಛಂದಸ್ಸಿಗೆ 4 ಪಾದಗಳು. 6ನೇದು ತ್ರಿಷ್ಟುಪ್ ಛಂದಸ್ಸು, ಇದಕ್ಕೆ ಕೂಡ 4 ಪಾದಗಳು. 7ನೇದು ಜಗತಿ ಛಂದಸ್ಸು, ಈ ಛಂದಸ್ಸಿಗೆ 4 ಪಾದಗಳು. ಮೇಲೆ ಹೇಳಿದ ಛಂದಸ್ಸುಗಳನ್ನು ಬಳಸಿ ವೇದ ಮಂತ್ರಗಳನ್ನು ಗ್ರಂಥಸ್ಥ ಮಾಡಲಾಗಿದೆ. ಈಗ ನಾವು ಯಾವುದೇ ಮಂತ್ರ ಬರೆಯುವಾಗ ಈ ಥರ ಛಂದಸ್ಸುಗಳನ್ನು ಬಳಸಿಕೊಂಡು ಅದರ ಅಕ್ಷರ ನಿಯಮಗಳ ಅನುಸಾರ ಆ ಮಂತ್ರವನ್ನು ಬರೆಯಬೇಕಾಗ್ತದೆ. ಪ್ರತಿಯೊಂದು ಮಂತ್ರವೂ ಕೂಡ ಈಗ ಹೇಳಿರುವ ಯಾವುದೋ ಒಂದು ಛಂದಸ್ಸು, ಸಪ್ತ ಛಂದಸ್ಸುಗಳಲ್ಲಿ ಯಾವುದೋ ಒಂದು ಛಂದಸ್ಸು ನಿಯಮಾನುಸಾರನೇ ಬರೆಯಲಾಗ್ತದೆ. ಇದಕ್ಕೆ ಉದಾಹರಣೆ ಅತಿ ಪುರಾತನ ಎಂದು ಗುರುತಿಸಿದಂತಹ ಋಗ್ವೇದದಲ್ಲಿ ಮೊದಲನೇ ಮಂತ್ರ ಅದು ಅಗ್ನಿ ಸೂಕ್ತದಲ್ಲಿ ಬರುತ್ತೆ. ಅಗ್ನಿರ್ಮೇ ಏರೇ ಪುರೋಹಿತಂ ಯಜ್ಞೇಶ ದೇವಮೃತ್ಯುಜಂ ಹೋತ ಆರುರತ್ನ ಧಾತಮಂ. ಈ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲೇ ಅಗ್ನಿ ಸೂಕ್ತ ಪ್ರಾರಂಭವಾಗ್ತದೆ. ಇವಾಗ ಅಗ್ನಿದೇವನೇ ಗಾಯತ್ರಿ ಎಂಬ ಛಂದಸ್ಸಿನಲ್ಲಿ ಬರೆದಿದ್ದಕ್ಕೆ ಗಾಯತ್ರಿ ಎಂದು ಕರೆದರೆ ಹೇಗಿರುತ್ತೆ? ಅಗ್ನಿ ಮಂತ್ರ ಅಲ್ವ ಅದು. ಗಾಯತ್ರಿ ಮಂತ್ರ ಅಂತ ಯಾಕೆ ಕರೀತಾ ಇಲ್ಲ ಆ ಮಂತ್ರಕ್ಕೆ? ಆ ದೇವನು ಅಗ್ನಿ ಅಲ್ಲ, ಗಾಯತ್ರಿ ಅಂದರೆ ಸರಿ ಹೋಗುತ್ತಾ? ಇದೇ ರೀತಿ ಗಾಯತ್ರಿ ಛಂದಸ್ಸಿನಿಂದ ಬಹಳಷ್ಟು ದೇವತೆಗಳಿಗೆ ಮಂತ್ರಗಳು, ಸೂಕ್ತಗಳು ಬರೆದು ವರ್ಣಿಸಲಾಗಿದೆ. ಆದರೆ ಆ ದೇವತೆಗಳ ಹೆಸರನ್ನು ಬಿಟ್ಟು ಎಲ್ಲರಿಗೂ ಕೂಡ ಗಾಯತ್ರಿ ಎಂಬ ಹೆಸರಿನಿಂದ ಕರೆದರೆ ಹೇಗಿರುತ್ತೆ? ವೇದಗಳಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಕೂಡ ದ್ರಷ್ಟರ ಋಷಿ, ಛಂದಸ್ಸು ಮತ್ತು ದೇವತೆಯ ಹೆಸರು ಹೇಳಿದ ನಂತರವೇ ಮಂತ್ರವನ್ನು ಬರೆಯುತ್ತಾರೆ. ಉದಾಹರಣೆಗೆ ಋಗ್ವೇದದ 3ನೇ ಕಾಂಡ 62ನೇ ಸೂಕ್ತದ 10ನೇ ಮಂತ್ರ 23 ಅಕ್ಷರಗಳಿರುವಂತಹ ನಿಶ್ರುತ್ ಗಾಯತ್ರಿ ಛಂದಸ್ಸಿನಲ್ಲಿ ಬರೆದಿರುತ್ತಾರೆ. ಆದರೆ ಎಲ್ಲರೂ ಮಾಯಾಬೋಧಕರು ಅಂದರೆ ನಮ್ಮನ್ನು ಮೋಸ ಮಾಡ್ತಾಯಿದ್ದಾರೆ, ವಂಚನೆ ಮಾಡ್ತಾಯಿದ್ದಾರೆ ವೇದ ಸಾಹಿತ್ಯಗಳಲ್ಲಿ. ಆ ಪ್ರಭಾವದಿಂದ ಗಾಯತ್ರಿ ಮಂತ್ರ ಅಂದರೆ ಕರೆಯಲಾಗುತ್ತಿದೆ. ಆದರೆ ಆ ಮಂತ್ರದ ದೇವತಾ ಸವಿತಾ. ಈ ಮಂತ್ರದ ಹಿಂದೆ ಈ ರೀತಿ ಬರೆದಿರುತ್ತದೆ: ಮಂತ್ರದ್ರಷ್ಟ ಋಷಿ ವಿಶ್ವಾಮಿತ್ರರು. ಇದಕ್ಕೆ 23 ಅಕ್ಷರಗಳಿರುವ ನಿಶ್ರುತ್ ಗಾಯತ್ರಿ ಛಂದಸ್ಸಿನಲ್ಲಿದೆ. ಈ ಮಂತ್ರಕ್ಕೆ ಅಧಿದೇವತಾ ಸವಿತಾ ಎಂದು ಸ್ಪಷ್ಟವಾಗಿ ಬರೆದ ಮೇಲೆ ಆ ಕೆಳಗಡೆ ಮಂತ್ರ ಬರೆಯುತ್ತದೆ. ಈ ಗಾಯತ್ರಿ ಛಂದಸ್ಸಿಗೆ ಎಷ್ಟು ಪ್ರಕಾರ ಇದೆ ನೋಡಿ. ಗಾಯತ್ರಿ ಛಂದಸ್ಸು ಅಂತ ಹೇಳ್ತಾ ಇದ್ದೀನಿ, ಮತ್ತು ನಿಶ್ರುತ್ ಗಾಯತ್ರಿ ಅಂತ ಹೇಳಿದ್ದೀನಿ. ಇದೇನಪ್ಪ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಇದ್ರ ಕಾರಣ ಏನಂದರೆ, ಈ ಗಾಯತ್ರಿ ಛಂದಸ್ಸು 10 ಬಗೆ ಇದ್ದಾವೆ. ಅಂದರೆ 10 ಬಗೆ ಗಾಯತ್ರಿ ಛಂದಸ್ಸುಗಳು ಇರ್ತವೆ. ಅದರಲ್ಲಿ ಸ್ವಲ್ಪ ವಿವರಣೆ ನಿಮಗೆ ಕೊಡ್ತೇನೆ. ಇದುವರೆಗೂ ಯಾರೂ ಕೂಡ ಇಷ್ಟು ಆಳವಾಗಿ ಅಧ್ಯಯನ ಮಾಡಿದರಲ್ಲೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಎಲ್ಲೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲಿ 10 ಪ್ರಕಾರ ನಾನು ಇದುವರೆಗೂ ಓದಿಲ್ಲ, ನನಗೆ ಸಿಗ್ತದೆ ಮಾಹಿತಿ ನೋಡಿ. ಮೊದಲನೆಯದು ಅತಿ ನಿಶ್ಚಿತ ಗಾಯತ್ರಿ ಛಂದಸ್ಸು. ಈ ಛಂದಸ್ಸಿಗೆ 3 ಪಾದಗಳು. ಮೊದಲನೇ ಪಾದಕ್ಕೆ 7 ಅಕ್ಷರಗಳು, ಎರಡನೇ ಪಾದಕ್ಕೆ 6 ಅಕ್ಷರಗಳು, ಮೂರನೇ ಪಾದಕ್ಕೆ 7 ಅಕ್ಷರಗಳು, ಒಟ್ಟು 20 ಅಕ್ಷರಗಳು ಇರುತ್ತವೆ.
ಎರಡನೇದು ಪಾದ ನಿಚ್ಚೃತ ಗಾಯತ್ರಿ. ಈ ಛಂದಸ್ಸಿಗೆ 3 ಪಾದಗಳು, 21 ಅಕ್ಷರಗಳು. ಪ್ರತಿಯೊಂದು ಪಾದಕ್ಕೂ 7 ಅಕ್ಷರಗಳಿರ್ತವೆ. ವರ್ಧಮಾನ ಗಾಯತ್ರಿ. ಈ ಗಾಯತ್ರಿ ಛಂದಸ್ಸಿಗೆ 3 ಪಾದಗಳು, 21 ಅಕ್ಷರಗಳು. ಮೊದಲನೇ ಪಾದಕ್ಕೆ 6 ಅಕ್ಷರ, ಎರಡನೇ ಪಾದಕ್ಕೆ 7 ಅಕ್ಷರ, ಮೂರನೇ ಪಾದಕ್ಕೆ 8 ಅಕ್ಷರಗಳು. ನಾಲ್ಕನೇದು ವಿರಾಟ್ ಗಾಯತ್ರಿ. 3 ಪಾದಗಳು, 9 ಅಕ್ಷರಗಳು ಮೊದಲನೇ ಪಾದಕ್ಕೆ, 6 ಅಕ್ಷರಗಳು ಎರಡನೇ ಪಾದಕ್ಕೆ, 7 ಅಕ್ಷರಗಳು 7 ಅಕ್ಷರಗಳು ಮೂರನೇ ಪಾದ, ಒಟ್ಟು 22 ಅಕ್ಷರಗಳು. ಐದನೇದು ಯವಮಧ್ಯ ವಿರಾಟ್ ಗಾಯತ್ರಿ. ಇದಕ್ಕೆ 3 ಪಾದಗಳು, ಮೊದಲನೇ ಪಾದಕ್ಕೆ 7 ಅಕ್ಷರಗಳು, ಎರಡನೇ ಪಾದಕ್ಕೆ 8 ಅಕ್ಷರಗಳು, ಮೂರನೇ ಪಾದಕ್ಕೆ 7 ಅಕ್ಷರಗಳು, ಒಟ್ಟು 22 ಅಕ್ಷರಗಳು. ಆರನೆಯದು ನಿಚ್ಚೃತ ಗಾಯತ್ರಿ ಛಂದಸ್ಸು. ಈ ಗಾಯತ್ರಿ ಛಂದಸ್ಸಿಗೆ 3 ಪಾದಗಳಿರ್ತವೆ. ಮೊದಲನೇ ಪಾದಕ್ಕೆ 8 ಅಕ್ಷರಗಳು, ಎರಡನೇ ಪಾದಕ್ಕೆ 8 ಅಕ್ಷರಗಳು, ಮೂರನೇ ಪಾದಕ್ಕೆ 7 ಅಕ್ಷರಗಳು ಇರಬೇಕು, ಒಟ್ಟು 23 ಅಕ್ಷರಗಳು. ಏಳನೆಯದು ಯವಮಧ್ಯ ಗಾಯತ್ರಿ. ಇದಕ್ಕೆ 3 ಪಾದಗಳು, ಮೊದಲನೇ ಪಾದಕ್ಕೆ 7 ಅಕ್ಷರಗಳು, ಎರಡನೇ ಪಾದಕ್ಕೆ 10 ಅಕ್ಷರಗಳು, ಮೂರನೇ ಪಾದಕ್ಕೆ 7 ಅಕ್ಷರಗಳು, ಒಟ್ಟು 24 ಅಕ್ಷರಗಳಿರ್ತವೆ. ಎಂಟನೆಯದು ಉಷ್ಣಗರ್ಭ ಗಾಯತ್ರಿ. ಈ ಉಷ್ಣಗರ್ಭ ಗಾಯತ್ರಿಯಲ್ಲಿ 3 ಪಾದಗಳಿರ್ತವೆ. ಮೊದಲನೇ ಪಾದಕ್ಕೆ 6 ಅಕ್ಷರಗಳು, ಎರಡನೇ ಪಾದಕ್ಕೆ 7 ಅಕ್ಷರಗಳು, ಮೂರನೇ ಪಾದಕ್ಕೆ 12 ಅಕ್ಷರಗಳು, ಒಟ್ಟು 24 ಅಕ್ಷರಗಳು. ನಂತರ 9ನೇದು ಬುರಿಕ್ ಗಾಯತ್ರಿ. ಇದಕ್ಕೆ 3 ಪಾದಗಳು, ಮೊದಲನೇ ಪಾದಕ್ಕೆ 8 ಅಕ್ಷರಗಳು, ಎರಡನೇ ಪಾದಕ್ಕೆ 10 ಅಕ್ಷರಗಳು, ಏಳನೇ ಪಾದಕ್ಕೆ 25 ಅಕ್ಷರಗಳು. 10ನೇದು ಬುರಿಕ್ ಪದಪಂಕ್ತಿ ಗಾಯತ್ರಿ. ಇದಕ್ಕೆ 3 ಪಾದಗಳು, ಇದಕ್ಕೆ 5 ಪಾದಗಳು. ಮೊದಲನೇ ಪಾದಕ್ಕೆ 5, ಎರಡನೇ ಪಾದಕ್ಕೆ 5, ಮೂರನೇ ಪಾದಕ್ಕೆ 5, ನಾಲ್ಕನೇ ಪಾದಕ್ಕೆ 5, ಆರನೇ ಪಾದಕ್ಕೆ 6 ಅಕ್ಷರಗಳು, ಒಟ್ಟು 26 ಅಕ್ಷರಗಳು ಆಗ್ತವೆ. ಮೇಲಿನ ವಿವರಣೆ ಪ್ರಕಾರ ಈ ಛಂದಸ್ಸುಗಳನ್ನು ಬಳಸಿ ವೇದ ಮಂತ್ರಗಳು ಪರಮಾತ್ಮನ ಮುಖದಿಂದ ದರ್ಶನ ಆಗಬೇಕಾದ ಋಷಿಗಳಿಗೆ ಬೋಧನೆ ಮಾಡಲ್ಪಟ್ಟಿದೆ ಎಂದು ನಮಗೆ ತಿಳಿದು ಬರುತ್ತದೆ. ಪ್ರತಿಯೊಬ್ಬ ನೋಡಿ, ನನಗೆ ಯಾವುದೋ ಒಂದು ಶಾಸ್ತ್ರ ಕಲಿಯಬೇಕಿರ್ತದೆ, ವೈದ್ಯಶಾಸ್ತ್ರ ಅಂತ ನಾನು ತಿಳ್ಕೊಬೇಕಂತ ಅಂದ್ಕೊಂಡು ನಾನು ತಪಸ್ಸು ಮಾಡಬೇಕಾಗ್ತದೆ. ಈಗಂದರೆ ವೈದ್ಯಶಾಸ್ತ್ರ ಕಲಿಯಬೇಕಾದ್ರೆ ಕಾಲೇಜಲ್ಲಿ ಜಾಯ್ನ್ ಆಗಬೇಕು, MBBS ಓದಬೇಕು. ಆ ಕಾಲದಲ್ಲಿ ಈ ಥರ ವ್ಯವಸ್ಥೆ ಇಲ್ಲ ಅಲ್ವಾ. ಆ ಥರ ನೀವೇನೇ ಕಲಿಯಬೇಕಾದರೂ ಕೂಡ ತಪಸ್ಸು ಮೂಲಕ ಪರಮಾತ್ಮನ ಅನುಗ್ರಹವು ಸಂಪಾದನೆ ಮಾಡಿ ಅವ್ರ ಕಡೆಯಿಂದ ನಮಗೆ ಆ ವಿದ್ಯೆಗಳು ಬೋಧನೆ ಮಾಡಿಸ್ಕೋಬೇಕಾಗ್ತದೆ. ಈಗ ನಾನು ತಪಸ್ಸು ಮಾಡಿ ಈ ವೈದ್ಯಶಾಸ್ತ್ರ ಸಂಬಂಧಪಟ್ಟಿರುವಂತಹ ಕೆಲವು ಮಂತ್ರಗಳನ್ನು ಎಷ್ಟೋ ವರ್ಷಗಳಿಗೆ ಪರಮಾತ್ಮ ಕರುಣೆಯಿಂದ ನಮಗೆ ಬೋಧಿಸಲ್ಪಟ್ಟಿರ್ತದೆ. ಆ ರೀತಿ ಈ ಮಂತ್ರಗಳು ಕೂಡ ಪರಮಾತ್ಮನ ಮುಖದಿಂದ ನಮಗೆ ನಮ್ಮ ದ್ರಷ್ಟ ಋಷಿಗಳಿಗೆ ಉಪದೇಶ ಮಾಡಲಾಗಿದೆ. ಇಲ್ಲಿ ನೀವು ಗಮನಿಸಬೇಕಾಗಿರುವ ವಿಷಯವೇನೆಂದರೆ, ಗಾಯತ್ರಿ ಎಂಬುದು ಛಂದಸ್ಸು ಮಾತ್ರವೇ ಎಂದು ವೇದಗಳು ಹೇಳುತ್ತಿದ್ದಾವೆ. ಗಾಯತ್ರಿ ದೇವತೆ ಎಂದು ಯಾವ ವೇದವೂ ಕೂಡ ಹೇಳಲಿಲ್ಲ. ಯಾವ ಶಿಲ್ಪಶಾಸ್ತ್ರವೂ ಕೂಡ ಗಾಯತ್ರಿ ದೇವತೆ ಎಂದು ಹೇಳಲಿಲ್ಲ. ಅಷ್ಟಾದಶ ಪುರಾಣಗಳಲ್ಲಿ, ಆಗಮಶಾಸ್ತ್ರಗಳಲ್ಲಿ ಕೂಡ ಗಾಯತ್ರಿ ಕುರಿತು ದೇವತೆಂಬ ಮಾಹಿತಿ ಮತ್ತು ಧ್ಯಾನ ಶ್ಲೋಕ ಕೂಡ ಸಿಗೋದಿಲ್ಲ. ಈಗ ಶಿಲ್ಪಶಾಸ್ತ್ರ ಅಂತ ಹೇಳಿದ್ದೀನಲ್ವ, ಶಿಲ್ಪಶಾಸ್ತ್ರದಲ್ಲಿ ಒಂದು ಗಾಯತ್ರಿ ಸಿಗುತ್ತೆ. ಅದರಲ್ಲಿ 4 ಮುಖಗಳು, 4 ಕೈಗಳಿರ್ತವೆ. ಆದರೆ ನೀವು ಏನು ಕಲ್ಪನೆ ಮಾಡ್ಕೊಂಡಿದ್ದೀರೋ ಈ ಮಂತ್ರಕ್ಕೆ, ಆ ದೇವತೆ ರೂಪ ಅಲ್ಲಿ ಸಿಗೋದಿಲ್ಲ. ಈಗ ಸಂಕ್ಷಿಪ್ತವಾಗಿ ಅರ್ಥ ಹೇಳಬೇಕಾದರೆ, ಗಾಯತ್ರಿ ಎಂಬ ಪದದ ಅರ್ಥ ಗಾನವು, ತ್ರಾಣವು ಎಂಬ 2 ಪದಗಳ ಸಮ್ಮಿಲನ ಗಾಯಂತಂ ತ್ರಾಯತೆ ಇದೆ ಗಾಯತ್ರಿ ಇಂದ ಎಲ್ಲರಿಗೂ ಕೇಳಿರ್ತೀರಿ ಈ ವಾಕ್ಯವನ್ನು. ಈ ಮಂತ್ರವನ್ನು ಗಾನ ಮಾಡೋನಿಗೆ ರಕ್ಷಣೆ ಕೊಡುತ್ತದೆ ಎಂಬ ಅರ್ಥ ಬರ್ತದೆ. ವಾಗ್ವೈ ಗಾಯತ್ರಿ, ವಾಕ್ಕು ಅಂದರೆ ಗಾಯತ್ರಿ, ಒಳ್ಳೆ ಮಾತೆ ಗಾಯತ್ರಿ. ಗಾಯತ್ರಿ ವಾಕ್ಕು ಅಂದರೆ ವಾಣಿ ಆಗುತ್ತದೆ. ವಾಕ್ಕು ಪತಿ ವಾಚಸ್ಪತಿ. ವಾಚಸ್ಪತಿ ವಿಶ್ವಕರ್ಮಾನ ಮೋತಯೇ ಮನೋಯಜಂ ವಾಜೆ ಅದ್ಯ ಹುವೇಮ ಸನೋನದಿಷ್ಟ ಜೋಸತೆ ವಿಶ್ವ ಸಂಭೂರವಶ ಸಾಧುಕರ್ಮ ಎಂದು ವಿಶ್ವಕರ್ಮ ಸೂಕ್ತದಲ್ಲಿ ಮಂತ್ರ ಇದೆ. ಅಂದರೆ ಈ ವಾಚಸ್ಪತಿ ಯಾರು? ವಾಕ್ಗೆ ಅಧಿಪತಿ ವಿಶ್ವಕರ್ಮ. ಅಂದರೆ ಈ ಗಾಯತ್ರಿ
ಅಂದರೆ ಅಲ್ಲಿ ಮುಂದೆ ವಿಶ್ವಕರ್ಮ ಅಧಿಪತಿ ಅಂತ ಬರ್ತದೆ ಎಂದು ವೇದ ಹೇಳ್ತಾ ಇದೆ. ಈ ಮಂತ್ರವನ್ನು ದ್ರಷ್ಟರ ಮಾಡಿಕೊಂಡಿರುವಂತಹ ಋಷಿ ವಿಶ್ವಾಮಿತ್ರ ಮಹರ್ಷಿಗಳು. ಆತ ಈ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿದೆ, ಅದಕ್ಕೆ ಅಧಿದೇವತೆ ಸವಿತಾ ಈ ಮಂತ್ರ ದ್ರಷ್ಟರ ಮಾಡಿಕೊಂಡಿರುವಂತಹ ಋಷಿ ವಿಶ್ವಾಮಿತ್ರ ಅಂತಲೇ ಹೇಳಿದ್ದಾರೆ. ನಾವು ಈ ಮಂತ್ರ ಅರ್ಥವನ್ನು ಸಾಯಣಾಚಾರ್ಯ ಭಾಷೆದೊಂದಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಬಿಡೋಣ. ಈ ಮಂತ್ರ ಮೊದಲಿಗೆ ಹೇಗಿರುತ್ತೆ ಅಂದರೆ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಮಂತ್ರ ನೋಡಿ, ಗಮನಿಸಿ, ಇಲ್ಲಿ ಓಂ ಇರೋದಿಲ್ಲ. ಒಟ್ಟು 23 ಅಕ್ಷರಗಳು. ಈ ಮಂತ್ರ ಮೊದಲಿಗೆ ಋಗ್ವೇದದಲ್ಲಿ 3ನೇ ಮಂಡಲ 62ನೇ ಸೂಕ್ತದಲ್ಲಿ 10ನೇ ಮಂತ್ರ, ಅದರಲ್ಲಿ ನಾವು ಈ ಮಂತ್ರವನ್ನು ನೋಡ್ಬೋದು. ಯಜುರ್ವೇದದಲ್ಲಿ ಮೂರು ಕಡೆ ಕಾಣಿಸುತ್ತೆ. ಒಂದು 3ನೇ ಕಾಂಡದ 35ನೇ ಮಂತ್ರ, 22ನೇ ಕಾಂಡದ 1ನೇ ಮಂತ್ರ, 30ನೇ ಕಾಂಡ 3ನೇ ಮಂತ್ರವಾಗಿ ಈ ಮಂತ್ರವನ್ನು ನಾವು ನೋಡಬಹುದು. ಅದೇ ಸಾಮವೇದದಲ್ಲಿ 1462ನೇ ಸಾಮ ಈ ಮಂತ್ರ ಕಾಣಿಸುತ್ತೆ. ಈ ಮಂತ್ರಕ್ಕೆ ಸಾಯನ ಭಾಷೆ ಹೇಗಿದೆ ಅಂದರೆ, ಯಹ ಸವಿತಾ ದೇವ, ಯಾವ ಸವಿತರೆಂಬ ದೇವನು, ಅಸ್ಮಾಕಂ ನಮ್ಮಗಳ, ಧಿಯಃ ಬುದ್ಧಿಯನ್ನು ಅಂದರೆ ಕರ್ಮಗಳನ್ನು ಅಥವಾ ಧರ್ಮಾದಿಗಳಿಗೆ ಬುದ್ಧಿಯನ್ನು, ಪ್ರಚೋದಯಾತ್ ಪ್ರೇರಣೆಯನ್ನು ಮಾಡುತ್ತಿದ್ದಾನೋ, ತತ್ ಆ ಸವಿತೃ ದೇವನನ್ನು, ವರೆಣ್ಯಂ ಎಲ್ಲರಿಗೂ ಉಪಾಸ್ಯನಾಗಿ ಜ್ಞೇಯವಾಗಿ ಸ್ವೀಕರಿಸಿದ, ಭರ್ಗ ಎಂಬ ಹೆಸರಿನ ತೇಜಸ್ಸನ್ನು ಅಂದರೆ ಪರಬ್ರಹ್ಮಾತ್ಮಕವು ಸ್ವಯಂ ಜ್ಯೋತಿಯಾದ ತೇಜಸ್ಸು, ಧೀಮಹಿ ಅಂದರೆ ಧ್ಯಾನ ಮಾಡುತ್ತಿದ್ದೇನೆ ಅಂತ ಸಾಯನ ಭಾಷೆ ವಿವರಣೆ ಕೊಡುತ್ತೆ. ಯಾವ ಸವಿತೃ ದೇವನು ನಮ್ಮ ಕರ್ಮಗಳನ್ನು ಅಥವಾ ಧರ್ಮಾದಿಗಳಿಗೆ ಬುದ್ಧಿಯನ್ನು ಪ್ರೇರಣೆ ಮಾಡುತ್ತಿದ್ದಾನೋ, ಆ ಸವಿತೃ ದೇವನ ಅಂದರೆ ಸರ್ವಾಂತರ್ಯಾಮಿಯಾಗಿದ್ದು ಪ್ರೇರಣನಾಗಿದ್ದ ಜಗತ್ತಿನ ಸೃಷ್ಟಿಕರ್ತನಾಗಿರುವ ಪರಮೇಶ್ವರನು ಎಲ್ಲರಿಗೂ ಉಪಾಸ್ಯನಾಗಿ ಭರ್ಗ ಎಂಬ ತೇಜಸ್ಸನ್ನು ಅಥವಾ ಪರಬ್ರಹ್ಮಾತ್ಮಕವು ಸ್ವಯಂ ಜ್ಯೋತಿಯಾದ ಆ ತೇಜಸ್ಸನ್ನು ನಾನು ಧ್ಯಾನಿಸುತ್ತಿದ್ದೇನೆ. ಇದು ಸಾಯಣಾಚಾರ್ಯ ಭಾಷ್ಯ. ಈ ಸಾಯಣಾಚಾರ್ಯನು ಕೂಡ ಈ ಭಾಷ್ಯದಲ್ಲಿ ಎಲ್ಲಿ ಕೂಡ ಗಾಯತ್ರಿ ದೇವತೆ ಎಂದು ಉಲ್ಲೇಖಿಸಲಿಲ್ಲ, ಸ್ಪಷ್ಟವಾಗಿ ಸವಿತೃ ದೇವನೆಂದೇ ಹೇಳಿದ್ದಾನೆ. ತತ್ ಸವಿತುಹು ವರೇಣ್ಯಂ ಅಲ್ಲೇ ಇದೆ. ತತ್ ಅಂದರೆ ಆ, ಸವಿತುಹು ಸವಿತೃ ದೇವನು, ವರೇಣ್ಯಂ ಎಲ್ಲರಿಗೂ ಅಂತ ಅಲ್ಲೇ ಬರುತ್ತದೆ ಅರ್ಥ. ಆದ್ದರಿಂದ ಸವಿತಾ ಮಂತ್ರವು ಸಾವಿತ್ರವೂ ಆಗ್ಬೋದು. ತ್ವಷ್ಟ ವಿಶ್ವಕರ್ಮ ಸಾವಿತ್ರಿ ಪತಿ ಎಂದು ವೈಖಾನಸ ಆಗಮ ಅಂದರೆ ಪ್ರಸ್ತುತ ತಿರುಮಲದಲ್ಲಿ ಈ ಆಗಮನದಲ್ಲಿ ವೆಂಕಟೇಶ್ವರನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಮಂತ್ರ ನಮಗೆ ಸಿಗುತ್ತೆ. ತ್ವಷ್ಟಾಪ್ಲೋತ ವಸ್ತ್ರೋತ್ರಯಾದಿ ಸಂಚಯ ಸ್ಥಾನೇ ಹೇಮಾಭಸುಕ ಪೀಚಾಂಬರಧರ ಚತುರ್ಭುಜ ಕಲಸಾಕ್ಷಮಾಲಾ ವಾಣಿರ್ಜಟಾಧರ ಹಂಸವಾಹನೋ ರೂಪಾಧ್ಯಕ್ಷರ ಬೀಜ ಸಾವಿತ್ರೀಪತಿ ರಜಿಜ್ಜಾತಃ ಕಮಂಡಲೋದ್ಭಜೋ ಹುಂಕಾರವಾ ತ್ವಷ್ಟಾರಂ ರೂಪಜಾತಂ ನಿಧಿಂ ಪ್ಲೌತಾಧಿಪತಿ ಮಿತಿ ಅಂತ ಆ ಮಂತ್ರ ಇನ್ನೂ ಮುಂದುವರಿಯುತ್ತೆ. ಅಂದರೆ ಈ ಮಂತ್ರದಲ್ಲಿ ಸಾವಿತ್ರಿಪತಿ ತ್ವಷ್ಟ ಅಂತ ಈ ಮಂತ್ರ ಹೇಳಲಾಗ್ತದೆ. ಈ ವೈಖಾನಸ ಆಗಮದ ಮಂತ್ರದಲ್ಲಿ ತ್ವಷ್ಟರನನ್ನು ವರ್ಣಿಸುತ್ತಾ ಆತನಿಗೆ ಸಾವಿತ್ರಿ ದೇವಿ ಸತಿಯಾಗಿದೆ ಎಂದು ಹೇಳಿದರು. ಸಾವಿತ್ರಿಪತಿ ಅಂದರೆ ಈ ಮಂತ್ರಕ್ಕೆ ಒಡೆಯ ತ್ವಷ್ಟ ವಿಶ್ವಕರ್ಮಯೇ ಆಗುತ್ತಾನೆ. ದೇವತೆ ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿ ಪರಮಾತ್ಮ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಈ ಗಾಯತ್ರಿ ಕುರಿತು ತೈತ್ರಿಯ ಬ್ರಾಹ್ಮಣ 1/5 ಅಂದರೆ 1, 5, 12, 5 ಈ ಎರಡು ಜಾಗಗಳಲ್ಲಿ ಗಾಯತ್ರಿ ಛಂದಸ್ಸನ್ನು ಪ್ರಜಾಪತಿಯ ರಥದ ಮುಂದಿನ ಚಕ್ರಗಳಲ್ಲಿ ಒಂದು ಎಂದು ಹೇಳಲಾಗಿದೆ. ಅಂದರೆ ಪ್ರಜಾಪತಿಗಾಗಿ ಎಲ್ಲ ಸಪ್ತ ಛಂದಸ್ಸುಗಳು ಸೇರಿ ಒಂದು ರಥವನ್ನು ರೆಡಿ ಆಗ್ತವೆ ರಥವಾಗಿ. ಅದನ್ನು ಛಂದೋಮಯ ರಥ ಅಂತ ಕರೀತಾರೆ. ಅದಕ್ಕೆ ಈ ರಥಕ್ಕೆ 2 ಚಕ್ರಗಳಿರ್ತವೆ. ಬಲಗಡೆ ಚಕ್ರ ಗಾಯತ್ರಿ,
ಮತ್ತು ಇನ್ನೊಂದು ಕಥೆ ಇದೆ. ಗಾಯತ್ರಿ ತ್ರಿಷ್ಟುಪ್ಪು ಜಗತಿ ಛಂದಸ್ಸುಗಳನ್ನು ದೇವತೆಗಳು ಸೋಮವನ್ನು ತಗೋಬನ್ನಿ ಎಂದು ಹೇಳಿದಾಗ ತ್ರಿಷ್ಟುಪ್ಪು ಜಗತಿ ಛಂದಸ್ಸುಗಳು ತಗೋಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಗಾಯತ್ರಿ ಛಂದಸ್ಸು ಮಾತ್ರ ತಂದು ಕೊಡುತ್ತದೆ. ಆದ್ದರಿಂದ ಗಾಯತ್ರಿ ಛಂದಸ್ಸು ಅಂದರೆ ದೇವತೆಗಳಿಗೆ ಇಷ್ಟವಾಗಿದೆ ಅಂತೆ. ಛಂದಸಾನಾಂ ಅಹಂ ಗಾಯತ್ರಿ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಶ್ರೀಕೃಷ್ಣನು ಹೇಳ್ತಾನೆ. ಆದರೆ ಭಗವದ್ಗೀತಾ 700 ಶ್ಲೋಕಗಳಲ್ಲಿ ಕೂಡ ಒಂದು ಶ್ಲೋಕನೂ ಕೂಡ ಗಾಯತ್ರಿ ಛಂದಸ್ಸಿನಲ್ಲಿ ಬರೆದಿಲ್ಲ ಯಾಕೋ. ಇದಂತೂ ನನಗೂ ಅನುಮಾನ ಇದೆ. ಮತ್ತು ಶತಪಥ ಅರಣ್ಯಕವು ಬೃಹದಾರಣ್ಯಕಗಳಲ್ಲಿ ಕೂಡ ದೇವಾಸುರ ಸಂಗ್ರಾಮದಲ್ಲಿ ಗಾಯತ್ರಿಯನ್ನು ದೇವತೆಗಳು ವಿಶ್ವಕರ್ಮನ್ ಎಂದು ಅಸುರರು ದಾಭಿ ಎಂದು ಸಂಬೋಧನೆ ಮಾಡ್ತಾರಂತೆ. ಇಲ್ಲಿ ನೋಡಿ, ದೇವತೆಗಳು ವಿಶ್ವಕರ್ಮನ್ ಎಂಬ ಸಂಬೋಧನೆ ಮಾಡಿದ್ದಾರೆ ಅಂದರೆ ಅದರ ಅರ್ಥ ಏನಂದರೆ ನೋಡಿ, ಒಬ್ಬ ಚಿಕ್ಕ ಮಗು ಹಠ ಮಾಡ್ತಾ ಇದ್ದಾಗ ನೋಡಪ್ಪ ನೀನು ರಾಜಕುಮಾರ ವಿಷ್ಣುವರ್ಧನ, ನೀನು ಪುನೀತ್ ರಾಜ್ಕುಮಾರ್ ಅಂತ ಅವ್ರಿಗೆ ದೊಡ್ಡವರ ಹೆಸರು ಹೇಳಿ ಮನವೊಲಿಸಿ ಕರ್ಕೊಂಡು ಬರ್ತೀವಿ. ಅದೇ ರೀತಿ ಈ ಗಾಯತ್ರಿ ಎಂಬ ಅಲ್ಲಿರುವಂತಹ ಯಾವುದೋ ಒಂದು ಛಂದಸ್ಸು ಅವ್ರಿಗೆ ಬೇಕಾದ ಸಂಪದನ್ನು ತಗೊಂಡು ಹೋಗ್ತಿದ್ದಾಗ ನೀವು ಸಾಕ್ಷಾತ್ ಪರಮಾತ್ಮ ನೀನು ಬಾ ಅಮ್ಮ ಅಂತ ಕರ್ಕೊಳೋದು. ಆ ರೀತಿ ಇದ್ದಾಗ ಇವರು ಅಜ್ಞಾನಕ್ಕೆ ಇಲ್ಲಿ ಗಾಯತ್ರಿ ವಿಶ್ವಕರ್ಮ ಒಂದೇ ಅನ್ನೋ ಲೆಕ್ಕದಲ್ಲಿ ಕೆಲವರು ಹೇಳ್ತಾರೆ. ಮತ್ತು ದೇವತೆಗಳು ಮತ್ತು ಅಸುರರು ಅಂದರೆ ಬೇರೆ ಯಾರು ನನ್ನ ಅಭಿಪ್ರಾಯ ಪ್ರಕಾರ ಬೇರೆ ಯಾರಲ್ಲ, ಪ್ರಜಾಪತಿಯ ಸಂತಾನವೇ ಎಂದು ಶಾಸ್ತ್ರ ಕೂಡ ಹೇಳ್ತಾ ಇದೆ. ವೇದಾಂತದಲ್ಲಿ ತರ್ಕಿಸುವಾಗ ದೇವಾಸುರ ಎರಡೂ ಕೂಡ ಮನುಷ್ಯನ ಗುಣಗಳು ಎಂದು ಭಾವಿಸಬಹುದು. ದೇವಾಸುರ ಎಂದರೆ ಮನುಷ್ಯರಲ್ಲಿ ಇರುವಂತಹ ಒಳ್ಳೆಯ ಗುಣ ದೈವವು, ಕೆಟ್ಟ ಗುಣವೇ ಅಸುರ ಗುಣ ಎಂಬುದು ಇನ್ನೊಂದು ಕಥನ ಆಗ್ತದೆ. ಎಲ್ಲರೂ ಕೂಡ ಈ ರೀತಿ ವಿಷಯಗಳನ್ನು ಭಯದಿಂದಲೂ ಮತ್ತೊಂದು ಕಾರಣದಿಂದಲೂ ಮಾತಾಡುವ ಸಾಹಸ ಮಾಡಲ್ಲ. ಯಾಕಂದರೆ ಆ ಮಂತ್ರದ ಮಹಿಮೆ ಮೇಲೆ ಇರುವಂಥ ಭಯ ಇರಬಹುದೇನೋ. ವೈಶ್ವಕರ್ಮನ ತತ್ವಕ್ಕೆ ಸ್ವತಂತ್ರ ಪ್ರತಿಪತ್ತಿ ಒದಗಿಸುವುದಕ್ಕೆ ಇಂತಹ ವಿಚಾರಗಳು ಆಧಾರ ಸ್ತಂಭವಾಗಿ ನಿಲ್ಲುತ್ತವೆಂಬುದು ನಿತ್ಯ ಸತ್ಯ ಆಗ್ತದೆ. ವೇದಗಳಲ್ಲಿ ಬಹಳಷ್ಟು ದೇವತೆಗಳಿಗೆ ದ್ರಷ್ಟರಾದ ವಿವಿಧ ಋಷಿಗಳು ವಿವಿಧ ಛಂದಸ್ಸುಗಳಲ್ಲಿ ಸ್ತುತಿ ಮಾಡಿದ್ದಾರೆ. ಆದರೆ ಯಾವುದೇ ದೇವನ ಮಂತ್ರವನ್ನು ದ್ರಷ್ಟಾರ ಮಾಡಿರುವ ಋಷಿಗಳು ತ್ರಿಷ್ಟುಪ್ ಮಂತ್ರ ಎಂದು, ಅನುಷ್ಟುಪ್ ಮಂತ್ರ ಎಂದರು, ಜಗತಿ ಮಂತ್ರ, ಬೃಹತಿ ಮಂತ್ರ, ಪಂಕ್ತಿ ಮಂತ್ರ ಎಂದು ಹೇಳಲಿಲ್ಲ. ಯಾವ ದೇವತೆಗೆ ಸಂಬಂಧಪಟ್ಟಿರುವ ಮಂತ್ರವೋ ಆ ದೇವತೆ ಹೆಸರಲ್ಲೇ ಹೇಳಲಾಗಿದೆ. ಈಗ ನಾವು ಸಬ್ಜೆಕ್ಟ್ ಆಗಿರುವಂತಹ ಈ ಸವಿತಾ ಮಂತ್ರ ಕೂಡ ಇದಕ್ಕೆ ಗಾಯತ್ರಿ ಮಂತ್ರ ಅಂತ ಹೇಗೆ ಹೇಳ್ತಾ ಇದ್ದಾರೆ ನನಗಂತೂ ಅರ್ಥ ಆಗಲಿಲ್ಲ. ಆ ದೇವತಾ ಸವಿತಾ, ಆದ್ದರಿಂದ ಸವಿತಾ ಮಂತ್ರವು, ಇನ್ನೊಂದರಿಂದ ಸವಿತಾ ಮಂತ್ರ ಸಾವಿತ್ರವು ಅಂತ ಹೇಳ್ಬೋದು. ಜನಗಳಿಗೂ ನಿತ್ಯವೂ ಬೇಕಾಗಿರುವ ಅಗ್ನಿದೇವನ ಋಗ್ವೇದ ಪ್ರಥಮ ಮಂತ್ರವು ಕೂಡ ಸಂಪೂರ್ಣ ಗಾಯತ್ರಿ ಛಂದಸ್ಸು, ಅಂದರೆ ಅಲ್ಲಿ 24 ಅಕ್ಷರಗಳಿರ್ತವೆ. ಮಂತ್ರರಷ್ಟಾರರು ಜನಕರು ಆಗಿರುವ ವಿಶ್ವಾಮಿತ್ರ ಕಷ್ಟಪಟ್ಟು ತಪಸ್ಸು ಮಾಡಿ ಎಷ್ಟೋ ವರ್ಷಗಳು ತಪಸ್ಸು ಮಾಡಿ ಆ ಮಂತ್ರವನ್ನು ದರ್ಶನ ಮಾಡಿಕೊಂಡು ಆ ಮಂತ್ರ ದೇವತೆಯನ್ನು ದರ್ಶನ ಮಾಡಿಕೊಂಡು ಈ ಮಂತ್ರ ನಾನೇ ದರ್ಶನ ಮಾಡಿಕೊಂಡಿದ್ದೀನಿ, ಇದು ಗಾಯತ್ರಿ ಛಂದಸ್ಸಿನಲ್ಲೇ ಇದೆ, ಈ ಮಂತ್ರದಕ್ಕೆ ಅಧಿದೇವತೆ ಸವಿತಾ ನಾನು ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದಾಗ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ನೀವೇನೋ ಹೇಳ್ತೀರಿ, ನಾನು ಅದನ್ನು ನಂಬಲ್ಲ, ನಾನು ಇದನ್ನು ಅನ್ಕೊಳ್ತಾ ಇದ್ದೀನಿ, ಇದೇ ಸತ್ಯ ಅಂತ ಹೇಳಿದರೆ ಅದು ಹೇಗೆ ಎಷ್ಟು ಹಾಸ್ಯಾಸ್ಪದವಾಗಿರ್ತದೆ. ಈಗ ಯಾರ ಮಕ್ಕಳಿಗೆ ಅವರ ಹೆಸರು ನಾಮಕರಣ ಮಾಡ್ಬೋದು, ಇನ್ನೊಬ್ಬರು ಪಕ್ಕದವ್ರು ನಾಮಕರಣ ಮಾಡೋಕ್ಕಾಗುತ್ತಾ? ಇವರು ಕಂಡಿದ್ದನ್ನು ಅವ್ರು ಹೇಳ್ತಾ ಇದ್ದಾಗ ಮೂರ್ಖರು ಅವ್ರ ಸ್ವಾರ್ಥಕ್ಕಾಗಿ ಅವರು ಹೇಳಿದ್ದನ್ನು ಸುಳ್ಳಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ರೀತಿ ತುಂಬ ಅಜ್ಞಾನದಿಂದ ಗಾಯತ್ರಿ ಎಂಬ ಸ್ತ್ರೀ ಕಲ್ಪನೆ ಬಂತು. ಅಜ್ಞಾನದಿಂದ ಅಂತ ಹೇಳೋದಕ್ಕಿಂತ ಒಂದು ವರ್ಗದ ಜಾಣತನ ಅಂತ ಹೇಳಬೇಕು. ಸರಿ, ಈ ಮಂತ್ರವೇ ಯಾಕೆ ಅವರು ಅಷ್ಟೊಂದು ಹಿಡ್ಕೊಂಡಿದ್ದಾರೆ? ಬೇರೆ ಮಂತ್ರಗಳು ಅವ್ರಿಗೆ ರಕ್ಷಣೆ ಮಾಡಲ್ವಾ? ಅಷ್ಟು ಕಷ್ಟಪಟ್ಟು ಮಹಾವಿಷ್ಣುವು ದಶಾವತಾರ ಎತ್ತಿದ್ದಾನೆ. ಆ ವಿಷ್ಣುವಿನ ಸ್ತೋತ್ರಗಳು ರಕ್ಷಣೆ ಮಾಡಲ್ವಾ? ಪಾಪವನ್ನು ಹರಿಸುವ ಶಕ್ತಿ ಇರುವಂತಹ ರುದ್ರ ಸೂಕ್ತ ಇದೆ, ಆ ರುದ್ರ ಸೂಕ್ತ ರಕ್ಷಣೆ ಮಾಡಲ್ವಾ? ಬ್ರಹ್ಮಸೂತ್ರಗಳು ಅಂದರೆ ವೇದದಲ್ಲಿಲ್ಲ,
ಅದು ನೀವು ಓದ್ಕೊಂಡ್ರೆ ರಕ್ಷಣೆ ಮಾಡಲ್ವ? ಸವಿತಾ ಮಂತ್ರಕ್ಕೆ ಸಾವಿತ್ರಿ ಅಂತ ಹೇಳ್ತಾರೆ. ಗಾಯತ್ರಿ ಎಂದು ಹೇಗೆ ಹೇಳಿದ್ದಾರೆ ಅಂತ ನನಗಂತ ಅರ್ಥ ಆಗಲಿಲ್ಲ. ಇಂತಹ ವೇದ ವೀರರಾಗಿರುವಂತಹ ವೇದ ವಿಜ್ಞಾನರ ಮತ್ತು ಅಜ್ಞಾನರಿಗೆ ಅರ್ಥವಾಗದ ಜಲ್ಪವು ಮಾಡುತ್ತಿದ್ದಾರೆ ಎಂದು ಹೇಳಿಕೊಂಡ್ರೆ, ವಿಶ್ವಕರ್ಮ ಸೂಕ್ತ 10ನೇ ಮಂಡಲದ 82 ಸೂಕ್ತದ 7ನೇ ಮಂತ್ರ ನತಂ ವಿಧಾತ ಯ ಇಮಾ ಜನಾನ ದಶ್ಮಾಕ ಮಂತ್ರಂ ಭವಾತಿ ನೀಹಾರಿನ ಪೌರ್ಧ ಜಲಪ್ಯ ಚಾಸುತ್ರ ಭಕ್ತ ಚಾಸಚ್ಚರಂತೆ. ಈ ಮಂತ್ರವನ್ನು ಗಾನ ಮಾಡಿದ್ರೆ ರಕ್ಷಣೆ ಮಾಡಲ್ಲ ಎಂದು ಅಂಧಕಾರ ವಿಶ್ವಾಸನ? ಯಾವುದೇ ಮಂತ್ರ ನಾವು ಜಪ ಮಾಡಿದ್ರೆ ರಕ್ಷಣೆ ಕೊಡುತ್ತೆ. ಆದರೆ ಈ ಒಂದು ಮಂತ್ರ ಪರ್ಟಿಕ್ಯುಲರ್ ಯಾಕೆ ಇದು ಮಾಡಿದ್ದಾರೆ ಅಂದರೆ, ಇದು ಸಾಕ್ಷಾತ್ ಸವಿತಾ ಅಂದರೆ ತ್ವಷ್ಟ ವಿಶ್ವಕರ್ಮ, ಆತ ವಿಶ್ವಕರ್ಮನ ಸಾಕಾರ ರೂಪ. ಆದ್ದರಿಂದ ಈ ಮಂತ್ರ ಪ್ರಭಾವ ಪಡ್ಕೋಬೇಕು. ಆದರೆ ವಿಶ್ವಕರ್ಮ ಎಲ್ಲೂ ಕೂಡ ಪ್ರೊಜೆಕ್ಟ್ ಆಗಬಾರ್ದು. ಆದ್ದರಿಂದ ವಿಶ್ವಕರ್ಮ ಹೊರ ಬರಕೂಡದಂದರೆ ಆ ಸ್ಥಾನದಲ್ಲಿ ಬೇರೆ ವಿಶ್ವಕರ್ಮನ ಹೋಲುವಂತಹ ಸ್ತ್ರೀರೂಪ ಕಲ್ಪನೆ ಮಾಡಿಬಿಟ್ಟು ಅದಕ್ಕೆ ಗಾಯತ್ರಿ ಎಂಬ ನಾಮಕರಣ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ ಅಂದರೆ, ವಿಶ್ವಕರ್ಮ ಹೊರಗೆ ಬಂದರೆ ಆ ವಿಶ್ವಕರ್ಮ ವಂಶಿಕರಾದಂತಹ ವೈಶ್ವಕರ್ಮನವ್ರಿಗೆ ಬಗ್ಗೆ ಜನಗಳು ತಿಳ್ಕೊಳ್ತಾರೆ. ಇವರನ್ನೇ ಸಾಕ್ಷಾತ್ ಪರಮಾತ್ಮ ವಂಶಿಕರನ್ನು ಗುರುತಿಸಿ ಅವ್ರನ್ನ ನಿರಾಧರಣೆ ಮಾಡ್ತಾರೆ ಅಂತ ಭಯಕ್ಕೆ, ಅವ್ರು ನಿರಾಧರಣೆ ಮಾಡಿದ್ರೆ ಅವ್ರ ದಾನ ಧರ್ಮಗಳು ಸಿಗೋದಿಲ್ಲ. ಅವರು ಮೈ ಬಗ್ಸಿ ಕಷ್ಟಪಟ್ಟು ಜೀವನ ಮಾಡಬೇಕಾಗ್ತದೆ. ಅದು ಅವ್ರಿಗೆ ಇಷ್ಟ ಇಲ್ಲ. ಎಲ್ಲರ ಕಷ್ಟವನ್ನು ದೋಚ್ಕೊಳ್ಳೋದಕ್ಕೆ ರೂಢಿಯಾಗಿದ್ದಾರೆ ಅವರು. ಆದ್ದರಿಂದ ಕಷ್ಟಪಟ್ಟಾಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ. ಆದ್ದರಿಂದ ಅವರು ಈ ರೀತಿ ತಪ್ಪು ಮಾಹಿತಿ ಕೊಟ್ಟು ಕಲ್ಪಿತ ದೇವತೆಯನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ಇನ್ನೊಂದು, ವೇದದ ರಹಸ್ಯಗಳಾಗಿರುವಂತಹ ವೈಶ್ವಕರ್ಮನ ವಿಜ್ಞಾನ ಭೂಸ್ಥಾಪಿತ ಆಗಿದೆ. ಶಾಸ್ತ್ರಬದ್ಧವಾಗಿ ತರ್ಕಬದ್ಧವಾಗಿ ಯೋಚನೆ ಮಾಡಿದರೆ ಹೊರತರೋಣ ನಾವೆಲ್ಲ ಸೇರಿ. ಗಾಯತ್ರಿ ಛಂದಸ್ಸಿನ ಮಂತ್ರಗಳು ಬಹಳ ಇದ್ದಾವೆ. ಅಂದರೆ ಸುಮಾರು 2400 ಮಂತ್ರಗಳಿರ್ತವೆ. ಎಲ್ಲವೂ ಕೂಡ ಬೇರೆ ಬೇರೆ ದೇವತೆಗಳಿಗೆ ಸ್ತುತಿ ಮಾಡಿರುವಂಥ ಮಂತ್ರಗಳು. ಅವೆಲ್ಲ ಕೂಡ ಆ ದೇವತೆಗಳ ಹೆಸರಲ್ಲೇ ಕರೆಯಲ್ಪಡಲಾಗಿದೆ. ಆದರೆ ಎಲ್ಲಿ ಕೂಡ ಗಾಯತ್ರಿ ಮಂತ್ರ ಅಂತ ಹೇಳಲಿಲ್ಲ. ದ್ರಷ್ಟಾರ ಋಷಿ ಆಗಿರುವಂಥ ವಿಶ್ವಾಮಿತ್ರನು ಅವರೇ ಸಾವಿತ್ರಿ ದೇವನು ಪುರುಷನು ಅಂತ ಹೇಳ್ತಾ ಇದ್ದಾಗ, ನೀವು ಸ್ತ್ರೀ ಅಂತ ಹೇಗೆ ಕಲ್ಪನೆ ಬಂತು? ಈಗ ನೀವೇ ತೀರ್ಮಾನ ಮಾಡಿಕೊಳ್ಳಿ ಯಾವುದೇ ಸರಿ ಅಂತ. ಇನ್ನು ಸಾವಿತ್ರ ಎಂಬ ದೇವರು ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿ ಎಂಬುದಕ್ಕೆ ಒಂದು ಮಂತ್ರ ಉದಾಹರಣೆ ಕೊಡ್ತಾನೆ. ಋಗ್ವೇದದಲ್ಲಿರುತ್ತೆ. ಋಗ್ವೇದದಲ್ಲಿ 3ನೇ ಮಂಡಲ 55ನೇ ಸೂಕ್ತದಲ್ಲಿ 19ನೇ ಮಂತ್ರ ಇದೆ. ಅದು ನೋಡಿ ಕೇಳಿ. ದೇವಸ್ತ್ವಷ್ಟ ಸವಿತಾ ವಿಶ್ವರೂಪಃ ಪಪೂಷಃ ಪ್ರಜಾಃ ಪುರುದಾ ಜಜಾನಃ ಇಮಾ ಚ ವಿಶ್ವಾ ಭುವನಾನ ಯಸ್ಯ ಮಹದ್ ದೇವಾನಾಮ ಸುರತ್ವಮೇಕಂ. ಮತ್ತೊಮ್ಮೆ ಕೇಳಿ. ದೇವಸ್ತ್ವಷ್ಟ ಸವಿತಾ ವಿಶ್ವರೂಪಃ ಪಪೂಷಃ ಪ್ರಜಾಃ ಪುರುದಾ ಜಜಾನಃ ಇಮಾ ಚ ವಿಶ್ವಾ ಭುವನಾನ ಯಸ್ಯ ಮಹದ್ದೇವಾನಾಮ ಸುರತ್ವಮೇಕಂ. ಅಂದರೆ ಇದರ ಭಾವ, ತ್ವಷ್ಟ ವಿಶ್ವಕರ್ಮ ಪರಮಾತ್ಮ ಎಲ್ಲ ಜೀವಿಗಳ ಹೃದಯದಲ್ಲಿ ಆತ್ಮರೂಪನಾಗಿ ಸಮಸ್ತ ವಿಶ್ವದಲ್ಲಿ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ. ಈತನೇ ಸವಿತಾ ರೂಪದಲ್ಲಿ ಎಲ್ಲರ ಬುದ್ಧಿಗಳನ್ನು ಪ್ರೇರೇಪಿಸುವವನು. ಈತನೇ ವಿಶ್ವರೂಪನು. ಈತ ದೇವ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಮಾನವ, ಪ್ರಾಣಿ, ಪಕ್ಷಿ ಮತ್ತು ಕ್ರಿಮಿಕೀಟಕಾದಿಗಳನ್ನು ಸೃಷ್ಟಿಸಿ ಪೋಷಣೆ ಮಾಡುತ್ತಿರುವುದು ಇವನೇ. ಈ ಸಮಸ್ತ ಜಗವೆಲ್ಲವೂ ಕೂಡ ತ್ವಷ್ಟ ವಿಶ್ವಕರ್ಮದೇ ಆಗಿದೆ. ಈ ಮೇಲೆ ಹೇಳಿರುವ ಋಗ್ವೇದ ಮಂತ್ರ ಸ್ಪಷ್ಟವಾಗಿ ಈ ಭಾವವನ್ನು ನಮಗೆ ಕೊಡುತ್ತದೆ. ಈ ತ್ವಷ್ಟ ವಿಶ್ವಕರ್ಮ ಸವಿತಾ ಬೇರೆ ಯಾರಲ್ಲ, ಅವ್ರದ್ದು ಇನ್ನೊಂದು ಹೆಸರಂತ ಅರ್ಥ ಆಗ್ತದೆ. ಇನ್ನೊಂದು ಉದಾಹರಣೆ ನೋಡೋಣ. ಗರ್ಭಾನುನೋ ಜನಿತ ದಂಪತಿ ಕಹ ದೇವಾಃ ತ್ವಷ್ಟ ಸವಿತಾ ವಿಶ್ವರೂಪಃ ನಕರಿಸ್ಯ ಪ್ರಮಿನಂತಿ ವ್ರತಾನಿ ವೇದ ನಾವಸ್ಯ ಪೃಥ್ವಿ ಉಪದ್ಯೋ. ಮತ್ತೊಮ್ಮೆ ಕೇಳಿ. ಈ ಮಂತ್ರ ಋಗ್ವೇದದಲ್ಲಿ 10ನೇ ಮಂಡಲದ 10ನೇ ಸೂಕ್ತದ 5ನೇ ಮಂತ್ರ ಆಗಿರ್ತದೆ. ಗರ್ಭಾನುನೌ ಜನಿತ ದಂಪತಿ ಕಹ ದೇವಾಃ ತ್ವಷ್ಟ ಸವಿತಾ ವಿಶ್ವರೂಪಃ
ನ ಕ್ರಶ್ಚ ಪ್ರಮಿನಂತಿ ವ್ರತಾನಿ ವೇದನಾವಶ್ಚ ಪೃಥ್ವಿ ಉಪದ್ಯೋ. ಇದರ ಭಾವ ನೋಡಿಕೊಂಡ್ರೆ ದೇವಾದಿದೇವನು ಸಮಸ್ತ ಸೃಷ್ಟಿಕರ್ತ ಸಕಲ ರೂಪಕರ್ತನಾದ ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿಯು ಸವಿತನಾಗಿ ಸಮಸ್ತವನ್ನು ಪ್ರೇರಕರಾಗಿ ಉದ್ದೀಪನಗೊಳಿಸಿ ಸಮಸ್ತ ರೂಪಗಳನ್ನು ಧರಿಸಿ ತ್ವಷ್ಟ ವಿಶ್ವಕರ್ಮ ಪರಮಾತ್ಮನೇ ನಮ್ಮಗಳನ್ನು ದಂಪತಿಗಳಾಗಿ ಮಾಡಿದನು. ಈತನ ಕಾರ್ಯಗಳಲ್ಲಿ ಲೋಪಗಳು ಇರುವುದಿಲ್ಲ. ಆತನ ಕಾರ್ಯಗಳಲ್ಲಿ ಲೋಪಗಳು ಇರುವುದಿಲ್ಲ. ನಮ್ಮ ಸಂಬಂಧ ದ್ಯಾವಾಪೃಥ್ವಿಗಳಿಗೆ ಗೊತ್ತಾಗುತ್ತದೆ ಎಂಬುದನ್ನು ಈ ಮಂತ್ರದ ಅರ್ಥ. ಮತ್ತೊಮ್ಮೆ ಕೇಳಿ. ದೇವಾದಿದೇವನು ಸಮಸ್ತ ವಿಶ್ವ ಸೃಷ್ಟಿಕರ್ತ ಸಕಲ ರೂಪಕರ್ತನಾಗಿರುವಂತಹ ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿಯು ಸವಿತನಾಗಿ, ಅಂದರೆ ಸವಿತ ಅಂದರೆ ಸವಿತಾ ದೇವತೆ, ಸವಿತನಾಗಿ ಸಮಸ್ತವನ್ನು ಪ್ರೇರಕರಾಗಿ ಉದ್ದೀಪನಗೊಳಿಸಿ ಸಮಸ್ತ ರೂಪಗಳನ್ನು ತಾನೇ ಧರಿಸಿ ತ್ವಷ್ಟ ವಿಶ್ವಕರ್ಮ ಪರಮಾತ್ಮನೇ ನಮ್ಮಗಳನ್ನು ದಂಪತಿಗಳಾಗಿ ಮಾಡಿದನು. ಆತನ ಕಾರ್ಯಗಳಲ್ಲಿ ಲೋಪವಿರುವುದಿಲ್ಲ. ನಮ್ಮ ಸಂಬಂಧ ದ್ಯಾವಾಪೃಥ್ವಿಗಳಿಗೆ ಗೊತ್ತಾಗ್ತದೆ. ದ್ಯಾವಾಪೃಥ್ವಿ ಅಂದರೆ ದ್ಯಾವ ಅಂದರೆ ಆಕಾಶ ಲೋಕಕ್ಕೂ ಮತ್ತು ಪೃಥ್ವಿ ಲೋಕಕ್ಕೂ ಗೊತ್ತಾಗ್ತದಂತ. ಈ ಮಂತ್ರವೂ ಕೂಡ ತ್ವಷ್ಟ ವಿಶ್ವಕರ್ಮಯೇ ಸವಿತಾ ದೇವನು ಎಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸವಿತಾ ದೇವತೆ ಬಗ್ಗೆ ಬಹಳಷ್ಟು ಸೂಕ್ತಗಳು, ಮಂತ್ರಗಳು, ವೇದಗಳಲ್ಲಿ ನಾವು ನೋಡ್ಬೋದು. ಸವಿತಾ ದೇವತಾ ಪುರುಷ ದೇವತೆ. ನಾವೆಲ್ಲರೂ ಕೂಡ ಸವಿತಾ ದೇವನಿಗೆ ಒಂದು ಸ್ತ್ರೀ ರೂಪ ಕೊಟ್ಟು ಈ ಸವಿತಾ ಮಂತ್ರವನ್ನು ಬಳಸಿ ಧ್ಯಾನ, ಜಪ, ತಪ, ಹೋಮಾದಿಗಳನ್ನು ಆಚರಣೆ ಮಾಡುತ್ತಿದ್ದೇವೆ. ಒಬ್ಬ ಪುರುಷ ದೇವನಿಗೆ ನೀವುಗಳು ಸ್ತ್ರೀ ಎಂದು ಹೊಗಳ್ತಾ ಇದ್ದರೆ ಅವರು ಸಂತೋಷ ಪಡ್ತಾರಾ? ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ. ಉದಾಹರಣೆಗೆ ನಾವು ಒಬ್ಬ ಪುರುಷರನ್ನು ನಿಮ್ಮನ್ನು ಸ್ತ್ರೀ ಎಂದು ಚೆನ್ನಾಗಿ ವರ್ಣನೆ ಮಾಡಿದರೆ, ಸ್ತ್ರೀ ಲಕ್ಷಣಗಳೊಂದಿಗೆ ಹೊಗಳ್ತಾ ಇದ್ದರೆ ಸಿಟ್ಟು ಬರಲ್ವಾ? ಇಲ್ಲಿ ಗಾಯತ್ರಿ ಎಂದು ವರ್ಣಿಸಲ್ಪಡುತ್ತಿರುವ ದೇವತಾ ಪುರುಷನಾದ ಸವಿತಾ ಅವರು ಹೇಗೆ ನಮ್ಮ ಮೇಲೆ ರಿಯಾಕ್ಷನ್ ಇರ್ತದೆ ಅವ್ರಿಗೆ, ಅಂದರೆ ಅವರು ನಮ್ಮ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಳ್ತಾರಲ್ವ. ಸವಿತಾ ದೇವರು ತ್ವಷ್ಟ ಪ್ರಜಾಪತಿಯ ಒಂದು ಅಂಶವಾಗಿದೆ, ಅಂದರೆ ಇನ್ನೊಂದು ಹೆಸರಾಗಿದೆ. ಪ್ರಸ್ತುತ ಕಾಲದಲ್ಲಿ ವೈಶ್ವಕರ್ಮನ ಸಮಾಜವನ್ನು ಈ ರೀತಿ ಅವೈದಿಕರಂತೆ ಆಗುವುದಕ್ಕೆ ಕಾರಣಭೂತರು ಆಗುವಂತಹ ವೈಶ್ವಕರ್ಮನೇತರ ಕೆಲವು ಸ್ವಾರ್ಥಪೂರಿತ ದುಷ್ಟಶಕ್ತಿಗಳು ಮಾಡಿರುವಂತಹ ಕುತಂತ್ರದಲ್ಲಿ ಹುಟ್ಟಿರುವುದೇ ಗಾಯತ್ರಿ ಎಂಬ ಸ್ತ್ರೀರೂಪ ದೇವತೆ. ಸವಿತಾ ಎಂದು ವೇದಗಳಲ್ಲಿ ವರ್ಣನೆಯಾದಂತಹ ತ್ವಷ್ಟ ವಿಶ್ವಕರ್ಮಕ್ಕೆ ಪೂಜೆ ಮಾಡುವುದಕ್ಕೆ ಅಭದ್ರತಾ ಭಯದಿಂದ ಈ ಸಾರಸ್ವತ್ಯ ದೋಷಕ್ಕೆ ಮುಂದಾಗಿರುತ್ತಾರೆ. ಅವರು ಕಲ್ಪಿಸಿದ ಸುಳ್ಳನ್ನು, ಪಾಪವನ್ನು ನಾವೇಕೆ ಪ್ರೋತ್ಸಾಹ ಮಾಡಬೇಕು? ಆ ರೀತಿ ನಾವು ಗಾಯತ್ರಿ ತ್ರಿದೇವತೆ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದರೆ ನಮ್ಮ ಬೆರಳಿಂದ ನಮ್ಮ ಕಣ್ಣಿಗೆ ಚುಚ್ಚಿಕೊಳ್ಳುವಂತೆ ಪ್ರಯತ್ನ ಆಗ್ತದೆ. ಯಾಕಂದರೆ ಆ ದೇವತೆ ವಿಶ್ವಕರ್ಮ, ತ್ವಷ್ಟ ವಿಶ್ವಕರ್ಮ. ಆದ್ದರಿಂದ ಪರಮಾತ್ಮ ನಿರಾಕಾರ ಪರಮಾತ್ಮ ಇರ್ತಾನೆ, ನಂತರ ತ್ವಷ್ಟ ವಿಶ್ವಕರ್ಮ ರೂಪವಾಗಿ ಬರ್ತಾನೆ. ಅವರು ನಮಗೆ ಮೂಲ ಪುರುಷರಾಗಿರ್ತಾರೆ. ಈಗ ನಾವು ಯಾಕೆ ಫೈಟ್ ಮಾಡಬೇಕಂದ್ರೆ ನಮ್ಮ ದೇವರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ದೇವರ ಮಂತ್ರ ಒಂದು ಸ್ತ್ರೀ ರೂಪದಿಂದ ಪರಿವರ್ತನೆ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಇದಕ್ಕೋಸ್ಕರ ನಾವು ಹೋರಾಟ ಮಾಡಿ ಜನಗಳಿಗೆ ಈ ರಹಸ್ಯವನ್ನು ತಿಳಿಯುವಂತೆ ಪ್ರಯತ್ನ ಮಾಡಬೇಕು. ಇಷ್ಟು ಕೆಟ್ಟ ಶಾಸ್ತ್ರ ಇದು ಯಾರು ಮಾಡಿದ್ದಾರೆ ಈ ಥರ ಅಂದರೆ, ನೋಡಿ, ಯಾರು ಈ ವೇದಗಳನ್ನು ಜನಗಳಿಗೆ ಯಾರು ವೇದಗಳು ಕೇಳಿಸ್ಕೊಂಡ್ರೆ ಅವ್ರ ಕಿವಿಯಲ್ಲಿ ಸೀಸೆ ಮರಗಿ ಸಾಕುವುದು, ಆಮೇಲೆ ಮಾತಾಡಿದರೆ ಅಂದರೆ ವೇದವನ್ನು ಪಠಣ ಮಾಡಿದರೆ ನಾಲಿಗೆ ಕತ್ತರಿಸಿ ಹಾಕೋದು, ಇಂತಹ ಭಯಂಕರವಾದ ನಿಯಮಗಳನ್ನು ಮಾಡುತ್ತಾ ಈ ವೇದಗಳನ್ನು ಜನರಿಗೆ ದೂರ ಮಾಡಿದ್ದಾರೆ. ಆದ್ದರಿಂದ ಜನರು ಈ ವೇದಗಳಿಗೆ ತುಂಬ ದೂರ ಆಗಿದ್ದಾರೆ. ಅದಕ್ಕೆ ವೇದ ರಹಸ್ಯಗಳು ಯಾರಿಗೂ ಗೊತ್ತಾಗಲಿಲ್ಲ. ಈಗ ನಾವು ಈ ರಹಸ್ಯಗಳನ್ನು ಜನರಿಗೆ ತಿಳಿಸುವ ಮೂಲಕ ವೇದ ರಹಸ್ಯಗಳನ್ನು ಹೊರತರಬಹುದು. ಅದರಲ್ಲಿರುವಂತಹ ನಮ್ಮ ಏನು ಚರಿತ್ರೆ ಇದೆಯೋ ಅವೆಲ್ಲ ಕೂಡ ಜನರಿಗೆ ತಿಳಿಯುವಂತಾಗ್ತದೆ. ಅಲ್ಲಿ ನಿಜವಾದ ಬ್ರಾಹ್ಮಣ ನಾವೇ ಎಂಬುದು ಜನರಿಗೆ ಗೊತ್ತಾಗ್ತದೆ. ಈಗ ಬ್ರಾಹ್ಮಣ ಅಂತ ಶಬ್ದ ಬಂತಲ್ವ, ಯಾರು ಬ್ರಾಹ್ಮಣರು ಅಂದಾಗ ನೋಡಿ, ಯಾರಿಗೆ ಗೋತ್ರ, ಸೂತ್ರ, ಪ್ರವರ, ಶಾಖ ಇರುತ್ತೆ ಅವರೇ ಬ್ರಾಹ್ಮಣರು. ನೋಡಿ, ವಿಶ್ವಕರ್ಮ ವಂಶಿಕರಿಗೂ ಎಲ್ಲವೂ ಇದೆ.
ನನ್ನ ಪರಿಚಯ ಮಾಡಿದಾಗ ಅವ್ರು ಹೇಳಿದ್ದಾರೆ ನೋಡಿ, ಗೋತ್ರ ಇದೆ, ತ್ರ್ಯಾರ್ಸಿಯ ಪ್ರವರಾನ್ವಿತ ಇದೆ, ನಂದು ದ್ವಿಜಧರ್ಮ ಗೋತ್ರ, ಮೈತ್ರೇಯನ ಸೂತ್ರ, ಅಂದರೆ ಈ ರೀತಿ ಸೂತ್ರ ಪ್ರವರ ಶಾಖ ಎಲ್ಲ ಇದೆ. ಅಂದರೆ ದ್ವಿಜಧರ್ಮ, ನಿಜಧರ್ಮ, ದೇವಸೇನ, ತ್ರ್ಯಾರ್ಸಿಯ ಪ್ರವರಾನ್ವಿತ, ದ್ವಿಜಧರ್ಮ ಗೋತ್ರ, ಮೈತ್ರೇಯನ ಸೂತ್ರ, ಕೃಷ್ಣ ಶಾಖಾಧ್ಯಾಯಿ, ಚತುಷ್ಕೋನಕುಂಡ, ಔದುಂಬರ ದಂಡ, ವ್ಯಾಕರಣ ಶಾಸ್ತ್ರ, ಈ ರೀತಿ ನನಗೆಲ್ಲ ಮಾಹಿತಿ ಇದೆ. ಇದು ಸ್ಪಿರಿಚುವಲ್ ಅಡ್ರೆಸ್. ಅಂದರೆ ಈ ರೀತಿ ವಿಶ್ವಕರ್ಮ ವಂಶಸ್ಥರಿಗೆ ಎಲ್ಲರಿಗೂ ಇರ್ತದೆ. ಆದ್ದರಿಂದ ಇವರೆಲ್ಲರೂ ಬ್ರಾಹ್ಮಣರಿಗೆ ಮಾತ್ರ ಇರುತ್ತದೆ, ಅನ್ಯರಿಗೆ ಇರೋದಿಲ್ಲ. ಇವರು ಆ್ಯಕ್ಚುಲಿ ನಿಜಕ್ಕೆ ಅವರು ಬ್ರಾಹ್ಮಣರೇ ಅಲ್ಲ. ಯಾಕಂದರೆ ಅವರು ಹುಟ್ಟು ಯಾವಾಗಲೂ ಬ್ರಾಹ್ಮಣ ಮನೆಗಳೆಲ್ಲ ಆಗಲಿಲ್ಲ. ಅವರು ಗೋತ್ರ ಪುರುಷರು ವೇದಗಳಲ್ಲಿ ಕಾಣಿಸೋದಿಲ್ಲ, ಅವರು ಇತಿಹಾಸ ವೇದದಲ್ಲಿ ಕಾಣಿಸೋದಿಲ್ಲ. ಅದಕ್ಕಾಗಿ ಅವರು ಪುರಾಣಗಳು ಬರೆದು ಜನಗಳಿಗೆ ನಾವೇ ಬ್ರಾಹ್ಮಣರು ಎಂಬುದನ್ನು ನಂಬಿಸಿದ್ದಾರೆ. ಆ್ಯಕ್ಚುಲಿ ಆ ಬ್ರಾಹ್ಮಣ ಶಬ್ದ ನಮಗಾಗಿದೆ. ಹೇಗೆ ಅಂದರೆ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣೋ ಓಷಮುಖಂ ಆಸೀತ್ ಬಾಹು ರಾಜನ್ಯ ಕೃತಃ ಉರು ತದಸ್ಯ ದ್ವೈಸ್ಯ ಪದ್ಮ್ಯಾಗಂ ಶೂದ್ರೋ ಅಜಾಯತ ಅಂತ ಪುರುಷ ಸೂಕ್ತ ಇರ್ತದಲ್ವ. ಆ ಪುರುಷ ಸೂಕ್ತದ ಪುರುಷ ಯಾರು? ವಿಶ್ವಕರ್ಮ. ಹೇಗೆ ಅದು ನಾವು ಸಾಬೀತುಪಡಿಸ್ತೀವಿ ಅಂದರೆ ಅದೇ ಸೂಕ್ತದಲ್ಲಿ ಇನ್ನೊಂದು ಮಂತ್ರ, ಅಭ್ಯಸಂಭೂತಃ ಪೃಥ್ವೀರಸ ಆಚ ವಿಶ್ವಕರ್ಮಣಃ ಸಮವರ್ತತಾದಿ ತಸ್ಯ ತ್ವಷ್ಟ ವಿದಧತ್ ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜನಮಗ್ರೇ ಎಂದು ಅದೇ ಮಂತ್ರ ಹೇಳ್ತದೆ. ಅದೇ ಸೂಕ್ತದಲ್ಲಿ ಈ ಮಂತ್ರ ಹೇಳ್ತಾ ಇದೆ. ಅಂದರೆ ಈ ಪುರುಷ ಸೂಕ್ತದ ಪುರುಷನು ವಿಶ್ವಕರ್ಮ. ಅವರ ಮುಖದಿಂದ ಪಂಚಮುಖಗಳಿಂದ ಪಂಚರ ಬ್ರಹ್ಮರು ಹುಡ್ತಾರೆ. ಅವರು ಯಾರಂದರೆ ಮನುಬ್ರಹ್ಮ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಮುಖಗಳು ಪಂಚಮುಖಗಳು. ಸದ್ಯೋಜಾತ ಮುಖದಿಂದ ಮಯಬ್ರಹ್ಮ, ವಾಮದೇವ ಮುಖದಿಂದ ಮಯಬ್ರಹ್ಮ, ಅಘೋರ ಮುಖದಿಂದ ತ್ವಷ್ಟಬ್ರಹ್ಮ, ತತ್ಪುರುಷ ಮುಖದಿಂದ ಶಿಲ್ಪಿ ಬ್ರಹ್ಮ, ಈಶಾನ ಮುಖದಿಂದ ವಿಶ್ವಜ್ಞ ಬ್ರಹ್ಮ ಎಂಬ 5 ಜನ ಬ್ರಹ್ಮರು ಹುಡ್ತಾರೆ. 5 ಜನರಿಗೆ ಅವರಿಗೆ ಮಾನಸ ಪುತ್ರರು ಸಾಲಾಗಿ ಶಾನಗ, ಸನಾತನ, ಅಹಬೋನ, ಪ್ರತ್ನ, ಸುಪರ್ಣಾದಿ ಋಷಿಗಳು. ಇವರೇ ನಮಗೆ ಅವರು ಮಾನಸ ಪುತ್ರರಾಗಿ ಹುಡ್ತಾರೆ. ಇವರೇ ನಮಗೆ ಮೂಲ ಪುರುಷರು, ಗೋತ್ರ ಪುರುಷರು. ಇವರೆಲ್ಲ ಕೂಡ ನಮಗೆ ಎಲ್ಲಿರ್ತಾರೆ ಅಂದರೆ ಕೃಷ್ಣ ಯಜುರ್ವೇದದಲ್ಲಿ 4ನೇ ಕಾಂಡ 3ನೇ ಪ್ರಶ್ನ 3ನೇ ಅನುವಾಕದಲ್ಲಿ ಒಟ್ಟಿಗೆ ಒಂದೇ ಸತಿ ಪ್ರಾಣಭೃತ್ತು, ಅಪಾನಭೃತ್ತು ಮಂತ್ರಗಳಿರ್ತವೆ. ಅಪಾನಭೃತ್ತು ಮಂತ್ರಗಳಲ್ಲಿ ಇವರು ಕಾಣ್ತಾರೆ. ಅದೇ ಸಮಯದಲ್ಲಿ ಪ್ರಾಣಭೃತ್ತು ಮಂತ್ರಗಳಲ್ಲಿ ಕೂಡ 5 ಜನ ಋಷಿಗಳು ಕಾಣ್ತಾರೆ. ಅವರು ಯಾರಂದರೆ ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ವಿಶ್ವಕರ್ಮ. ನೋಡಿ, ವಸಿಷ್ಠ ಅಂದರೆ ವೇಶ್ಯಪುತ್ರ ಅಲ್ಲ. ಅಲ್ಲಿ ವಸಿಷ್ಠರು 3 ಜನ ಇದ್ದಾರೆ. ಅದು ನಮ್ಮ ಗುರುಗಳಾದ ಜ್ಞಾನಾನಂದ ಅವರು ಬರೆದಿರುವಂಥ ವಿಶ್ವಕರ್ಮನೇ ಭೂಷಣ ಅಂತ ಆ ಪುಸ್ತಕದಲ್ಲಿ, ಆ ಗ್ರಂಥದಲ್ಲಿ, ಮಹಾಗ್ರಂಥ, ಅದು ದೊಡ್ಡ ಗ್ರಂಥ. ಅದರಲ್ಲಿ ಕೊನೆಗೆ ಒಂದು ಕೋಷ್ಟಕ ಕೊಟ್ಟಿರ್ತಾರೆ. ಅದರಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಕಂಡುಬರುವಂತಹ 3 ಜನ ವಸಿಷ್ಠರು ಕಾಣ್ತಾರೆ. ನಂತರ ಜಮದಗ್ನಿ ಸಂಪೂರ್ಣ ವಿಶ್ವಕರ್ಮ ವಂಶಸ್ಥರೆಂಬ ಮಾಹಿತಿ ನನ್ನ ಹತ್ರ ಇದೆ. ನಂತರ ವಿಶ್ವಾಮಿತ್ರರು ಕೂಡ 3 ಜನ ಇದ್ದಾರೆ. ನಮ್ಮ ಗುರುಗಳು ಬರೆದಿರುವಂತಹ ಆ ಪುಸ್ತಕದಲ್ಲಿ, ಆ ಕೋಷ್ಟಕದಲ್ಲಿ 3 ಜನ ವಿಶ್ವಾಮಿತ್ರರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಕಾಣ್ತಾರೆ. ನಂತರ ಭರದ್ವಾಜರು ಕೂಡ ವಿಶ್ವಕರ್ಮ ವಂಶಸ್ಥರೇ. ಹೇಗೆಂದರೆ ಅವರು ಶಿಲ್ಪಾಚಾರ್ಯರು ಮತ್ತು ಅವರು ವೈಮಾನಿಕ ಶಾಸ್ತ್ರ ಬರೆದು ಕೊಟ್ಟಿರುವಂತಹ ಶಿಲ್ಪ ಋಷಿಗಳು. ಆದ್ದರಿಂದ ಭರದ್ವಾಜರು ಕೂಡ ಶಿಲ್ಪ ಮಾಡಿ ವಿಮಾನಗಳು ಮಾಡಿರುವಂತಹ ಶಾಸ್ತ್ರವನ್ನು ಕೊಟ್ಟಿದ್ದರಿಂದ ಅವರು ವಿಶ್ವಕರ್ಮ ವಂಶಸ್ಥರೇ. ಮತ್ತು ಕೊನೆ 5ನೇ ಅವರು ಕೂಡ ಅವರ ಹೆಸರೇ ವಿಶ್ವಕರ್ಮ, ಆದರೆ ಬೇರೆ ಹೇಳಬೇಕಾಗಿಲ್ಲ. ಆದ್ದರಿಂದ ಈ ಅಪಾನಭೃತ್ತು ಮಂತ್ರದ ಋಷಿಗಳು, ಪ್ರಾಣಭೃತ್ತು ಮಂತ್ರದ ಋಷಿಗಳು ಕೂಡ ವಿಶ್ವಕರ್ಮ ವಂಶಸ್ಥರೇ ಆಗಿರ್ತಾರೆ. ಆದ್ದರಿಂದ ವಿಶ್ವಕರ್ಮ ವಂಶಸ್ಥರು ವೈದಿಕ ಬ್ರಾಹ್ಮಣರಾಗುವ ರಹಸ್ಯವನ್ನು ಎಲ್ಲರೂ ತಿಳ್ಕೋಬೇಕು. ಹೇಗೆ ತಿಳ್ಕೊಳ್ತಾರೆ? ಅದು ನಾವೇ ಪ್ರಚಾರ ಮಾಡಬೇಕು. ನೋಡಿ, ಎಲ್ಲ ರಾಜ್ಯಗಳಿಗಿಂತ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಮಠಾಧಿಪತಿಗಳು, ಪೀಠಾಧಿಪತಿಗಳು ಇರುವಂತಹ ರಾಜ್ಯ. ಆದರೆ ಇಲ್ಲಿ ನಮ್ಮ ಕರ್ನಾಟಕ ಜನತೆಯನ್ನು ಕೇಳಿದರೆ ಯಾವ ಜಾತಿಯಪ್ಪ ಅಂದರೆ, ನಾನು ವಿಶ್ವಕರ್ಮ ಅಂತ ಒಬ್ಬ ಹೇಳ್ತಾನೆ,
ಇನ್ನೊಬ್ಬ ನಾನು ವಿಶ್ವ ಬ್ರಾಹ್ಮಣ ಅಂತ ಹೇಳ್ತಾನೆ, ಇನ್ನೊಬ್ಬ ಬಂದು ನಾನು ಬಡಿಗೇರ್ ಅಂತಾನೆ, ಇನ್ನೊಬ್ಬ ಕಂಬಾರ್ ಅಂತಾನೆ, ಇನ್ನೊಬ್ಬ ಅಕ್ಕಶಾಲಿ ಅಂತಾನೆ, ಇನ್ನೊಬ್ಬ ಸೋನಾರ್ ಅಂತಾನೆ. ಈ ರೀತಿ ಒಂದೊಂದು ಪ್ರಾಂತದಲ್ಲಿ ಒಬ್ಬೊಬ್ಬರನ್ನ ಈ ರೀತಿ ಕಂಬಾರರು, ಬಡಿಗೇರು, ಅಕ್ಕಸಾಲಿ ಅಂತ ವೃತ್ತಿಗಳ ಹೆಸರು ಕೂಡ ಜಾತಿಗಳ ಹೆಸರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಂಗೆ ಬರ್ಕೊಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಜಾತಿಯನ್ನು. ಈಗ ಈ ಅಜ್ಞಾನ ತಾನೇ ಇದು. ಬ್ರಾಹ್ಮಣ ಶಬ್ದ ವೇದ ನಿಮ್ಮನ್ನು ಉದ್ದೇಶಿಸೇ ಹೇಳಲಾಗಿದೆ ವೇದದಲ್ಲಿ. ಅದು ವರ್ಣ ಆಗಿದ್ದರೂ ಕೂಡ ಆ ವರ್ಣ ನಿಮ್ಮದೇ, ಬ್ರಾಹ್ಮಣ ವರ್ಣ ನಿಮ್ಮದು. ಆದರೆ ನಿಮ್ಮನ್ನು ನೀವು ಆ ಪದವನ್ನು ಬಿಟ್ಬಿಟ್ಟು ಬೇರೆಯವರು ಕೊಟ್ಟು ಈ ರೀತಿ ಬೇರೆ ಬೇರೆ ಪದಗಳನ್ನು ಬಳಸ್ಕೊಳ್ತಾ ಇದ್ದೀರಿ. ನೋಡಿದರೆ ಎಲ್ಲ ಒಂದೇ ಜಾತಿಯಲ್ಲಿ ಇರ್ತೀರಿ, ಹೇಳುವಾಗ ಬೇರೆ ಬೇರೆ ಪದಗಳನ್ನು ಹೇಳ್ತಾ ಇರ್ತೀರಿ. ತುಂಬ ಅಜ್ಞಾನ ಅಲ್ವಾ? ನೋಡಿ, ಇನ್ನೊಂದು ಫಸ್ಟು ನೀವು ಹೇಳಬೇಕಾಗಿರೋದು, ನೀವು ಯಾರು ಅಂದರೆ ಬ್ರಾಹ್ಮಣ ಅಂತಲೇ ಹೇಳ್ಕೋಬೇಕು. ಯಾಕಂದರೆ ನೀವೇ ಬ್ರಾಹ್ಮಣರು. ಸೋಕಾಲ್ಡ್ ಬ್ರಾಹ್ಮಣ್ಸ್ ಯಾರು ಬ್ರಾಹ್ಮಣರಲ್ಲ, ಅವರು ವಿಪ್ರರಾಗಿರ್ತಾರೆ. ಹೇಗೆಂದರೆ ಜನ್ಮನ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜಃ ವೇದ ಪಾಠದ ವಿಪ್ರಾಣಾಂ ಅಂತ ಹೇಳಿದಾಗ, ಈ ಜನ್ಮನ ಜಾಯತೆ ಶೂದ್ರ ಅಂದಾಗ ಹುಟ್ಟುವಾಗಲೇ ಎಲ್ಲರೂ ಕೂಡ ಶೂದ್ರರಂತೆ. ಅವರು ಉಪನಯನ ಮಾಡಿಕೊಂಡು ಜನಿವಾರ ಹಾಕಿದಾಗ ದ್ವಿಜರಾಗ್ತಾರೆ. ಯಜ್ಞೋಪೇತ ಧಾರಣ ಮಾಡಿದ ಮೇಲೆ ದ್ವಿಜರಾಗಿ, ಆ ಯಜ್ಞೋಪೇತ ಧರಿಸಿದವರಲ್ಲಿ ಯಾರು ವೇದ ಪಾಠವನ್ನು ಮಾಡ್ಕೊಳ್ತಾರೋ ಅವರು ಮಾತ್ರ ವಿಪ್ರರಾಗ್ತಾರೆ. ಈ ರೀತಿ ಆ ವಿಪ್ರರಲ್ಲಿ ಯಾರು ಬ್ರಹ್ಮಜ್ಞಾನ ಪಡ್ಕೊಂಡಿದ್ದಾರೆ ಅವರು ಮಾತ್ರ ಬ್ರಾಹ್ಮಣರು. ನೋಡಿ, ಈ ಕಾಲದಲ್ಲಿ ಬ್ರಹ್ಮಜ್ಞಾನ ಪಡ್ಕೊಂಡಿರುವಂತಹ ಯಾರೂ ನಾನು ನೋಡಿಲ್ಲ, ಇನ್ನು ಮುಂದೆನೂ ಕಾಣಲ್ಲ. ಯಾಕೆಂದರೆ ಅವರು ಯಾರು ಬ್ರಾಹ್ಮಣರಲ್ಲ, ವಿಪ್ರರಾಗಿ. ಇದು ಮನುಸ್ಮೃತಿಯಲ್ಲಿರುವಂಥ ಶ್ಲೋಕ. ಈ ಶ್ಲೋಕದ ಪ್ರಕಾರ ಅವರು ವಿಪ್ರರಾಗಬಹುದು ವಿನ ಬ್ರಾಹ್ಮಣರಾಗಲು ಸಾಧ್ಯನೇ ಇಲ್ಲ. ಯಾಕಂದರೆ ಈ ಸೋಕಾಲ್ಡ್ ಬ್ರಾಹ್ಮಣ್ಸ್ ಯಾರೂ ಕೂಡ ವಿಶ್ವಕರ್ಮನನ್ನು ಭಗವಂತನಾಗಿ ಒಪ್ಪೋದಿಲ್ಲ, ಅವು ಪರಮಾತ್ಮ ಅಂತ ಒಪ್ಪೋದಿಲ್ಲ, ಮತ್ತು ಅವರು ಒಂದು ಜಾತಿಗೆ ಸೀಮಿತವಾಗಿರುವಂಥ ದೇವರಂತ ಪ್ರಚಾರ ಮಾಡ್ತಾ ಇರ್ತಾರೆ. ಅದು ನಮಗೊಂದು ಕಡೆ ಒಳ್ಳೆಯದಾದರೂ ಕೂಡ ಏನಾಗ್ತದೆ, ಇವರು ವಿಶ್ವಕರ್ಮನ ವೇದಗಳೇ ಹೇಳುತ್ತಿರುವ ಪರಮಾತ್ಮ ವಿಶ್ವಕರ್ಮನ ಇವರು ಒಪ್ಪೋದಿಲ್ಲ ಅಲ್ವಾ? ಆದ್ದರಿಂದ ಇವರು ಹೆಂಗೆ ಬ್ರಾಹ್ಮಣರಾಗ್ತಾರೆ ಅಂದರೆ ಬ್ರಹ್ಮಜ್ಞಾನವೇ ಇಲ್ಲ. ವೇದಗಳಲ್ಲಿ ಬ್ರಹ್ಮ ಅಂದರೆ ವಿಶ್ವಕರ್ಮನೇ. ಇಷ್ಟು ಏನಾಗುತ್ತಂದರೆ, ಇಷ್ಟು ಹೇಳಿದಾಗ ಕೊನೆಗೆ ಸಾಬೀತುಪಡಿಸಿದ್ದೇನೆಂದರೆ, ನಿಜವಾದ ಬ್ರಾಹ್ಮಣರು ವಿಶ್ವಕರ್ಮ ವಂಶಸ್ಥರು. ಈ ವಿಶ್ವಕರ್ಮ ವಂಶಸ್ಥರನ್ನ ವೈಶ್ವಕರ್ಮನರು ಎಂದು ವೇದ ಹೇಳಲಾಗುತ್ತದೆ. ಇದರ ಬಗ್ಗೆ ವೈಶಾಖದಲ್ಲಿ ಅಂದರೆ ಆಚಾರ್ಯರು ಮತ್ತು ಶಿವಾತ್ಮಾನಂದ ಸ್ವಾಮಿಗಳು ಮುದ್ರಣ ಮಾಡಿರುವಂತಹ ವೈಶ್ವಕರ್ಮನ ಸೂಕ್ತ ಮಂಜರಿ ಅಂತ ಗ್ರಂಥದಲ್ಲಿ ಕೊನೆ ಪೇಜಲ್ಲಿ ಇದರ ಮಾಹಿತಿ ಸಿಗುತ್ತದೆ. ಬರೆದಿದ್ದಾರೆ ಸ್ಪಷ್ಟವಾಗಿ. ತುಂಬ ಚೆನ್ನಾಗಿರುತ್ತೆ ಆ ವಿಚಾರ. ವಿಶ್ವಕರ್ಮ ಎಂಬ ಪದ 198 ಬಾರಿ ಬರುತ್ತೆ, ಮತ್ತು ವೈಶ್ವಕರ್ಮನ ಎಂಬ ಶಬ್ದ, ಈ ಪದವು 71 ಬಾರಿ ವೇದ ಸಾಹಿತ್ಯದಲ್ಲಿ ಸಿಗುತ್ತೆ ಅಂತ ಅವರು ಬರೆದಿದ್ದಾರೆ. ಆಗ ಈ ವೈಶ್ವಕರ್ಮನ ಅಂದರೆ ನೋಡಿ, ಶಿವಭಕ್ತರು ಶೈವರಂತ ಹೇಳ್ಕೊಳ್ತಾರೆ, ವಿಷ್ಣು ಭಕ್ತರು ವೈಷ್ಣವರಂತ ಹೇಳ್ತಾರೆ. ಅದೇ ಶಾಕ್ತೇಯರು ಶಕ್ತಿ ಭಕ್ತರು ಶಾಕ್ತೇಯರಂತಾರೆ, ಗಣಪತಿ ಭಕ್ತರು ಗಾಣಪತ್ಯರಂತಾರೆ. ಈಗ ಇದೇ ರೀತಿ ನೀವು ವೈಶ್ವಕರ್ಮನರಾಗ್ತಿರೋ ವಿನ ಕೆಲವರು ಕೇಳಿದಾಗ ನಾನು ವಿಶ್ವಕರ್ಮ ಅಂತ ಹೇಳ್ಕೊಳ್ತಾರೆ. ನೋಡಿ, ಯಾರಾದರೂ ಶೈವರಿಗೆ ಕೇಳಿದ್ರೆ ನಾನು ಶಿವ ಅಂತ ಹೇಳ್ಕೊತಾರಾ? ನಾನು ವಿಷ್ಣು ಅಂತ ಹೇಳ್ಕೊತಾರಾ? ನಾನೇ ದೇವಿ ಅಂತ ಹೇಳ್ಕೊತಾರಾ? ಇಲ್ಲ ತಾನೇ. ನಮ್ಮಲ್ಲಿ ಯಾಕೆ ಈ ಅಜ್ಞಾನ ಅಂದರೆ, ಈ ಮಠಾಧಿಪತಿಗಳು ಪೀಠಾಧಿಪತಿಗಳು ಮಾಡಬೇಕಾಗಿರೋ ಕೆಲಸ ಏನಂದರೆ, ಪ್ರತಿಯೊಂದು ಊರಿಗೆ ಹೋಗಿ ಈ ರೀತಿ ವಿಜ್ಞಾನವನ್ನು ನಮ್ಮ ಜನಗಳಿಗೆ ಅದೇ ಸಮಯದಲ್ಲಿ ಅನ್ಯ ಜನಗಳಿಗೂ ಕೂಡ ತಿಳಿಸಬೇಕಾಗ್ತದೆ. ಅವರು ಈ ರೀತಿ ಉಪನ್ಯಾಸಗಳು ಮಾಡಿದಾಗ ಸಾರ್ವಜನಿಕರು ಕೂಡ ವಿಶ್ವಕರ್ಮ ವಂಶಸ್ಥರ ನಿಜವಾದ ಬ್ರಾಹ್ಮಣರು ಎಂಬುದನ್ನು ತಿಳ್ಕೊಂಡು ನಿಜವಾದ ಗೌರವವನ್ನು ಕೊಡ್ತಾರೆ. ಬೇರೆ ಈಗ ನಮ್ಮ 5 ವೃತ್ತಿಗಳು ಕೂಡ ನಮ್ಮ ಕೈಯಲ್ಲಿಲ್ಲ, ಎಲ್ಲರೂ ಮಾಡ್ತಾಯಿದ್ದಾರೆ. ಆದರೆ ನಾವು ಮಾಡಿರುವಂಥ ಶಿಲ್ಪಗಳೇ ಪ್ರತಿಷ್ಠಾಪನೆ ಅರ್ಹತೆ ಪಡ್ಕೊಂಡಿರ್ತವೆ. ಈ ವಿಚಾರ ಜನಗಳಿಗೆ ಸಾರ್ವಜನಿಕ ಗೊತ್ತಾದರೆ ನಿಮಗೋಸ್ಕರ ಕಾಯ್ತಾರೆ. ನೀವೇ ಮಾಡಬೇಕು, ನಮಗೆ ವಿಶ್ವಕರ್ಮ ವಂಶಸ್ಥರೇ ಮಾಡಬೇಕು, ಈ ದರ್ವಾಜ ಮಾಡಬೇಕು, ಈ ಕುರ್ಚಿ ಮಾಡಬೇಕು, ಈ ದೇವತೆ ವಿಗ್ರಹ ಮಾಡಬೇಕು, ಈ ದೇವಸ್ಥಾನ ಕಟ್ಟಬೇಕು, ಮತ್ತು ಇತರ ಯಾವುದೇ ಕೆಲಸ ಆಗಲಿ ಅವ್ರ ಕೈಯಿಂದ ಒಂದು ಚಿನ್ನದ ಸರ ಮಾಡಬೇಕು, ಚಿನ್ನದ ಆಭರಣ ಮಾಡಬೇಕು, ಒಂದು ನೆಕ್ಲೆಸ್ ಮಾಡಬೇಕು, ಒಂದು ಹಾರ ಮಾಡಬೇಕು, ಯಾವುದೋ ಒಂದು ವಸ್ತುಗಳು ಮಾಡಬೇಕಾದ್ರೆ ಈ ವಿಶ್ವಕರ್ಮ ವಂಶಸ್ಥರಿಂದ ಮಾಡಿದ್ರೆ ನಮಗೆ ಶುಭ ಉಂಟಾಗುತ್ತೆ ಎಂಬ
ವಿಚಾರವನ್ನು ಪ್ರಚಾರ ಮಾಡುವ ಜವಾಬ್ದಾರಿ ಯಾರ್ದು? ಮಠಾಧಿಪತಿ, ಪೀಠಾಧಿಪತಿಗಳು. ಆದರೆ ನಾನು ಇವೆಲ್ಲ ಪ್ರಚಾರ ಮಾಡ್ತಾಯಿದ್ದೇನೆ. ನನಗೆ ಯಾವುದು ಮಠ ಇಲ್ಲ, ಯಾವುದೇ ಪೀಠ ಇಲ್ಲ. ಯಾಕೆಂದರೆ ನಾನು ನೈತಿಕ ಜವಾಬ್ದಾರಿಯನ್ನು ತಗೊಂಡು ನನಗೆ ಇದು ಒಂದು ಪ್ರವೃತ್ತಿಯಾಗಿ ಮಾಡಿಕೊಂಡು ನಾನು ಈ ಥರ ಧರ್ಮ ಪ್ರಚಾರವನ್ನು ಮಾಡ್ತಾಯಿದ್ದೇನೆ. ಸೋಷಲ್ ಮೀಡಿಯಾ ನನ್ನ ಸ್ಟೇಜ್ ಆಗುತ್ತದೆ. ಆ ಸೋಷಲ್ ಮೀಡಿಯಾ ನಂದೇ ವಾಲ್ನಿಂದ ನಾವೆಲ್ಲ ಪ್ರಚಾರ ಮಾಡ್ತಾಯಿದ್ದೀನಿ. ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ. ನನ್ನ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಸತಿ ಲೈವ್ ಮಾಡಿರ್ತೀನಿ. ಮತ್ತು ಕೆಲವು ತುಂಬ ಉಪನ್ಯಾಸಗಳು ಮಾಡ್ತಾಯಿದ್ದೀನಿ. ಆದ್ದರಿಂದ ತುಂಬ ಚೇಂಜಸ್ ಕಾಣ್ತಾ ಇದೆ. ನಾನು ಎಲ್ಲ ರಾಜ್ಯಗಳಿಗೂ ಹೋಗ್ತಾಯಿದ್ದೀನಿ. ಮೊನ್ನೆ ಗೋವಾ ಹೋಗಿದ್ದೆ, ಅದಕ್ಕೆ ಹಿಂದೆ ಉಜ್ಜಯಿನಿ ಹೋಗಿದ್ದೆ, ಅದಕ್ಕೂ ಹಿಂದೆ ಢಾಕೂರ್ ಹೋಗಿದೆ. ಮತ್ತು ಈ ರೀತಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಾನು ಧರ್ಮ ಪ್ರಚಾರ ಮಾಡ್ತಾಯಿದ್ದೇನೆ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಈ ವೇದಗಳು, ಶಿಲ್ಪಶಾಸ್ತ್ರದಲ್ಲಿ 3 ಡಿಗ್ರಿಗಳು ಮಾಡಿ ಪುರಾಣ ಇತಿಹಾಸಗಳನ್ನೆಲ್ಲ ತುಂಬ ಕ್ಷುಣ್ಣವಾಗಿ ಅಧ್ಯಯನ ಮಾಡಿರುವಂತಹ ವ್ಯಕ್ತಿನಾಗಿದ್ದೇನೆ. ಈ ಒಂದು ನಿರ್ದಿಷ್ಟವಾದ ಕ್ವಾಲಿಫಿಕೇಷನ್ ಪಡ್ಕೊಂಡು ಧರ್ಮದ ಪ್ರಚಾರ ಮಾಡುತ್ತಾ ಕೆಲವು ಸಂದರ್ಭದಲ್ಲಿ ಅನ್ಯ ಬ್ರಾಹ್ಮಣರ ಜೊತೆ ಚಾಲೆಂಜ್ ಮಾಡಿ ಅವ್ರ ಜೊತೆ ಅವರ ಮೇಲೆ ಗೆದ್ದು ಅವ್ರ ಕಡೆಯಿಂದ ಕ್ಷಮಾಪಣೆ ಹೇಳಿಸುವಂತಹ ಸಂದರ್ಭಗಳು ತುಂಬ ಇದ್ದಾವೆ. ಅದು ನನ್ನ ಮಿತ್ರರು, ನನ್ನನ್ನು ಫಾಲೋ ಮಾಡಿರುವಂತಹ ಪಾಠಕರಿಗೆ ಚೆನ್ನಾಗಿ ಗೊತ್ತಿದೆ. ಈ ರೀತಿ ಒಬ್ಬ ಸಾಮಾನ್ಯ ಮಾಡಿದಾಗ ಇಷ್ಟೊಂದು ಪ್ರಯತ್ನ ಮಾಡಿದಾಗ ಇಷ್ಟೊಂದು ಬದಲಾವಣೆ ಬರ್ತಾ ಇದ್ದಾಗ ಸ್ವಾಮೀಜಿಗಳಾಗಿರುವಂತಹ ನಮ್ಮ ಸ್ವಾಮೀಜಿಗಳು ಇದೇ ಪ್ರಯತ್ನ ಮಾಡಿದ್ರೆ ಹೇಗಿರುತ್ತೆ ನೋಡಿ. ಒಂದು ನನ್ನ ಲೆಕ್ಕದಲ್ಲಿ ಏನಿಲ್ಲ, ಒಂದು 5 ವರ್ಷ ಎಲ್ಲ ಮಠಾಧಿಪತಿಗಳು ನಾನು ಹೇಳೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ 6ನೇ ವರ್ಷಕ್ಕೆ ಎಲ್ಲ ಇಡೀ ರಾಜ್ಯವೇ ಬ್ರಾಹ್ಮಣರಂದರೆ ವಿಶ್ವಕರ್ಮ ವಂಶಸ್ಥರು ಎಂಬುದನ್ನು ವಿಚಾರ ಎಲ್ಲ ತಿಳ್ಕೊಂಡು ಅವರು ನಮ್ಮನ್ನು ಗೌರವ ಮಾಡಲು ಶುರು ಮಾಡ್ತಾರೆ. ಪುರೋಹಿತಗಳು ನಮಗೋಸ್ಕರ ಕಾಯ್ತಾರೆ. ನಾವು ವಿಶ್ವಕರ್ಮ ವಂಶಸ್ಥರೇ ಬಂದು ಪುರೋಹಿತ ಮಾಡಬೇಕು, ಇವರೇ ನಿಜವಾದ ಬ್ರಾಹ್ಮಣರು, ವೈದಿಕರು ಅಂತ ತಿಳ್ಕೊಳ್ತಾರೆ. ಮತ್ತು ಶಿಲ್ಪಗಳು ಮಾಡಿದಾಗಲೂ ಕೂಡ ಇವರೇ ಮಾಡಬೇಕು, ಇವರೇ ಪ್ರತಿಷ್ಠಾಪನೆ ಮಾಡಬೇಕು ಎಂಬುದನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ. ಇಷ್ಟು ಲಾಭ ಇದೆ. ದಯವಿಟ್ಟು ಸ್ವಾಮೀಜಿಗಳು, ಮಠಾಧಿಪತಿಗಳು, ಪೀಠಾಧಿಪತಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೈದಿಕ ಚರ್ಚೆ ಮಾಡಲಿ. ನೀವು ಮಠಾಧಿಪತಿ, ಪೀಠಾಧಿಪತಿ ಅವರೆಲ್ಲ ಒಂದು ಕಡೆ ಕೂರಿಸಿ ಬೇಕಾದ್ರೆ ನನ್ನನ್ನು ಕರೀರಿ. ನಾನು ನಿಮಗೆ ತುಂಬ ಚಿಕ್ಕವನಾದರೂ ಕೂಡ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಈ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ವೈಶ್ವಕರ್ಮನ ಪೂರ್ವ ವೈಭವವನ್ನು ಮತ್ತೆ ಪುನಃ ತರಬೇಕೆಂದು ನಾನು ತುಂಬ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಇಷ್ಟು ಉಪನ್ಯಾಸದ ಸಾರಾಂಶ ಏನಂದರೆ, ನನ್ನ ಸಬ್ಜೆಕ್ಟ್ ಆಗಿರುವಂತಹ ಇವತ್ತಿನ ಸಬ್ಜೆಕ್ಟು ಗಾಯತ್ರಿ. ಮೊದಲಿಗೆ ಏನಾಯಿತು, ಗಾಯತ್ರಿ ಛಂದಸ್ ಅಂತ ಹೇಳಲಾಗಿದೆ. ನಂತರ ಗಾಯತ್ರಿ ದೇವತಾ ಅಂತ, ಸ್ತ್ರೀ ದೇವತೆ ಅಂತ ಪ್ರಚಾರ ಮಾಡ್ತಾ ಇದ್ದಾರಂತೆ. ಅದನ್ನು ಸ್ತ್ರೀ ದೇವತೆ ಅಲ್ಲ, ಪುರುಷ ಎಂಬುದನ್ನು ನಾವು ಸಾಬೀತುಪಡಿಸಿದ್ದೇವೆ. ಒಂದು ಸಣ್ಣದಾಗಿ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಪುರುಷನನ್ನು ಸ್ತ್ರೀ ಅಂತ ಹೊಗಳಿದ್ರೆ ಖಂಡಿತ ಸಿಟ್ಟು ಮಾಡ್ಕೊಳ್ತಾನೆ, ಅವ್ರು ಒಪ್ಪೋದಿಲ್ಲ. ಅದೇ ರೀತಿ ಪರಮಾತ್ಮನಿಗೆ ನಾವು ಸ್ತ್ರೀ ಅಂತ ನಾವು ಸಂಬೋಧನೆ ಮಾಡಿದ್ದು ತುಂಬ ತಪ್ಪಾಗ್ತದೆ. ಅದರಿಂದ ನಾವೆಲ್ಲವೂ ಕೂಡ ಆ ಪುರುಷನನ್ನು, ಆ ಸವಿತಾ ಮಂತ್ರ, ಸಾವಿತ್ರ ಅಲ್ವಾ, ಇದಕ್ಕೆ ಧ್ಯಾನ ಶ್ಲೋಕ ಮುಕ್ತ ವಿದ್ರಮ ಹೇಳ್ತಾ ಇದ್ದಾರೆ. ಅವು ಮುಕ್ತ ವಿದ್ರಮ ಹೇಮನಿಲ್ ಧವಳಚೇರ್ ಮುಖ ಸ್ತ್ರೀಕ್ಷಣ ಹೇ ಎಂಬ ಧ್ಯಾನ ಶ್ಲೋಕ ಎಲ್ಲಿಂದ ತಂದರು ಅಂದರೆ, ಶಾರದಾ ತಿಲಕತಂತ್ರ ಎಂಬ ಗ್ರಂಥ, ಅದು 8ನೇ ಶತಮಾನದ್ದು. ಅದು ನಮ್ಮ ಗುರುಗಳಾದ ಡಾಕ್ಟರ್ ಚಂದ್ರಪಾಟಿ ನಾಗವರ ಪ್ರಸಾದ್ ರಾವ್ ಅವರು ಎಲ್ಲ ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ಕೊನೆಗೆ ಪೂರಿಯಲ್ಲಿ ರಿಟೈರ್ ಆಗಿರ್ತಾರೆ. ಅವರ ಇನ್ಫ್ಲೂಯೆನ್ಸಿಂದ ಎಲ್ಲೋ ಸಿಕ್ಕಿದ್ದ ಶಾರದಾ ತಿಲಕತಂತ್ರ ಎಂಬ ಗ್ರಂಥ ಅವರು ಒಂದು ತಂದು ಕೊಟ್ಟರು. ಅದರಲ್ಲಿ ಈ ಗಾಯತ್ರಿ ಮುಕ್ತ ವಿದ್ರಮ ಹೇಮಲಿಂದ ಸಾವಿತ್ರಿ ಹೆಸರಿದೆ. ಇದು 4 ಪದಗಳ ಬದಲಾವಣೆ ಮಾಡಿಕೊಂಡು ಈ ಧ್ಯಾನ ಶ್ಲೋಕವನ್ನು ಇವರು ಬಳಸ್ಕೊಳ್ತಾ ಇದ್ದಾರೆ. ಇದು 8ನೇ ಶತಮಾನದಲ್ಲಿ ಆಗಿರುವಂಥ ಕುತಂತ್ರ. ಇಷ್ಟು ಹೇಳೋದಕ್ಕೆ ಕಾರಣ, ವಿಶ್ವಕರ್ಮನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ವಿಶ್ವಕರ್ಮ ಬಗ್ಗೆ ಗೊತ್ತಾದರೆ ಎಲ್ಲ ವಿಶ್ವಕರ್ಮ ವಂಶಸ್ಥರಿಗೆ ಗೌರವ ಮಾನ್ಯತೆ ಸಿಗುತ್ತದೆ ಎಂಬುದು ಭಯಕ್ಕೆ ಇಷ್ಟೆಲ್ಲ ಮಾಡಿದ್ದು. ಕೊನೆಗೆ ಆ ಸಾರಾಂಶ ಏನಂದರೆ, ಈ ಉಪನ್ಯಾಸದ ಇವತ್ತಿನ ಹೆಲ್ತ್ ಅನ್ನು ಕೇಳ ಉಪನ್ಯಾಸ ಸರಳಿದ ಈ ಎಪಿಸೋಡಲ್ಲಿ ಗಾಯತ್ರಿ ಎಂಬುದು ಛಂದಸ್ಸು ಮಾತ್ರವೇ, ದೇವತೆ ಅಲ್ಲ. ಆ ಮಂತ್ರಕ್ಕೆ ಅಧಿದೇವನು ವಿಶ್ವಕರ್ಮ ಪರಮಾತ್ಮನೇ.
ಎಂಬುದನ್ನು ನಾನು ಸ್ಪಷ್ಟವಾಗಿ ನಿಮಗೆ ನಿರೂಪಣೆ ಮಾಡಿದ್ದೇನೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮನ್ನು ಕೇಳಬಹುದು. ನಾನು ನಿವೃತ್ತ ಮಾಡ್ತೇನೆ. ನಾನು ಆದಷ್ಟು ತುಂಬ ಅಧ್ಯಯನ ಮಾಡಿದ್ದೀನಿ. ತುಂಬ ಇನ್ನೂ ಮಂತ್ರಗಳಿದ್ದಾವೆ. ಎಲ್ಲ ಹೇಳಬೇಕಾದ್ರೆ ಇನ್ನೂ ವಿಡಿಯೋಲಿ ನನಗೆ 45 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ. ಆದರೆ ಈಗ 1 ಗಂಟೆ ಮೇಲೆ ನಾನು ಇನ್ನೂ ಮಾತಾಡ್ತಿದ್ದೀನಿ. ಈ ಸಬ್ಜೆಕ್ಟು ದೊಡ್ಡದು. ಇದು ಶಾರ್ಟ್ಕಟ್ ಮಾಡೋಕ್ಕಾಗಿ ಈಗಾಗಲೇ ತುಂಬ ಶಾರ್ಟ್ಕಟ್ ಮಾಡಿ ಹೇಳಿದ್ದೀನಿ. ಅವರು ಮಾಡಿದ ಕುತಂತ್ರ ಮತ್ತು ಇನ್ನೂ ಹೇಳಬೇಕಾದ್ರೆ ಇನ್ನೊಂದು ಗಂಟೆನೂ ಸಾಕಾಗಲ್ಲ. ಅಷ್ಟರಲ್ಲಿ ನಾನು ಎಲ್ಲ ಶಾರ್ಟ್ಕಟ್ ಮಾಡಿ ಗಾಯತ್ರಿ ದೇವತೆ ಅಲ್ಲ, ಆ ಗಾಯತ್ರಿ ಛಂದಸ್ಸು ಮಾತ್ರ, ಆ ಮಂತ್ರದ ಅಧಿದೇವತೆ ಸವಿತಾ ಎಂಬುದನ್ನು ನಿರೂಪಣೆ ಮಾಡಿದ್ದೇನೆ. ಆದರೆ ಇಲ್ಲಿ ನಿಮಗೊಂದು ಸಮಸ್ಯೆ ಬರ್ಬೋದು. ಈಗ ಆ ಮಂತ್ರ ನಾವು ಜಪ ಮಾಡ್ತೀವಲ್ವಾ, ಜಪ ಮಾಡಿದಾಗ ಹೇಗೆ ಏನು ಮಾಡಬೇಕು ಅಂದಾಗ ಪಂಚವಕ್ತನ ಜಟಾಧರಂ ಪಂಚದಶ ವಿಲೋಚನ ಸದ್ಯೋ ಜಾತನಾನ ಶ್ವೇತ ವಾಮದೇವಂತ ಕೃಷ್ಣಕಮ ಗುರು ರಕ್ತವನ್ನ ತತ್ಪುರುಷಂ ಪೀತವನಕಂ ಈಶಾನಂ ಶ್ಯಾಮವರ್ಣಂ ಚ ಶರೀರಂ ಹೇಮವನಕಂ ದಶಬಾಹುಂ ಮಹಾಕಾಯಂ ಕರ್ಣಕುಂಡಲ ಶೋಭಿತಂ ಪೀತಾಂಬರಧರಂ ದೇವನಾಗಿ ಯಜ್ಞೋಪೇತನ ರುದ್ರಾಕ್ಷ ಆಹಾರ ಸಂಯುಕ್ತಂ ವ್ಯಾಘ್ರಚರಮೋತ್ತರೇಕಂ ಅಕ್ಷಮಾಲಾಬ್ಜ ನಾಗೇಂದ್ರ ಸ್ಥೂಲಾಯುಧ ಪಿನಾಕಿನಂ ವೀಣಾಂ ಡಮರ ಗಂಬಾಣು ಶಂಖಚಕ್ರಕರಂತ ದೇವದೇವ ಮಹಾದೇವಂ ವಿಶ್ವಕರ್ಮಾಣಂ ಅವ್ಯಯಂ ಪ್ರಾಗ್ ದಕ್ಷಿಣ ಪ್ರದೇಶೋದ ಗೋರ್ಧವಕ್ತಂ ಜಗದ್ಗುರು ನಮಸ್ಕರೋಮಿ ಭಕ್ತಿಯ ಭುಕ್ತಿ ಮುಕ್ತಿ ಪ್ರದಾಯಕಂ. ಈ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು ನೀವು ಉತ್ತರ ಮುದ್ರ ಪೂರ್ವ ಮುದ್ರ ಬಲ್ ಹಾಕಿ ಮುದ್ರೆಗಳು ಹಾಕಿ ನಂತರ ಈ ಮಂತ್ರ ಜಪ ಮಾಡಬೇಕಾಗುತ್ತೆ. ಇದಕ್ಕೆ ಓಂ ಸೇರಿಸಬಾರ್ದು, ಯಾಕಂದರೆ ವೇದದಲ್ಲಿ ಓಂ ಇಲ್ಲ. ಓಂ ಸೇರಿಸಿದರೆ ಒಂದು ಅಕ್ಷರ ಜಾಸ್ತಿ ಆಗ್ತದೆ, ಆ ಛಂದಸ್ಸು ಭಂಗ ಆಗಿ ಸತ್ತು ಹೋಗ್ತದೆ. ಆ ಸತ್ತು ಹೋಗುವಾಗ ಆ ಮಂತ್ರ ಫಲ ಕೊಡಲ್ಲ, ಉಂಟಾಗಿ ಅದಕ್ಕೆ ವಿಪರೀತವಾಗಿ ಮತ್ತು ಅದೇ ಪ್ಲೇಸಲ್ಲಿ ಶಾಪ ಕೊಡುತ್ತೆ. ಆದ್ದರಿಂದ ಓಂ ಬಳಸಿದ್ರೆ ತತ್ಸವಿತೃವರೆಣ್ಯಂ ಭರ್ಗೋ ದೇವಸದೇಮಿ ಜೀವನ ಪ್ರಚೋದಯಾತ್ ಇಷ್ಟು ಮಾತ್ರ ಹೇಳಬೇಕು. ಓಂ ಭೂರ್ಭುವ ಸ್ವಹ ಎಂಬುದು ವ್ಯಾಹುತಿಗಳು, ಅದು ನೀವು ಹೇಳಬೇಕಾಗಿಲ್ಲ, ಅದು ಗೋಬಲಿ ಸೂತ್ರದಲ್ಲಿರುತ್ತೆ. ಇದೇ ಮಂತ್ರ ನಾನು ಗಾಯತ್ರಿ ಬಗ್ಗೆ ಬರೆದಿರುವಂಥ ಆರ್ಟಿಕಲ್ಲು ಸುಮಾರು 39 ಪೇಜನ್ನು ಬರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಹೋಗಿ ತಿರುಪತಿ ವೇದ ಪಾಠಶಾಲೆಗೆ ಹೋಗಿದೆ. ಅಲ್ಲಿ ಕೂಡ ನನ್ನ ಇದ್ರ ಬಗ್ಗೆ ಚೆನ್ನಾಗಿ ಓದಿ ಅವರು ತುಂಬ ಆಶ್ಚರ್ಯಪಟ್ಟು ಇದೇನಪ್ಪ ಈ ಥರ ಬಂತು, ನಮ್ಮನ್ನು ಬೈತಾ ಇದ್ದಾರೆ ಅಂತ ಭಾವಿಸಿ ಕೊನೆಗೆ ಆ ಪ್ರಿನ್ಸಿಪಾಲ್ 83 ವರ್ಷ ಅವರಿಗೆ, ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಪ್ರಿಂಟೌಟ್ ಮಾಡಿಸಿ 25 ಪ್ರಿಂಟೌಟ್ ಮಾಡಿಸಿ ಎಲ್ಲರಿಗೂ ಕರೆದಿದ್ದಾರೆ. ಅಲ್ಲಿರುವಂತಹ ಅಧ್ಯಾಪಕರಿಗೆ ಅಧಿಕಾರಿಗಳಿಗೆ ಕರೆದು ಅವರು 83 ವರ್ಷ ಘನಪಾಠಿ, ಅವರಿಗೆ ಸ್ವರ್ಣ ಕಂಕಣ ಗಂಡಪಿಂಡಾರ ಇವೆಲ್ಲ ಸನ್ಮಾನ ಆಗಿರ್ತದೆ. ಅವರೇ ಹೇಳಿದ್ದಾರೆ, ನನಗೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು ಇದು ಓದಿದ ನಂತರ. ಆದರೆ ಕೊನೆಗೆ ಆ ಮಂತ್ರದ ಅಧಿದೇವತ ಸವಿತಾ ರೂಪ ತ್ವಷ್ಟ ವಿಶ್ವಕರ್ಮ ಅಂತ ಭಾವನೆ ಬಂದಾಗ ಮಾತ್ರ ಯಾವುದೋ 4 ಗಂಟೆಗೆ ನನಗೆ ನಿದ್ದೆ ಬಂದಿದೆ. ಈಗ ನಾನು ಅನುಷ್ಠಾನ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಮೀಟಿಂಗ್ಗೆ. ನೋಡಿ, ಇವರಿಗೆ ನನಗೆ 83 ವರ್ಷ ವಯಸ್ಸಾಗಿದೆ. ಇಷ್ಟು ನನ್ನ ಜೀವನವೆಲ್ಲ ವೇಸ್ಟ್ ಆಗಿದೆ, ವೃಥಾ ಆಗಿದೆ. ನಾನು ಗಾಯತ್ರಿ ಎಂಬ ಎಲ್ಲಿ ಇಲ್ಲದ ದೇವತೆಯನ್ನು ನಮ್ಮ ಹಿರಿಯರಿಂದ ನಾವು ಅದನ್ನೇ ಕಂಟಿನ್ಯೂ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕಾಗಿ ಜಪ ಮಾಡಿದ್ದೀವಿ, ಯಜ್ಞ ಮಾಡಿದ್ದೀವಿ, ಹೋಮ ಮಾಡಿದ್ದೀವಿ, ಎಲ್ಲ ಮಾಡಿ ನನ್ನ ಜೀವನವನ್ನೇ ಹಾಳಾಗಿ ಮಾಡ್ಕೊಂಡು, ನಾನೇ ಅಲ್ಲ ಸೋಕಾಲ್ಡ್ ಬ್ರಾಹ್ಮಣ್ಸ್ ನಾವೆಲ್ಲ ಎಷ್ಟೇ ಜನ ಇದ್ದೀವೋ ಅಷ್ಟು ಎಲ್ಲರೂ ಕೂಡ ಇದೇ ತಪ್ಪು ಮಾಡಿದ್ದೀವಿ. ನಮಗೆ ಮಾರ್ಗದರ್ಶನ ಮಾಡಿರುವಂಥ ಇವರಿಗೆ ದರ್ಶನಾಚಾರ್ಯ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಅವರು ಹೇಳಿದಾಗ ಅದರಲ್ಲಿ ಯಾರು ಹೇಳಿದ್ದಾರೆ, ಇಲ್ಲ ರೀ ಅವರು ವಿಶ್ವಕರ್ಮ ವಂಶಸ್ಥರು ಅಂತ. ಅದಕ್ಕೆ ಇವರು ಹೇಳ್ತಾರೆ, ಮತ್ತು ಆ ವಿಶ್ವಕರ್ಮ ವಂಶಸ್ಥರಾಗಿದ್ದಕ್ಕೆ ಇಷ್ಟು ಧೈರ್ಯವಾಗಿ ಈ ವೇದಗಳಲ್ಲಿರುವಂತಹ ಸತ್ಯಾಂಶಗಳನ್ನು ಬಹಿರ್ಗತ ಮಾಡಿದ್ದಾರೆ ಎಂದು ಅವರು ತೀರ್ಮಾನ ಮಾಡಿಕೊಂಡು ರಮಣ ದೀಕ್ಷಿತ ಪುರೋಹಿತ ಮಂಡಳಿ ಅಧ್ಯಕ್ಷರಿಗೆ ಪತ್ರ ಬರೀತಾರೆ. ಅವರು 2 ದಿನ ನಂತರ ಉತ್ತರ ಕೊಡ್ತಾರೆ. ನೋಡ್ರಿ, ಇವರೇ ಬರೆದಿರುವಂಥ ಏನು ಗಾಯತ್ರಿ ಬಗ್ಗೆ ಈ ಸಾಹಿತ್ಯ ಇದೆಯೋ ಅದು ಅಕ್ಷರ ಸತ್ಯ. ಇದನ್ನು ನಾವು ವೇದ ಪಾಠಶಾಲೆ ಸಿಲೆಬಸ್ ಆಗಿ ಮಾಡ್ಕೋಬೇಕು. ಆದರೆ ಅವ್ರನ್ನ ಇಲ್ಲಿ ತಂದು ಸನ್ಮಾನ ಯಾವುದೇ ರೀತಿ ಗೌರವ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಬರೆದಿರ್ತಾರೆ. ಅಲ್ಲಿಗೆ ಅದು ನಿಂತೋಗಿದೆ. ಮತ್ತು ಸೀತಾರಾಮ್ ಸತ್ಯಪ್ರಕಾಶ್ ಎಂಬ ಒಂದು ವರ್ಷ ಹಿಂದೆ ಅನಿಸುತ್ತೆ, ಅವರೊಬ್ಬ ಸ್ಮಾರ್ತ ಬ್ರಾಹ್ಮಣ. ಅವನು ಗಾಯತ್ರಿ ನೀವು ಹೇಳಿದ ಲೇಖನ ಸುಳ್ಳು ಅಂತ ಸಾಬೀತುಪಡಿಸ್ತಾನೆ ಅಂತ ತುಂಬ ಪ್ರಯತ್ನ ಮಾಡಿದ. ಕೊನೆಗೆ ಅವರು ಪ್ರಯತ್ನ ಮಾಡಲಿಕ್ಕೆ ಆಗಲಿಲ್ಲ, ಸೋಲಿದ್ದ. ಮತ್ತು ನನಗೆ ತುಂಬ ಪ್ರಚಾರ ಮಾಡಿದ. ಎಲ್ಲಿವರೆಗೆಂದರೆ ಶೃಂಗೇರಿ ಮಠಕ್ಕೆ ಕೂಡ ಆ ಶ್ರೀಗಳಿಗೂ ಕೂಡ ನನ್ನ ಮೇಲೆ ದೂರು ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಮಾಡಿದ್ದಾರೆ.
ಅವರು ಕೂಡ ಇದನ್ನು ನೋಡಿ ಏನು ಮಾಡೋಕ್ಕಾಗದೆ, ಯಾಕಂದರೆ ನಾನು ಬರೆದಿದ್ದೆಲ್ಲ ಕೂಡ ಆಧಾರ ಇಟ್ಕೊಂಡೇ ಬರೆದಿದ್ದೀನಿ. ವೇದ ಮಂತ್ರಗಳೇ ಆಧಾರ, ನಮಗೆ ವೇದವೇ ಪ್ರಮಾಣ. ಆದ್ದರಿಂದ ಅವರು ನಮ್ಮ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರೆ. ಯಾರೋ ಒಬ್ಬರು ಹೋಗ್ತಾ ಇದ್ದಾಗ ಅವರಿಂದ ನನಗೆ ಗೊತ್ತಾಗಿದೆ, ಮೋಹನ್ ರಾವ್ ಶರ್ಮ ಅವರು ಎಲ್ಲಿ ನಿಮ್ಗೆ ಗೊತ್ತಿದ್ದ ಅಂದರೆ, ಹೌದು ಗೊತ್ತು, ನಮ್ಗೆ ಪರಿಚಯ ಇದ್ದಾರೆ ಅಂತ ಹೇಳಿದಾರಂತೆ. ಅವರಿಂದ ಏನು ಅಪರಾಧ ಆಯಿತಾ ಅಂದರೆ, ಇಲ್ಲ ಅವರು ವೇದ ರಹಸ್ಯಗಳನ್ನು ಚೆನ್ನಾಗಿ ಜನಗಳಿಗೆ ಅರ್ಥವಾಗುವಂಥ ಉಪನ್ಯಾಸಗಳು ಮತ್ತು ರಚನೆಗಳ ಮೂಲಕ, ಅವರು ಲೇಖನಗಳ ಮೂಲಕ ತಿಳಿಸ್ತಿದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದಾರಂತೆ. ಈ ರೀತಿ ಯಾರು ಕೂಡ, ಯಾಕಂದರೆ ಅವರು ಕ್ರಿಯೇಟ್ ಮಾಡಿರುವಂತಹ ಗಾಯತ್ರಿಯನ್ನು ಅವರೇ ಬಿಡ್ತಾ ಇದ್ದಾರೆ ಈಗ. ಆದರೆ ನಮ್ಮವರು ಮಾತ್ರ ಇನ್ನೂ ಗಾಯತ್ರಿ ವಿಶ್ವಕರ್ಮಾಭ್ಯಾಂ ನಮಃ ಅಂತ ಹೇಳ್ತಾ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿ ಶಿವಾತ್ಮಾನಂದ ಸರಸ್ವತಿಗಳೇ ಹೇಳಿದಾಗ, ಅವರು ನಮಗೆ ಒಬ್ಬ ಉನ್ನತವಾದ ಗುರುಗಳಾಗಿರ್ತಾರೆ. ಅವರೇ ಹೇಳಿದಾಗ ನಾವು ಇನ್ನೂ ಅವ್ರನ್ನ ಗೌರವ ಕೊಡದೆ, ಅದನ್ನು ನಾವು ಗಾಯತ್ರಿ ಇದೆ, ಗಾಯತ್ರಿ ವಿಶ್ವಕರ್ಮ ಗಂಡ ಹೆಂಡತಿರು, ಅವ್ರಿಗೆ ಮದುವೆ ಮಾಡಬೇಕು ಯೋಚನೆ ಮಾಡೋದು, ಅದು ಗುರು ಆಗಿ. ಸ್ವಲ್ಪ ಸ್ಪೀಡ್ ಹೇಳ್ತೀರಿ ನೀವು, ಸ್ವಲ್ಪ ನೀವು ಧೀರ ಹೇಳ್ರಿ. ನಿಮ್ಮ ಭಾಷೆದಿಂದ ಸ್ವಲ್ಪ ನೀವು ಹೇಳೋದ್ರಲ್ಲಿ ಏನದ ಅಂತಂದ್ರೆ ಫಾಸ್ಟ್ ಆಗತ್ತದ್ರಿ ಜನರಿಗೆ ತಿಳ್ಕೊಳಕ. ನಿಮ್ದ ಶಬ್ದ ಜರ ಫಾಸ್ಟ್ ಆಗದ ಹೇಳದ್ರಾಗ್ರಿ. ಸ್ವಲ್ಪ ಧೀರ. ಅಲ್ಲ, ಡೌಟ್ ಅಂದ್ರೆ ಈಗ ನೀವು ಮಾತಾಡೋದ್ರಲ್ಲಿ ಸ್ಪೀಡತೆ ಜರ ಹೆಚ್ಚಿಗದ ಅಂತೆ ಭಾಷೆಗಳು. ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಧೀರ ತಗೋಬೇಕು. ಪರವಾಗಿಲ್ಲ, ಬಹಳ ಚಂದ ಹೇಳ್ತ್ರಿ ನೀವು. ಶ್ಲೋಕ ಸ್ವಲ್ಪ ಧೀರ ಓದಿ, ಧೀರ ಹೇಳಿದ ಮೇಲೆ ಸ್ವಲ್ಪ ಸರಿಯಾಗಿ ಸ್ವಲ್ಪ ಧೀರ ತಗೊಂಡ್ರಿ ಅಂದ್ರೆ ಎಲ್ಲರಿಗೂ ತಿಳುವಳಿಕೆ ದೌಡ. ಫಾಸ್ಟ್ ಮಂತ್ರ ಓದೋದು ಫಾಸ್ಟ್ ಹೇಳಿ ಕೂಡಲೇ ಏನ್ ಹೇಳತ್ತಾರೋ ಅಷ್ಟು ವಿಶ್ವಕರ್ಮನೋ ಗಾಯತ್ರಿನೋ ಏನ್ ಹೇಳಕತ್ತಾರ ಅಂತ ಕನ್ಫ್ಯೂಸ್ ಇವು ತಿಳ್ಕೊಳಕ ಸ್ವಲ್ಪ ಲೇಟ್ ಆಗ್ಲತ್ತದ. ಅದು ದೌಡ ಮೈಂಡಿಗೆ ಮುಟ್ಟ. ಬಸವರಾಜ್ ಹಲೋ ರೀ ಗುರುಗಳೇ. ಇಲ್ರಿ ಏನೇ ಅವ್ರು ಮಾತಾಡೋ ಶೈಲಿನ ಹಂಗೆ ಇರ್ತದ್ರಿ, ಮತ್ತು ವಿಷಯ ವ್ಯಾಪ್ತಿ ಇರೋಣದ್ರಿಂದ ಸ್ವಲ್ಪ ಸಮಯದಲ್ಲೇನೆ ಬಹಳಷ್ಟು ವಿಷಯ ಪ್ರಸ್ತಾಪ ಮಾಡೋಣದ್ರಿಂದ ಒಂದಿಷ್ಟು ಸ್ಪೀಡ್ ಆಗಿದೆ. ದಯವಿಟ್ಟು ಅದನ್ನ ತಾವೆಲ್ಲರೂ ಇದು ಮಾಡ್ಕೋಬೇಕಂತ. ಇರ್ಲಿ ಈಗ ಸಂವಾದ ಮಾಡೋಣ್ರಿ. ಈಗ ಇಲ್ಲಿವರೆಗೂ ಕೂಡ ಗಾಯತ್ರಿ ಮಂತ್ರ ಮತ್ತು ಉಪನಯನದ ಒಂದು ಮಹತ್ವ ಅನ್ನುವ ವಿಷಯವನ್ನ ಆಧರಿಸಿ ಗುರುಗಳೇ, ಅದು ಸರ್ ಒಂದ್ ನಿಮಿಷ ರೀ ಗುರುಗಳು ನಾವು ಇನ್ನೊಂದು ಚರ್ಚೆ ಮಾಡಿ ವೇದಿಕೆ ಇನ್ನೊಂದು ಸಂಚಿಕೆಯನ್ನು ಕೂಡ ಮುಂದಿನ ಒಂದು ಜನಿವಾರದ ಬಗ್ಗೆ ಮಾತಾಡ್ಬೇಕಾಗಿತ್ತು. ತಾವು ಉಪನಯನದ ಮಹತ್ವದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಬಹುಶಃ ಇನ್ನೊಂದು ಸಂಚಿಕೆಗೆ ಗುರುಗಳು ಅಪ್ಪಣೆ ಕೊಟ್ರೆ ಇನ್ನೊಂದ್ ಸಾರಿ ಮಾಡೋಣಂತ್ರಿ. ಈಗ ನಾವು ಸಂವಾದಕ್ಕೆ ಹೋಗೋಣಂತ್ರಿ ಗುರುಗಳೇ. ಇಲ್ಲಿವರೆಗೆ ಬಹಳ ವಿಶಿಷ್ಟವಾಗಿ ಸಂಶೋಧನಾತ್ಮಕವಾಗಿ ಅಷ್ಟೇ ವೇದ ವ್ಯಾಖ್ಯೆಗಳನ್ನ ಆಧಾರವಾಗಿ ಇಟ್ಕೊಂಡು ವಿಶಿಷ್ಟವಾದ ಉಪನ್ಯಾಸವನ್ನ ನೀಡಿ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಲೋಕಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ, ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು, ಬೆಂಗಳೂರು, ಅವರಿಗಾದ್ರೂ ಕೂಡ 4 ವೇದಿಕೆಗಳ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀವಿ. ಈಗ ಯಾರಾದ್ರೂ ಕೂಡ ಒಂದಿಷ್ಟು ಸರ್, ಇವತ್ತಿಂದ ತುಂಬಾ ವ್ಯಾಪಕ ಚರ್ಚೆ ಮತ್ತು ವಾಗ್ವಾದ ಇರತಕ್ಕಂತ ಒಂದು ಸಬ್ಜೆಕ್ಟ್ ಇದು. ಸರ್, ಈ 1 ಗಂಟೆಯಲ್ಲಿ ಎಲ್ಲಾ ಪ್ರಶ್ನೆಗಳು ಬಗೆಹರಿಯಕ್ಕಾಗಲ್ಲ. 2 ಪ್ರಶ್ನೆಗೆ ಅವಕಾಶ ಬೇಕಂದ್ರೆ ನನಗೆ ಮುಂದೆ 6:30 ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನೇ ಹೋಸ್ಟ್ ಇರೋದ್ರಿಂದ ಮುಂದೆ ಅವ್ರ ನಂಬರ್ ಕೊಟ್ಟರು ಬೇಕಾದ್ರೆ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ಳಿ. 2 ಪ್ರಶ್ನೆ ಇಂಪಾರ್ಟೆಂಟ್, 2 ಪ್ರಶ್ನೆ ಕೊಟ್ಟು ಮುಗಿಸ್ಬೇಡಿ. ನಮಸ್ತೆ ಮೋಹನ್ ರಾವ್ ಅವರೇ, ನಮಸ್ತೆ. ನಾನು ಆಚಾರ್ಯ ಕಲ್ಯಾಣ ಶೇಖರ್ ಗುರೂಜಿ ಮಾತಾಡ್ತಾ ಇರೋದು ಬೆಂಗಳೂರಿಂದ. ನೀವು ಹೇಳಿರ್ತಕ್ಕಂಥ ವಿಚಾರಗಳು ಅದ್ಭುತವಾದಂತ ವಿಶ್ಲೇಷಣೆ ಆಗಿತ್ತು. ಆದ್ರೆ ಮುಖ್ಯವಾದಂತ ಟೈಟಲ್ ಇರ್ತಕ್ಕಂಥ ವಿಚಾರಕ್ಕೆ ಬರ್ಬೇಕಂತಾಗಿದ್ರೆ ತುಂಬಾ ದೀರ್ಘವಾದಂತ ಸಮಯ ಬೇಕಾಗಿತ್ತು. ವಾಸ್ತವ ಸತ್ಯ ಈ ಒಂದು ವಿಚಾರಗಳನ್ನ ನಮ್ಮ ಈ ಒಂದು
ವಿಚಾರಗಳನ್ನ ನಮ್ಮ ಏನು ಆ ಒಂದು ವ್ಯವಸ್ಥೆ ಇದೆ ಅಲ್ಲ, ಮಠಾಧಿಪತಿ ಪೀಠಾಧಿಪತಿ ಅಂತಕ್ಕಂಥ ವ್ಯವಸ್ಥೆ ಪೂರ್ತಿ ನಿಲ್ಲಾಗಿದೆ, ಆಲ್ಮೋಸ್ಟ್ ಜೀರೋ ಆ ತರದಲ್ಲಿದೆ. ಈಗ ಈ ವಿಷಯ ಯಾರ್ಯಾರೋ ಹೇಳಕ್ ಹೋದ್ರೆ ಅದು ಅರ್ಥವೇ ಆಗಲ್ಲ, ವಾಸ್ತವ ಸತ್ಯದ ವಿಚಾರಗಳನ್ನ ಅರ್ಥವೇ ಆಗಲ್ಲ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ನ್ಯೂನ್ಯತೆ ಆಗಿದೆ. ನಮ್ಮ ಸಮಾಜದ ಇಷ್ಟು ಅಧೋಗತಿಗೆ ಹೋಗೋದ ಕಾರಣ ಏನ್, ಮಠಾಧಿಪತಿ ಮತ್ತು ಪೀಠಾಧಿಪತಿ ಅನ್ನತಕ್ಕಂಥ ಒಂದು ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ ಜವಾಬ್ದಾರಿ ಇರುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಇಲ್ಲವೇ ಇಲ್ಲ. ಅವರು ಜಾಗೃತರಾಗಬೇಕು. ಅವ್ರನ್ನ ಬಡಿದ ಎಬ್ಬಿಸ್ತಕ್ಕಂಥ ಅವ್ರ ಕರ್ತವ್ಯ ಅದು. ಅವ್ರ ಕರ್ತವ್ಯಗಳನ್ನ ಸಮಾಜನ ಪರಿಪಾಲನೆ ಮಾಡ್ತಕ್ಕಂಥ ಕರ್ತವ್ಯ, ವಾಸ್ತವ ಸತ್ಯಗಳನ್ನ ಸಮಾಜಕ್ಕೆ ಸಮುದಾಯಕ್ಕೆ ತಿಳಿಸ್ಬೇಕಂತ ಜವಾಬ್ದಾರಿಯುತವಾದಂತ ಕರ್ತವ್ಯ ಪ್ರಜ್ಞೆ ಆಗಿರುತ್ತೆ. ಆ ವಿಚಾರದಲ್ಲಿ ಅವ್ರುಗಳೆಲ್ಲ ನಮ್ಮ ಜನಸಾಮಾನ್ಯರು 45 ಲಕ್ಷ 50 ಲಕ್ಷ ಜನ ಇರಲ್ಲ, ಅವರು ಜನ ಜಾಗೃತಿ ಪ್ರಜ್ಞಾವಂತರಾಗಿ ಬಡಿದೆಬ್ಬಿಸಬೇಕಾಗಿದೆ. ಆ ಒಂದು ವ್ಯವಸ್ಥೆ ಪ್ರತಿ ಜಿಲ್ಲೆಗಾದ್ರೂ ಒಂದು ಆಗ್ಬೇಕು ಅನ್ನೋದು ಒಂದು ವಿಚಾರ. ಆಮೇಲೆ ನೀವು ಅಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ವಿಚಾರಗಳಲ್ಲಿ ವಿಶ್ವಾಮಿತ್ರ ಋಷಿ ಅಂತಾನೆ ಬರುತ್ತೆ. ಎಲ್ಲಾ ಇದರಲ್ಲೂ ಕೂಡ ಪ್ರಚಲಿತ ಅಖಂಡವಾಗಿ ಪ್ರಚಾರ ಆಗಿರ್ತಕ್ಕಂಥ ವಿಚಾರ ಇದೆ. ವಿಶ್ವಾಮಿತ್ರ ಋಷಿ ರಾಮಾಯಣದಲ್ಲಿ ಬರ್ತಕ್ಕಂಥ ಋಷಿ. ಅದಕ್ಕಿಂತಲೂ 72 ತಲೆಮಾರಿನ ಹಿಂದೆನೆ ಸವಿತ್ರ ಮಂತ್ರ ರಚನೆ ಆಗಿದ್ದು. ಅಂದ್ರೆ 1000 ವರ್ಷದ ಹಿಂದೆ ಅಥವಾ ಸಾವಿರಾರು ವರ್ಷದ ಹಿಂದೆನೆ ವಿಶ್ವಾಮಿತ್ರ ಹೋಗಿ ರಚನೆ ಮಾಡಿದ್ರ? ಅದ್ ಹೇಗೆ ಸಾಧ್ಯನೇ ಇಲ್ವಲ್ಲ. ಈ ಸತ್ಯನ ಎಷ್ಟು ಜನಕ್ಕೂ ಗೊತ್ತಿದೆ? ಈಗ ಸವಿತ್ರ ಮಂತ್ರ ಅನ್ನತಕ್ಕಂಥದ್ದು ಸಾವಿರಾರು ವರ್ಷ, ಇವ್ರು ಹುಟ್ಟೋಕ್ಕಿಂತ ಮುಂಚೆನೆ, ಸಾವಿರಾರು ವರ್ಷ ಮುಂಚೆನೆ ಈ ಸವಿತ್ರ ಮಂತ್ರ ಅನ್ನತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಮತ್ತೆ ಇನ್ನೊಂದು ಮುಖ್ಯವಾದಂತ ವಿಚಾರ ಹೇಳದಂದ್ರೆ, ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವ್ರು ಹೇಳಿದ್ದು, ಗಾಯತ್ರಿ ದೇವತೆ ಇಲ್ಲ ಅಂತ ಹೇಳಿಲ್ಲ, ಗಾಯತ್ರಿ ಛಂದಸ್ತು ಅಂತ ಹೇಳಿದ್ದಾರೆ. ಅದು ಗಾಯತ್ರಿ ಮಂತ್ರ ಅಲ್ಲ, ಗಾಯತ್ರಿ ಸವಿತೃ ಮಂತ್ರ, ಸವಿತೃ ವಿಶ್ವಕರ್ಮ ಮಂತ್ರ ಅನ್ನೋದು ಸ್ಪಷ್ಟೀಕರಣ ವಿವರವಾಗಿ ಹೇಳಿದ್ದಾರೆ. ಆದ್ರೆ ಸಾವಿತ್ರು ದೈವಿ ಗಾಯತ್ರಿ ಅಂತ ಛಂದಸ್ ಅಂತ ಆ ತರ ಬರುತ್ತೆ ಹೊರತು ಗಾಯತ್ರಿ ದೇವತೆ ಅಂತ ಹೇಳಿಲ್ಲ ಅವರು. ಆ ಸವಿತ್ರ ವಿಶ್ವಕರ್ಮ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಇದೆ. ಅದು ಸ್ವಲ್ಪ ಕೆಲವು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಅವ್ರು ಹೇಳಿರೋ ಸತ್ಯ, ನಿಮಗೂ ಸ್ವಲ್ಪ ಗೊಂದಲ ಆಗಿದೆ ಅಂತ ಅನ್ನೋ ನನ್ನ ಒಂದು ಅಭಿಪ್ರಾಯ. ಆದ್ರೆ ಅವರು ವಿಶ್ವಕರ್ಮ ಸವಿತೃ ಮಂತ್ರ ಅಂತ ಹೇಳಿರೋದು. ಆಮೇಲೆ ಸೂಕ್ತ ಮಂಜರಿ ವಿಚಾರಗಳನ್ನ ನಮ್ಮ ಗುರುಗಳಾಗಿಂತ ಕಸ್ತೂರಿ ಶರ್ಮಾ ಅವರು ಬರ್ದಿರದೆ, ಇವರು ನಿರಂಜನಾಚಾರ್ಯ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಕೂಡ ಕಸ್ತೂರಿ ಶರ್ಮಾ ಅವರೇ. ಅವ್ರ ಹೆಸರು ಎಲ್ಲೂ ಅಗೋಚರ ಆಗಿಲ್ಲ. ಸಾಕಷ್ಟು ಸಾಹಿತ್ಯನ ಈ ತರದಲ್ಲಿ ಸಾಕಷ್ಟು ಸಮಾಜಕ್ಕೆ ಗ್ರಂಥ ರೂಪದಲ್ಲಿ ಕೊಟ್ಟಿದ್ದಾರೆ. ಬಟ್ ಅವ್ರು ಇನ್ನೂ ಕೆಲವು ವರ್ಷ ಇದ್ರೆ ಜಾಸ್ತಿ ರಿಟೈರ್ ಟೈಮಲ್ಲಿ ಜಾಸ್ತಿ ವಿಚಾರಗಳನ್ನ ನಮ್ಮ ಇದರಲ್ಲಿ ಅತಿ ಹೆಚ್ಚಿನ ಜ್ಞಾನವಂತರು ಅಂದ್ರೆ ಅವರು ಅಂತ ಹೇಳ್ಬೋದು, ಕಸ್ತೂರಿ ಶರ್ಮಾ ಅವರು. ಹಾಗೆ ಯಾಕೆ ಅವ್ರಿಗೆ ನಿರಂಜನಾಚಾರ್ಯ ಗುರುಗಳು ಕೂಡ ಅವರೇ. ಗುರುಗಳೇ, ಈಗ ನೇರವಾಗಿ ಪ್ರಶ್ನೆ ಪ್ರಶ್ನೆಗಳಿದೆ. ಯಾಕಂತಂದ್ರೆ ಇದಕ್ಕೆ ಸುದೀರ್ಘವಂತ ಚರ್ಚೆ ಆಗ್ಬೇಕಾಗುತ್ತೆ. ಬಸವರಾಜ್ ಹೇಳಿರ್ತಕ್ಕಂಥ ವಿಷಯ ವಾಸ್ತವ ಸತ್ಯ ವಿಚಾರ. ಗುರುಗಳೇ, ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಮತ್ತೆ ನೀವು ವೈಯಕ್ತಿಕ ಸಮಾಜಕ್ಕೆ ತಿಳಿಸ್ಬೇಕಂತ ವಿಚಾರಗಳನ್ನ ನಾವು ಹೇಳ್ತಕ್ಕಂಥ ವಿಚಾರಗಳು ಒಂದೊಂದು ಕೂಡ ತುಂಬಾ ಮತ್ತು ಹೇಳ್ತಕ್ಕಂಥ ವಿಚಾರಗಳಿಗೆ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ನಾನ್ ಚರ್ಚೆ ಮುಗಿತು. ಮುಂದಿನವ್ರದ್ದು ಹೇಳಿ, ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿದೆ ಈ ತರದ್ದು. ನಮಸ್ಕಾರ. ಹಾ, ಮತ್ತೊಬ್ರು ಕೇಳ್ರಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಮೋಹನ್ ರಾವ್ ಆಚಾರ್ಯ. ನನ್ನ ಪ್ರಶ್ನೆ ಬಂದು, ನಮ್ಗೆ ಈಗ ವೇದಗಳಲ್ಲಿ ಈಗ ನಾವು ವೈಶ್ವಕರ್ಮಣರು, ವಿಶ್ವಕರ್ಮ ಸಮಾಜದವರು ಅಥವಾ ಬ್ರಾಹ್ಮಣರು, ಈ 3 ಪದಗಳಿದಾವೆ. ನೀವು ಹೇಳಿದ್ರೆ ವೈಶ್ವಕರ್ಮಣರು ಮತ್ತು ವಿಶ್ವಕರ್ಮ ಜನಾಂಗ, ವಿಶ್ವಕರ್ಮ ಸಮಾಜ ಅಂತ ಕರೀತಾರೆ, ಮತ್ತೆ ಬ್ರಾಹ್ಮಣರು. ನಾವು ವೇದಾಧಾರದಲ್ಲಿ ಬಂದಾಗ ಈ 3 ಪದಗಳಲ್ಲಿ ನಮಗೆ ಅನ್ವಯಿಸುವಂತ ಸೂಕ್ತ ಪದ ಅಂದ್ರೆ, ಈಗ ನಾವು ಬ್ರಾಹ್ಮಣ್ಯವನ್ನ ಯಾರು ಇರ್ತಾರೆ ಅವ್ರು ಬ್ರಾಹ್ಮಣ, ಅದಷ್ಟೇ ನಮ್ಮ ಒಂದು ಪ್ರಶ್ನೆ. ವಿಶ್ವಕರ್ಮಣ ಹಾ ಅಂದ್ರೆ ಈಗ
ಹ್ಮ್ 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 ಅದೇ ಅದೇ. ಹ್ಮ್ 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 ಈಗ ನೀವು ಆಗ್ಲೇ ಅಲ್ಲ, ಪ್ರಸ್ತಾವನೆ ವೃತ್ತಿ ಮಾಡಿದಾಗೆ. ಪದ ಅದು. ಹಾ ಹ್ಮ್ ಹಾ. ಈಗ ಗುರುಗಳೇ, ನಮಸ್ಕಾರ ಸ್ವಾಮೀಜಿ. ಪುರುಷ ನಮಸ್ಕಾರ ಸೂಕ್ತದಲ್ಲಿ ಸ್ವಾಮೀಜಿ. ಇನ್ನೊಂದು ಪುರುಷ ಒಂದು ಸೂಕ್ತದಲ್ಲಿ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಪುರುಷ ಸೂಕ್ತದಲ್ಲಿ ಈಗ ನೀವು ಹೇಳಿದಾಗೆ, ಈಗ ಬ್ರಹ್ಮಣೋ ಹಸ್ಯ ಮುಖಮಾಸೀತ್ ಬಾಹೋ ರಾಜನ್ಯಕೃತಃ ಊರೋ ತದಸ್ಯ ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ ಅಂತ ಹೇಳ್ತಾ ಇದೆ, ಪುರುಷ ಸೂಕ್ತ ಹೇಳ್ತಾ ಇದೆ. ಇಡೀ ಒಟ್ಟಾರೆ ಸೂಕ್ತ ಅಲ್ಲಿ 4 ವರ್ಣಗಳನ್ನ ಹೇಳ್ತಾ ಇದೆ. ಅಂದ್ರೆ ಆ ಸೂಕ್ತ ಜಾತಿ ಸೂಚಕವಾಗಿ ಆ ಪದಗಳನ್ನ ಮೆನ್ಷನ್ ಮಾಡಿದೆಯೋ, ಅಥವಾ ಅದು ನಮ್ಮ ಜ್ಞಾನದ ಅನುಸಾರವಾಗಿ ಅದು ಮೆನ್ಷನ್ ಮಾಡಿದೆಯೋ? ಹ್ಮ್ ಹ್ಮ್ ವರ್ಣ ಸೂಚಕ. ಹಾ, ಹೌದು. ಹಾ 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 ಹ್ಮ್ 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 ಹಾ ಹ್ಮ್ 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 ಹಾ ಹಾ ಹ್ಮ್ ಹ್ಮ್. ಮತ್ತೆ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ ಗುರು. ಹಾ ಹಾ, ಓಕೆ ಓಕೆ. ಹ್ಮ್ ಹಾ ಹಾ ಹ್ಮ್ 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 ಹಾ ಹ್ಮ್ 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 ಅದೇ ಅದೇ ಗುರುಗಳೇ, ಒಂದ್ ನಿಮಿಷ ಮಧ್ಯ ಒಂದು ಬಿಟ್ಟು ತಗೊಳ್ತಾ ಇದ್ದೀನಿ. ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ರಿ. ಒಂದ್ ನಿಮಿಷ. ಅದ್ರಲ್ಲೇ ಇನ್ನೊಂದು ಮುಂದುವರೆದ ಭಾಗದಲ್ಲಿ ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯೋ ಅಂತ ಒಂದು ಬರುತ್ತೆ. ಹಾ, ಈಗ ಅದರಲ್ಲಿ ರಿಶ್ಚತೆ ಲಕ್ಷ್ಮೀಶ್ಚ ಪತ್ನಿಯೋ, ಈಗ ಲಕ್ಷ್ಮೀಪತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಹ್ಮ್ ಓಕೆ. ಹಾ, ಲಕ್ಷ್ಮೀಪತಿ. ಹೌದು ಹೌದು. ಹ್ಮ್ 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 ಹಾ 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 ಹ್ಮ್ ಹಾ 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 ಓಕೆ. ಹ್ಮ್ 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 ಹಾ ಹಾ ಹ್ಮ್ ಹ್ಮ್ ಹಾ
ಹಾ ಇಲ್ಲ ಖಂಡಿತ ತುಂಬಾ ಧನ್ಯವಾದಗಳು. ನಮ್ಗೆ ಅದೊಂದು ಒಂದೆರಡು ಅನುಮಾನಗಳಿತ್ತು, ಅದನ್ನ ಕ್ಲಿಯರ್ ಮಾಡ್ಕೊಟ್ಟಿದ್ರ. ತಮ್ಮ ವಿದ್ವತ್ಗೆ ನಾವು ತುಂಬಾ ತಲೆ ಬಾಗ್ತೀವಿ. ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಆಕ್ಚುಲಿ. ತಮ್ಮ ವಿದ್ವತ್ಗೆ ನಾನು ತುಂಬಾ ಮಾತುಕತೆ ನಮಸ್ಕಾರಗಳು. ಬಸವರಾಜ್ ವೈಶ್ವಕರ್ಮಣ ಅಂದ್ರ ವಿಶ್ವಕರ್ಮ ಬ್ರಾಹ್ಮಣ ಅಂತಾನೆ ಅರ್ಥ, ಸಮಾನ ಅರ್ಥ. ದಯಮಾಡಿ ಚರ್ಚೆ ಸಾಕು. ದಯಮಾಡಿ ಹಲೋ, ದಯವಿಟ್ಟು ಫೋನಲ್ಲಿ ಮಾತಾಡಿ, ದಯಮಾಡಿ ಫೋನಲ್ಲಿ ಮಾತಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಂದು ಒಂದು ಏನೋ ಸಾಮಾನ್ಯವಾಗಿ ತ್ವಷ್ಟ ಬ್ರಹ್ಮ ಅಂತೇಳಿ ನೀವು ಬಹಳ ಉಲ್ಲೇಖ ಮಾಡ್ತೀರಿ. ಆಚಾರ್ಯೋ ಶಂಕರ ಜಾತಃ ತ್ವಷ್ಟ ಬ್ರಹ್ಮ ಕುಲೋದ್ಭವ ಗುರು ಗುರು ವಿಪ್ರಗುರು ವಿಶ್ವಕರ್ಮ ಜಗದ್ಗುರು ಅಂತೇಳಿ. ಓಕೆ. ಅದರಲ್ಲಿ ಮನೋಮಯ ಮತ್ತೆ ಇದು ತ್ವಷ್ಟ ಶಿಲ್ಪಿ ವಿಶ್ವಜ್ಞ ಇವರ ಮಹತ್ವ ಏನು, ಯಾಕೆ ಅವರನ್ನ ನಾವು ಅದಕ್ಕೆ ತ್ವಷ್ಟ ಬ್ರಹ್ಮನನ್ನೇ ಪದೇ ಪದೇ ನಾವು ಇದ್ ಮಾಡ್ತೀವಿ, ಅದೇ ಒಂದು ಸ್ಥಾನವನ್ನೇ ನಾವು ಇಲ್ಲಿ ಉಲ್ಲೇಖ ಯಾಕೆ ಬರುತ್ತೆ ಅಂತ ಹೇಳಿ. ಅಜ್ಜಾರು ಕೊಡಿ ಸುಮ್ಮನೆ, ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನೆಕ್ಸ್ಟ್. ಹಾ ಸರ್. ಮಹನೀಯರೇ, ಎಲ್ಲ ವಿದ್ವಾಂಸರಲ್ಲಿ ಒಂದು ವೇದಿಕೆಯ ವತಿಯಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗುರುಗಳಿಗೆ ಇನ್ನೊಂದು ಸಂಚಿಕೆಗೆ ನಾವು ಆಹ್ವಾನ ಮಾಡ್ತೀವಿ. ಆಗ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಮಯವನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಕ್ಷಮಾ ಮಾಡಬೇಕು. ಈಗೊಂದು ಅನಿವಾರ್ಯ ಕಾರಣದಿಂದಾಗಿ ಈಗ ಇವತ್ತಿನ ಒಂದು ಸಂಚಿಕೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯರು. ಸರ್ ದಯಮಾಡಿ ಆಮೇಲೆ ಮಾತಾಡಿ ಸರ್, ನಿಮ್ಗೆ ಅರ್ಥ ಆಗುತ್ತೆ ನಾವು ಹೇಳುದು ನಮ್ಮ ಪೊಸಿಷನ್ಗಳು. ಹಾ ಸರಿ. ಹಾ ಗುರುಗಳೇ, ಮತ್ತೊಮ್ಮೆ ಮಾತಾಡೋಣಂತ್ರಿ. ಹಾ ಧನ್ಯವಾದಗಳು ಗುರುಗಳೇ. ಈಗ ರಾಮಚಂದ್ರ ಗುರುಗಳಿಗೆ ಕೊಡ್ರಿ, ರಾಮಚಂದ್ರ ಗುರುಗಳಿಗೆ ಕೊಡಿ. ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಸಿಂದಗಿ, ಇವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದಿದ್ದಾರೆ. ಆ ಪರಮ ಪೂಜ್ಯ ಶ್ರೀಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳ್ತಾರೆ, ನಾವು ಆಲಿಸೋಣ. ಗುರುಗಳೇ. ಅಜ್ಜರೇ, ಅದಿರಪ್ಪ? ಇದ್ದಾರೆ. ಅದರಿ, ಕಾರ್ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕತ್ತಾರ್ರಿ ರೋಡ್ ಬಗಲ. ಇದಕ್ಕ ಸಿರ್ಸಂಗಿ ಹೋಗ್ಯಾರ್ರಿ. ಸರಿ ಸರಿ ಸರಿ. ಅಜ್ಜರೇ, ಒಂದ್ ನಿಮಿಷ ಇರಪ್ಪ, ಬರ್ತಾರ್ರಿ ಅಜ್ಜರು. ರಾಮಚಂದ್ರ ಶ್ರೀಗಳು. ಹೌದು ಹೌದು ಸರ್. ಹೌದ್ರಿ. ಗುರುಗಳೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾನು ನಿಮ್ಗೆ ಫೋನಲ್ಲಿ ಮಾತಾಡ್ತಿದ್ದೀನಿ. ತುಂಬಾ ಧನ್ಯವಾದಗಳು ನಿಮಗೆ. ರಾಮಚಂದ್ರ ಅಜ್ಜರೇ. ಹಾ ಕೇಳಿಸ್ತದ್ರಪ್ಪ, ಮಾತಾಡ್ರಿ. ಪ್ರಾತಃಸ್ಮರಣೀಯ ಸರ್ವ ಗುರು ಪರಂಪರೆಯೊಂದಿಗೆ ಶ್ರೀಶೈಲ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು, ಸಂತ ಮಹಾಂತರನ್ನು ಸ್ಮರಿಸಿಕೊಂಡು, ಈ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ನಾವು ನೀವೆಲ್ಲರೂ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ವೇದಿಕೆ ಕಮಲಾಪುರ್, ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಸ್ಥಿರಸಂಗಿ, ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾ ವೀರೇಶ್ ಬಡಿಯರ್ ಸರ್ ಅವರ ಪರಿಕಲ್ಪನೆ ಮೇರೆಗೆ ಹೇಳ್ತೇನೆ ಕೇಳ ಕಾರ್ಯಕ್ರಮದ
215ನೇ ಉಪನ್ಯಾಸ ಮಾಲೆ ಉಪನ್ಯಾಸ ಮಾಲೆಯ ಅಧಿಕಾರ ವಹಿಸಿಕೊಂಡ ಟಿ ಮೋಹನ್ ಆಚಾರ್ ಸ್ಥಪತಿಗಳು ಇಂದಿನ ಪ್ರಾರ್ಥನೆ ಗೀತೆ ಹಾಡಿ गायत्री संगीत कविता गंगाधर पत्तार कला ವಂದನಾ ನಾಗತ್ತ ಪತ್ತಾರ್ ವಕೀಲ ಬಾಗಲಕೋಟೆ ಇವರು ಈ ಕಾರ್ಯಕ್ರಮ ಸಂಚಾಲಕ ಬಸವರಾಜ್ ಬಡಿಗೇರ್ ಸರ್ ಅವರು. ಇದು ವಿಷಯ ಅದ್ಭುತವಾದ ವಿಷಯ. ನಾವು ಮೋಹನ್ ಆಚಾರ್ಯರು ಒಂದು 4-5 ದಿನ ಕಲ್ತಿದ್ದೆವು. ಅವರು ವೇದದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದ್ದಾರೆ. ಯಾಕಂದ್ರೆ ಆ ಕಾರ್ಯಕ್ರಮಕ್ಕೆ ನಾವು ಅವರೆಲ್ಲ ಹೋಗಿದ್ದೆವು. ಆ ಕಾರ್ಯಕ್ರಮ ಅಂದ್ರೆ ಠಾಕೂರದಲ್ಲಿ ಶಿವಾತ್ಮಾನಂದ ಸ್ವಾಮಿಗಳು, ಮೋಹನ್ ಆಚಾರ್ಯರು, ಕೇಶವಾಚಾರ್ಯರು, ಮಹೇಂದ್ರ ಸ್ವಾಮಿಗಳು, ನಾವು ಈಗ ವಿಶ್ವಕರ್ಮ ಬ್ರಾಹ್ಮಣ ಇದ್ರ ಬಗ್ಗೆ ಏನು ಗೊತ್ತಲ್ಲ. ನಾವು ವೈಶ್ವಕರ್ಮಣರು ಅಂತ ಹೇಳಿ 93ರಾಗ ನಮ್ಮ ಶರ್ಮ ಅವ್ರು ಹೇಳಿದ್ರು, ನಾವು ವೈಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ರಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು. ಯಾರು ಕೇಳಿಲ್ಲ ಅವಾಗ. ಯಾಕಂತ ಕೇಳಿದ್ರು ಏನೇನೋ ಮಾಡ್ಲಿಕತ್ತಿ ಯಾರ್ಯಾರೋ ಬಂದು ಈ ಮಠಾಧಿಪತಿ ಪೀಠಾಧಿಪತಿಗಳನ್ನ ಮನಸ್ಸು ಕೆಡ್ಸಲ್ಕತ್ಯಾರ. ಏನೋ ರಾಜಕೀಯ ಸೌಲಭ್ಯ ಸಿಗ್ತಾವ, ಅವು ಮಾಡ್ತಾವ ಇವು ಮಾಡ್ತಾವ ಅಂತ ಹೇಳಿ. ಎಲ್ಲಕ್ಕೂ ಮಠಾಧಿಪೀಠಾಧಿಪತಿ ಕಾರಣ ಅಲ್ಲ. ಯಾವಾಗಲೂ ಬಂದಾಗ ನೀವು ಹೇಳ್ಬಾರ್ದು, ಬರ್ಬೇಕು, ಸಮಕ್ಷಮ ಚರ್ಚೆ ಮಾಡ್ಬೇಕು. ಇದ್ರ ಬಗ್ಗೆ ಬಸವರಾಜ್ ಸರ್, ಬೋರ್ಗಿ ಸರ್ ಐತಿ ಕೆಲವೊಂದು ಹಿರಿಯರು ನಿರ್ಣಯ ತೊಗೊಳಕತ್ತಾರ. ಇದಕ್ಕೆ ಮತ್ತ ಸಂತ ಸಮಾವೇಶ ಮಾಡೋದು. ಯಾಕಂದ್ರೆ ಸಂತ ಸಮಾವೇಶ ಮಾಡಿದ್ರೆ ಈಗ ಮ್ಯಾಲ ಹೋಗ್ಬಿಟ್ರೆ ನಮ್ಮ ನಿಮ್ಮನ್ನೆಲ್ಲ ಬಿಟ್ಕೊಂಡು ಅದೊಂದು ದುಃಖದ ಸಂಗತಿ. ನಮ್ಮ ನಿಮ್ಮೆಲ್ಲರೂ ನಮ್ಮ ಸಮಾಜಕ್ಕೂ ಕೂಡ ಇದು ಮತ್ತೆ ಸಂತ ಸಮಾವೇಶ ಮಾಡ್ತೀವಿ. ಆಮಾಗ ಇದೇನ್ ಅವತ್ತ ಮುಗಿದಿದ್ದ ಹಾರ್ಟ್ ಆಫ್ ಲಿವಿಂಗ್ ಒಳಗ ಅವ್ ಮತ್ತೆ ರೀಪ್ರಿಂಟ್ ಮಾಡ್ಬೇಕಾಗ್ಯದ. ನಾವು ಬೋರಿ ಸರ್ ನಾವು ಹಂಗೆ ಮಾತಾಡ್ತಾ ಇರ್ತೀವಿ. ಅದೇನೋ ಒಂದು ಟೈಮ್ ಕಲ್ತ್ ಬರ್ಬೇಕು ನಮ್ಗೆ ಎಲ್ಲ. ಈಗ ನಮ್ ವೀರೇಶ್ ಸರ್ ಹೊಂಟದಾರ ಯಜ್ಞೋಪವಿತ, ನಾಳೆ ಯಜ್ಞೋಪವಿತ ಧಾರಣ ಬೇಕು. ಯಜ್ಞೋಪವಿತ ಅಂದ್ರೆ ಏನಂದ್ರೆ ಖೂನಿಲ್ಲ. ಮಠಾಧಿಪತಿಗಳು ಎಲ್ಲರಿಗೆ ಮನೆ ತಿರುಗಾಡಿ ಹೇಳಕ್ ಆಗಲ್ಲ. ಅವ್ರವ್ರ ಜವಾಬ್ದಾರಿ ಕೆಲಸಗಳಿರ್ತಾವ. ಕಲ್ಯಾಣ ಶೇಖರ್ ಗುರುಜಿ ಹೇಳ್ತಾರೆ ಎಲ್ಲಾ ಮಠಾಧಿಪತಿಗಳು ಪೀಠ ನಿಮ್ಗೆ ಮಾಡ್ಲಿಕ್ಕೆ ಬರುದಿಲ್ಲ. ನೀವು ಕಲ್ಯಾಣ ಶೇಖರ್ ಗುರುಜಿಗಳಲ್ಲ, ನೀವು ಮಾಡ್ಬೇಕಪ್ಪ. ನಮ್ಮ ಮೋಹನ್ ಆಚಾರ್ಯ ಮಾಡ್ತಾ ಇದಾರೆ. ಈಗ ಜವಾಬ್ದಾರಿಯ ಕರ್ತವ್ಯ ಪ್ರಜ್ಞೆ ಯಾರ್ದು ಸ್ವಾಮೀಜಿ? ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಸಮುದಾಯ ಕೊಟ್ಟಿರೋದು ಯಾರಿಗೆ? ತಮಗೋಸ್ಕರ ತಾನೇ. ಈಗ ಮಾತಾಡಿದ್ರಿ, ಆಮೇಲೆ ಮಾತಾಡ್ರಿ. ನಾ ಹೇಳಕತ್ತ ಪಕ್ಕ ಇಟ್ಟುಕೊಡ್ರಿ. ನೀವು ಎಲ್ಲೂ ಸಮಾಜದ ಕೆಲಸ ಅಂದ್ರೆ ಮಾತ್ರದೇ ಒಬ್ಬ ತಾಯಿ ಕೆಲಸ ಇದ್ದಂಗ. ನಾವು ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀವಿ, ಸಮಾಜಕ್ಕೂ ಅಷ್ಟೇ ಪ್ರೀತಿ ಮಾಡ್ಬೇಕು. ಎಲ್ಲರೂ ಪ್ರಯತ್ನ ಮಾಡ್ಬೇಕು. ನಾವು ನೀವು ಕಲ್ತ್ ಪ್ರಯತ್ನ ಮಾಡ್ಬೇಕು. ವೀರೇಶ್ ಮಾಡುದಿಲ್ಲ. ಮೊನ್ನೆ 200 ಸಂಚಿಕೆ ಬಿಡ್ಲಕ್ಕಾದ್ರಿ. ಮಾತ್ರ ಬಸವರಾಜ್ ಸರ್ ನಾವೆಲ್ಲ ಸರ್ ಬಿಡಬೇಡ್ರಿ. ಎಷ್ಟು ಜನಕ್ಕೆ ಪ್ರಾಫಿಟ್ ಅದ ಸದ್ಯದು. ಈಗ ವೇದ ಬಗ್ಗೆ ಹೇಳಿದ್ರು ನಮ್ಮ ಮೋಹನ್ ಆಚಾರ್ಯರು. ಇನ್ನ ಜನಿವಾರದ ಬಗ್ಗೆ ಹೇಳ್ಬೇಕಾಗಿತ್ತು, ಟೈಮ್ ಇಲ್ಲ. ಒಂದು ತಾಸಿನೊಳಗೆ ಏನೂ ಆಗೋದಿಲ್ಲ. ಇದು ಮುಂದೊಂದು ಇದು ಸಂತ ಸಮಾವೇಶ ಮಾತ್ರ ವೀರೇಶ್ ಸರ್ ನಾವು ನಮ್ಮ ಚಿರಸಂಗಿ ಆಚಾರ್ಯ ಕಲ್ತು ಮಾಡೋಮು. ಆ ಟೈಮ್ನ ನಾವು ನೀವು ಎಲ್ಲ ಕಲ್ತು ಚರ್ಚೆ ಮಾಡೋಮು. ಧರ್ಮದ ಸಮಯದಲ್ಲಿ ಕಲ್ಯಾಣ ಶೇಖರ್ ಗುರುಜಿಯವರು ಮಠಾಧಿಪತಿಗಳು ಪೀಠಾಧಿಪತಿಗಳು ಇದು ಹೇಳುದಿಲ್ಲ. ಏನೇ ಮಾಡಿದ್ರೆ ನಮ್ಮ ಬಳಿ ಕೂತ್ ಚರ್ಚೆ ಮಾಡೋಮು. ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ. ಏನೇ ಬಂದಾಗ ಇದ್ರ ಬಗ್ಗೆ ಮಾತಾಡುವಂಗಿಲ್ಲ. ಇನ್ ಮುಂದೆ ಈ ಆನ್ಲೈನ್ದಾಗ ನಾ ಹೇಳಕತ್ತೀನಿ ನಿಮ್ಗ. ಯಾಕೆ ವೀರೇಶ್ ಸರ್ ಹೊಂಟಾರ. ಈಗ ಎಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಅತಿ ಉತ್ತಮವಾಗಿ ಮೋಹನ್ ಆಚಾರ್ಯ ಹೇಳಿದ್ರೆ ಇನ್ನೂ 2-3 ಸರ್ತಿ ಕರ್ಸೋಣ. ಯಾಕಂದ್ರೆ ಇದು ಒಮ್ಮೆ ಮುಗಿದಲ್ಲ, ಶತಶತಮಾನಗಳ ಬಂದ ವೇದ ಮುಗಿದಿಲ್ಲ. ಇವತ್ತೊಂದು ಸವಿತಾ ಗಾಯತ್ರಿ. ಈ ಸದ್ಯ ಎಲ್ಲರಿಗೆ ಕಲ್ಪನೆ ಏನಾಗ್ಯದ, ನಾವು ವಿಶ್ವಕರ್ಮರು ಬ್ರಾಹ್ಮಣನಿಗೆ ಬರ್ತಾರೆ. ಯಾಕೆ ಕರ್ಮ ಮಾಡ್ಕೊತ ಬಂದಾರ ವಿಶ್ವಕರ್ಮರು ಬಡ್ಡಿಗೆ ಕಂಬ. ಅವ್ರಿಗೆ ಪ್ರಜ್ಞೆ ಇಲ್ಲ, ತಿಳಿಸಿ ಹೇಳಬೇಕು. ಈಗ ಎಲ್ಲರಿಗೆ ವಿಜ್ಞಾನ ಯುಗ ಇದು. ತಿಳಿಸಿ ಹೇಳ್ಬೇಕು. ನಾವೆಲ್ಲ ಕಲ್ತಿಲ್ಲ, ಹಂಗ ಅನ್ಬೇಡ್ರಪ್ಪ, ಹಿಂಗ್ ಮಾಡಿರ್ತೇಳಿ. ನೀವು ಅಲ್ಲಿ ಬೆಂಗಳೂರಾಗ ಕೊಡ್ತೀರಿ, ನಾವ್ ಇಲ್ಲಿ ಸಿಂಧಿಯ ಕೊಡ್ತೀವಿ. ಬರ್ರಿ ಎಲ್ಲರೂ ಕಲ್ತೊಂದು ಸಮಾಗಮ ಮಾಡೋಮು. ಮತ್ತ ಸಂತ ಸಮಾವೇಶ ಇನ್ನೂ 2-3-4 ಮಾಡೋಮು. ಯಾಕಂದ್ರೆ ಅವ್ರು ಮಾಡೋರಿಗೆ ಬಿಟ್ಟು ಹೋಗ್ಯಾರಂದ್ರೆ ಬಿಡು ಬೇಡ. ಬೋರ್ಗಿ ಸರ್, ವೀರೇಶ್ ಸರ್ ಇವರೆಲ್ಲ ಚರ್ಚೆ ಮಾಡ್ತಾ ಇರ್ತಾರ. ಹಂಗೆ ಮಾಡ್ರಿ. ಸಮಾಜಕ್ಕೆ ಒಳ್ಳೇದು ನಿಮ್ ಕೈಲಿ ಎಷ್ಟು ನೀವು ಮಾಡ್ರಿ. ಎಲ್ಲ ಗುರುಗಳೇ ಮಾಡ್ಕೊತೇನೆ ಬರ್ಕೊಟ್ಟದ. ಮಠಾಧಿಪತಿಗಳಿಗೆ ಪೀಠ ಬರ್ದು ಕೊಟ್ಟದನು ನೀವು ಬರ್ಕೊಳ್ಳಲ್ಲ. ಆನ್ಲೈನ್ ಕಲ್ಯಾಣ ಶೇಖರ ಗುರುಜಿ ಅಂತ ಹೇಳಿ ನೀವು ಮಾಡ್ರಿ. ಮೋಹನ್ ಆಚಾರ್ಯರು ಮಾಡ್ಲಿ. ನಿಮ್ಮಂತವ್ರು ಇನ್ನ ಪ್ರಜ್ಞಾವಂತರು ಬಹಳ ಮಂದಿ ಇದಾರ. ಸಮಾಜಕ್ಕೆ ಯಾರು ಕೆಲಸ ಮಾಡಿದ್ರು ಯಾರು ಬೇಡ ಅನ್ನೋದಿಲ್ಲ. ಈಗ ಬೋರ್ಗಿ ಸರ್ ಮಾಡುದಿಲ್ಲ. ಇಂಥ ಒಂದು ಕಾರ್ಯಕ್ರಮ ನಾವ್ ಏನ್ ಮಾಡ್ಕತ್ತೀವಿ. ನಾವು ಆನ್ಲೈನ್ ಇವತ್ತೊಂದು ಕಾರ್ಯಕ್ರಮ 500 ಕಿಲೋಮೀಟರ್ ಹೊಳ್ಳಿ ಹೊಂಟಿನ. ಈಗ ನಾ ಇದ್ದಿದ್ದು ಗಾಡಿ ಒಳಗೆ ಇದೀನಿ. ಮಠಾಧಿಪತಿ ಪೀಠಾಧಿಪತಿಗಳ ಕರ್ತವ್ಯ ಪ್ರಜ್ಞೆ ವಿಚಾರಗಳನ್ನ ಒಂದು ಕಾರ್ಯಕ್ರಮ ಮಾಡಿ. ಮಾಡ್ರಿ. ದಯಮಾಡಿ ಅಧ್ಯಕ್ಷರ ಭಾಷಣದ ಯಾರು ಮಾತಾಡಬೇಡ್ರಿ. ನಮ್ಮ ವೇದಿಕೆ ಶಿಷ್ಟಾಚಾರ ಅದಲ್ಲ. ಕೆಟ್ಟು ಬಿಡ್ತದ ಶಿಷ್ಟಾಚಾರ. ಅದಕ್ಕೆ ಇನ್ನೂ ಸಮಾವೇಶಗಳು ಮಾಡೋಮು. ಈ ಮೋಹನ್ ಆಚಾರ್ಯ ಇನ್ನೂ 4-5 ಸರ್ತಿ ಹೇಳೋಮು. ಯಾಕಂದ್ರೆ ಇಲ್ಲ, ಮೋಹನ್ ಆಚಾರ್ಯರು ದಿವ್ಯ ಪಂಡಿತರದ್ರ. ಅವ್ರ ಜೊತೆ ನಾವು 4-5 ದಿನ ಇದೀವಿ. ಜೊತೆಯಾಗಿ ಇದ್ದೀವಿ. ಒಳ್ಳೆ ವ್ಯಕ್ತಿತ್ವದವರು.
ಅದಕ್ಕಾಗಿ ಇನ್ನೂ ಒಂದು 4-5 ಕಾರ್ಯಕ್ರಮ ಅವ್ರಿಗೆ ಅವಾಯ್ಡ್ ಮಾಡೋದು ನಮ್ಮ ಕಾರ್ಯಕ್ರಮಕ್ಕ ಮಾಡಿ ಸದ್ಯ ನಾವೇನ್ ಮೊದಲು ಮಾಡ್ದೇವಲ್ಲ ಆ ಟೈಪ್ ಒಂದು 7-8 ಸರ್ತಿ ಮಾಡಿದ್ರೆ ಹೊಂದಾಣಿಕೆ ಆಗ್ತದೆ. ಕಾರ್ಯಕ್ರಮ ಎಲ್ಲರಿಗೂ ತಿಳುವಳಿಕೆ ಬರ್ತದೆ. ಒಂದು ಸುಕ್ತಿ ಇಟ್ಕೊಂಡು ಹೇಳಕ್ ಆಗಲ್ಲ. ಸಾವಿರಾರು ಮಂತ್ರಗಳದಾವ. ಈಗ ನಾವೇ ಹೇಳ್ತೀವಲ್ಲ, ವಿಶ್ವಕರ್ಮ ಬ್ರಾಹ್ಮಣರು ವಿಶ್ವಕರ್ಮ ಅಂತ ಹೇಳ್ತಾರ, ಬಡಿಗೆ ಇವೆಲ್ಲ ಯಾರು ರೂಢಿ ಒಳಗೆ ಬಂದ್ಬಿಟ್ಟ ಅವ್ರಿಗೆ ಪ್ರಜ್ಞಾನ ಇಲ್ಲ. ಇನ್ನೂರೆಲ್ಲ ಈಗ ನಾವು ಶಾಲೆ ಜಾಣವಂತರ ಇವಲ್ಲ. ಇದು ಆನ್ಲೈನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಇದು 2015 ಇದೊಂದು ಸರ್ ಮಾಡ್ಲಿಕ್ಕೆ ನಾವು ಇಷ್ಟೇ ಜನ ಕಲಿತೀವಲ್ಲ ಪ್ರೀತಿಯಿಂದ. ಇದು ಯಾರ್ದು ಇದಕ್ಕೆ ಖರ್ಚು ಏನದ ವೆಚ್ಚ ಏನದ ಯಾರು ವಿಚಾರ ಮಾಡ್ತೀರಿ? ಬಂದು ನಾವು ಮಾತಾಡ್ತೀವಿ ಹೋಗ್ತೀವಿ. ಇದ್ರ ಹಿಂದಿ ಏನದ ಯಾರು ವಿಚಾರ ಮಾಡ್ಬೇಕು? ಈಗ 4-5 ಪುಸ್ತಕ ಪ್ರಿಂಟ್ ಮಾಡ್ಬೇಕು ನಮ್ ಸರ್, ಅದಕ್ಕೆ ಯಾರು ದುಡ್ಡು ಕೊಡ್ತಾರ? ಅವ್ರು ಬಾಯಿ ಬಿಚ್ಚಿ ಕೊಡೋದಿಲ್ಲ. ನಾವು ಮಾಡ್ಬೇಕಲ್ಲ ಪ್ರಜ್ಞೆ. ಮಾತಾಡ್ತೀವಿ ಆನ್ಲೈನ್ ಬಂದು ಮಾತಾಡ್ತೀವಿ. ಇದ್ರ ಪ್ರಜ್ಞೆ ಬೇಡ. ಇದ್ರಿಂದ ಏನ್ ಪುಸ್ತಕ ಸಾಕಷ್ಟು ಬರ್ದಾರ, ಉತ್ಕೊಂಡು ಹೋಗ್ತಾರೆ. ಯಾರು ಓದ್ಲಿಕ್ಕೆ ಬರ್ಬೇಕಲ್ಲ. ಅದಕ್ಕಾಗಿ ಸರಿಯಾಗಿ ಕೂತು ಚರ್ಚೆ ಮಾಡೋಮು, ಮಾಡಿ ಒಂದು ನಿರ್ಣಯಕ್ಕೆ ಬರೋಮು. ಎಲ್ಲದಕ್ಕೂ ಕಲ್ಯಾಣ ಶೇಖರ ಗುರುಜರು ಮಠಾಧಿಪತಿ ಅನ್ಬೇಡ್ರಿ. ನೀವು ಎಲ್ಲರೂ ಕಲ್ತ ಮಾಡ್ಬೇಕಿಲ್ಲ, ಒಬ್ಬರಿಂದ ಆಗೋದಿಲ್ಲ. ಎಲ್ಲರೂ ಕಲ್ತಾಗಿ ಇದು ಬಳಿ ಕಲ್ತಾಗಿ ಒಂದು ಮುಷ್ಟಿ ಆಗ್ತದ. ಮುಷ್ಟಿ ನಾವು ಮನೋಮಯ ತ್ವಷ್ಟಿ ಶಿಲ್ಪಿ ದೈವತ್ ಹೇಳ್ತೀವಲ್ಲ, ಒಂದ್ರೊಳಗೆ ಒಂದೇ ನಮ್ಮೊಳಗೆ ಒಂದು ನಮ್ನಿ ಅದ ಸಮಾಜ. ಇದೇನೋ ಕಲಿತೀವಿ. ವೀರೇಶ್ ಸರ್ ಏನೋ ಒಂದು ಪೂರ್ವಜನ ಪುಣ್ಯ ಮಾಡಿ ಬಂದ್ರೆ ಆನ್ಲೈನ್ ಹಾಕಿರೋ ಕ್ಲಾಸ್ ಹತ್ತ ಮಾತಾಡ್ಲಿಕ್ಕೆ ಅನುಕೂಲ ಆಗ್ಯದ ನಮ್ಗ. ಇದನ್ನ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಕಾರ್ಯಕ್ರಮ ಅದ್ಭುತವಾಗಿ ಮೋಹನಾಚಾರ್ಯರು ಮಾತಾಡ್ಯಾರ. ದಿವ್ಯ ಪಂಡಿತರದಾರ. ಅವ್ರಿಗೆ ಇನ್ನೊಂದು 4-5 ಸರ್ತಿ ನಮ್ಮ ವೇದಿಕೆ ಕರೆಯಮು. ಇದ್ರ ಮೂಲಕ ನಾವು ಸರ್ ಬೋರಿಗೆ ಸರ್ ಕಲ್ತೊಂದು ಮತ್ತೊಂದು ಸಂತ ಸಮಾಜ ಸಿರಿಸಂಗಿಯಲ್ಲಿ ಮಾಡೋಮು. ಇದಕ್ಕೆ ಪ್ರಯತ್ನ ಮಾಡೋಮು. ನಾವು ನೀವು ಕಲ್ತ ಎಲ್ಲ ಇದು ಒಂದೇ ದಿನದಾಗ ಆಗುದಿಲ್ಲ. ನಮ್ದು ಹೋಗ್ಬೋದು. ನಾವು ಮುಂದಿನ ಪೀಳಿಗೆ ಅನುಕೂಲತ್ತೀವಿ ಎಲ್ಲ ಮಾಡ್ಲಿಕ್ಕತ್ತೀವಿ. ನಮ್ಮಿಂದ ಏನೂ ಆಗುದಿಲ್ಲ. ಈಗ ಮುಂದಿನ ನಮ್ಮ ಪೀಳಿಗೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದಲ್ತ ಮಾಡೋದು ಬಡದಾರ ನಾವು ನೀವು ಕಲ್ತಲ್ಲ. ಅದಕ್ಕಾಗಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಈ ಕಾರ್ಯಕ್ರಮದಾಗ ಯಾರು ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾರಿಗೆ ವಿರಾಮ ಕೊಡ್ತೇನೆ. ಓಂ ನಮೋ ವಿಶ್ವಕರ್ಮಣೆ. ಜೈ ಜಗದೀಶ್ವರಿ. ಎಲ್ಲರಿಗೂ ಒಳ್ಳೇದು ಮಾಡಿ. ಇಲ್ಲಿವರೆಗೆ ಈ ಒಂದು ಸಂಚಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳು ತಮ್ಮ ಅಧ್ಯಕ್ಷೀಯ ಆಶೀರ್ವಾದ ಸಿಂಚನವನ್ನ ಗೈದಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನವನ್ನ ಮಾಡೋಣ ಅನ್ನತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷ ನುಡಿಗಳನ್ನಾಡಿದ ಗುರುಗಳಿಗೆ ಅಭಿವಂದನೆಗಳನ್ನ ಹೇಳ್ತಾ ಈಗ ಯಥಾವತ್ತಾಗಿ ವಂದನಾ ಅರ್ಪಣೆ ಕಾರ್ಯ ಅದನ್ನ ಕುಮಾರಿ ನಾಗರತ್ನ ಪತ್ತಾರ್ ಬಾಗಲಕೋಟೆ ವಕೀಲರು ಅವರು ನೆರವೇರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೀವಿ. ಮೇಡಮ್ ಅವರೇ ಇನ್ನೊಂದ್ ಸ್ವಲ್ಪ ತನಿ ಇಟ್ಕೊಳ್ರಿ. ಅದು ಮೊಬೈಲ್ ತನಿ ಇಟ್ಕೊಳ್ರಿ. ತನಿ ಇಟ್ಕೊಂಡ್ ಮಾತ್ರ ಪ್ರಾರಂಭ ಮಾಡ್ರಿ. ಎಲ್ಲರಿಗೂ ಸಂಜೆಯ ವಂದನೆಗಳು. ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ್, ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಸಿರಿಸಂಗಿ, ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು, ವಿರಾಟ ವಿಶ್ವ ಗ್ಲೋಬಲ್ ಫೌಂಡೇಶನ್ ರೀ ಬೆಂಗಳೂರು ಈ 4 ಸಂಸ್ಥೆಗಳ ಸಹಯೋಗದಲ್ಲಿ ಹೇಳ್ತೇನೆ ಕೇಳ ಕಾರ್ಯಕ್ರಮದ 215ನೇ ಸಂಚಿಕೆಯ ವಿಷಯ ಗಾಯತ್ರಿ ಮಂತ್ರ ಹಾಗೂ ಉಪನಯನ ಅಂದರೆ ಜನಿವಾರದ ಮಹತ್ವ ಕುರಿತು ಉಪನ್ಯಾಸ ಮಾಡಿದ ಮಹನೀಯರು ಸಂಪನ್ಮೂಲ ವ್ಯಕ್ತಿಗಳಾದಂತಹ ವೇದ ಬ್ರಹ್ಮ ಆಚಾರ್ಯ ಶ್ರೀ ಟಿ ಮೋಹನ್ ರಾವ್ ಶರ್ಮಾ ಸ್ಥಪತಿಗಳು, ಧರ್ಮಶಾಸ್ತ್ರ ಪಂಡಿತರು ಬೆಂಗಳೂರು ಇವರಿಗೆ 4 ವೇದಿಕೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಸುಂದರವಾದ ನುಡಿಗಳನ್ನ ಹೇಳುವಂತಹ ಪರಮಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಮಠಾಧಿಪತಿ ಮತ್ತು ಪೀಠಾಧಿಪತಿಗಳ ಒಕ್ಕೂಟ ಸಿಂದಗಿ ಇವರಿಗೂ ಕೂಡ ಈ 4 ವೇದಿಕೆಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪುಷ್ಪವಾಗಿ ಪ್ರಾರ್ಥನೆಯನ್ನು ಹೇಳಿದಂತಹ ಗೀತಾ ಗಂಗಾಧರ ಪತ್ತಾರ್ ಇವರಿಗೂ ಕೂಡ ಈ 4 ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮಾತನಾಡುತ್ತಾ ಈ ಉಪನ್ಯಾಸ ಮಾಲಿಕೆಯ ಸಂಚಾಲಕರಾದಂತಹ ಶ್ರೀ ಶಿವರಾಜ್ ಬಡಗೇರ್ ಬೋರ್ಗಿ ಇವರಿಗೂ ಕೂಡ 4 ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ. ಈ ಹೇಳ್ತೇನೆ ಕೇಳ ಕಾರ್ಯಕ್ರಮದ ಪರಿಕಲ್ಪಕರು, ರೂವಾರಿಗಳು ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾದಂತಹ ಶ್ರೀ ಡಾಕ್ಟರ್ ವೀರೇಶ್ ಬಡಗೇರ್ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಗುರುಗಳಿಗೆ ಈ 4 ವೇದಿಕೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಯಶಸ್ವಿಗೊಳಿಸಿದಂತ ಎಲ್ಲಾ ಮಹನೀಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕಾರ್ಯಕ್ರಮದ ಸಂಚಾಲಕರಿಗೆ ಹಾಗೂ ರೂವಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ
ಇಲ್ಲಿಯವರೆಗೆ ವಂದನಾರ್ಪಣೆಗೆ ಆದಂತ ಕುಮಾರಿ ನಾಗರತ್ನ ಪತ್ತಾರ್ ಅವರಿಗೂ ಕೂಡ ಅಭಿವಂದನೆಗಳನ್ನು ಹೇಳ್ತಾ, ಮಹನೀಯರೇ, ಮತ್ತೆ ಮುಂದಿನ ವಾರ ರವಿವಾರ ಸಾಯಂಕಾಲ 5 ಗಂಟೆಗೆ ಮತ್ತೊಂದು ಅದ್ಭುತವಾದ ವಿಷಯ ಮತ್ತು ವಿದ್ವತ್ಪೂರ್ಣ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನೀವು ಸಮಾವೇಶಗೊಳ್ಳೋಣ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿರಾಮವನ್ನು ಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಗುರೂಜಿಗಳೇ, ತಮಗೆ ಧನ್ಯವಾದಗಳು. ನಮಸ್ತೆ ಗುರು.